Hello, dear student. My name is Madan from Government Postgraduate College and Postgraduate Studies Center, Hebri. Today in this class, we will discuss about the Constitution of India, the ಭಾರತದ ಸಂವಿಧಾನ. So ಈ ಕ್ಲಾಸ್ ಅಲ್ಲಿ ನಾವು ಫಸ್ಟ್ ಚಾಪ್ಟರ್ ಆದ ಕಾನ್ಸ್ಟಿಟ್ಯೂಷನ್ ಸ್ಟ್ರಕ್ಚರ್ ಅಂಡ್ ಪ್ರಿನ್ಸಿಪಲ್ಸ್, meaning and importance of constitution, making of Indian constitution sources, silent features of Indian constitution, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ದ ಫಸ್ಟ್ ಪ್ರಿಯಂಬಲ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಪ್ರಿಯಂಬಲ್ ಅಂದ್ರೆ ಪ್ರಸ್ತಾವನೆ. ಸೊ ನಮ್ಮ ಸಂವಿಧಾನ ಉಂಟಲ್ಲ, ಅದು ವರ್ಲ್ಡ್ ನಲ್ಲಿ ಕೂಡ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಗಿದೆ. ಸೊ ನಾವು ಈಸಿಯಾಗಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಅದನ್ನ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಬಟ್ ಅದರಲ್ಲಿ ಬರುವಂತ ಪ್ರಿಯಂಬಲ್ ಏನು ಪ್ರಸ್ತಾವನೆ ಉಂಟು, ಅದನ್ನ ನಾವು ಒಂದ್ಸಲ ಕರೆಕ್ಟ್ ಆಗಿ ಓದಿದಾಗ, ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಯಾಕೆ ಫ್ರೇಮ್ ಆಗಿದೆ ಅಂಡ್ ಅದರ ಅಬ್ಜೆಕ್ಟಿವ್ ಏನು ಅಂಡ್ ಅದು ಹೇಗೆ ವರ್ಕ್ ಆಗ್ತದೆ ಅಂತ ನಾವು ಇಲ್ಲಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಐ ಸ್ಟಾರ್ಟ್ ವಿತ್ ವಿ ದ ಪೀಪಲ್ ಆಫ್ ಇಂಡಿಯಾ, ಅಂದ್ರೆ ಭಾರತ ಪ್ರಜೆಗಳಾದ ನಾವು. ಇಲ್ಲಿ ನಮಗೆ ಕನ್ನಡದಲ್ಲಿ ಕೂಡ ಅವೈಲೇಬಲ್ ಉಂಟು. ಸೊ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತ ಪ್ರಜೆಗಳಾದ ನಾವು ಅನ್ನೋ ಒಂದು ಶಬ್ದದಿಂದ, ಅಂದ್ರೆ ವಾಕ್ಯದಿಂದ ನಮ್ದು ಪ್ರಿಯಂಬಲ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ಗೆ ಸವೇರಿಯನ್ ಅಂದ್ರೆ ಸಾರ್ವಭೌಮ. ಇದರ ಮೀನಿಂಗ್ ಏನಂದ್ರೆ, ನಮ್ಮ ಇಂಡಿಯಾ ಏನುಂಟು, ಸೊ ಅದನ್ನ ನಾವು ಆಡಳಿತ ಮಾಡ್ತಿದ್ದೀವಿ. ಅಂದ್ರೆ ಯಾರು ಪೀಪಲ್ ನಿಂದ ಸೆಲೆಕ್ಟ್ ಆಗಿದ್ದಾರೆ, ಅಂದ್ರೆ ಪೀಪಲ್ ನಿಂದ ಸೆಲೆಕ್ಟ್ ಆದಂತ ಮೆಂಬರ್ಸ್ ಇಲ್ಲಿ ಆಡಳಿತ ಮಾಡ್ತಿದ್ದಾರೆ. ಸೋಷಲಿಸ್ಟ್ ಸಮಾಜವಾದಿ. ಸೆಕ್ಯುಲರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟರ್ಮ್ ಆಗುತ್ತೆ. ಜಾತ್ಯತೀತ, ಇಲ್ಲಿ ನೋಡ್ಬೋದು ಸರ್ವಧರ್ಮ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರುವಂತಹ ಈಚ್ ಅಂಡ್ ಎವ್ರಿ ರಿಲಿಜನ್, ಎಲ್ಲಾ ಧರ್ಮ ಕೂಡ ಈಕ್ವಲ್ ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್. ಯಾವುದೇ ಧರ್ಮ ಕೂಡ ಬಿಗ್ ಅಲ್ಲ, ಯಾವುದೇ ಧರ್ಮ ಕೂಡ ಸ್ಮಾಲ್ ಅಲ್ಲ ಅಂತ ಹೇಳಿದ್ರೆ, ಇವಾಗ ಒಂದ್ ಧರ್ಮದಲ್ಲಿ ಜಾಸ್ತಿ ಮೆಂಬರ್ಸ್ ಇರ್ಬೋದು, ಇಲ್ಲ ಒಂದ್ ಧರ್ಮದಲ್ಲಿ ಕಮ್ಮಿ ಮೆಂಬರ್ಸ್ ಇರ್ಬೋದು. ಬಟ್ ಆಸ್ ಪರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಕೂಡ ಈಕ್ವಲ್ ಆಗಿರ್ತಾರೆ. ಅಂಡ್ ಡೆಮೋಕ್ರೆಟಿಕ್ ಅಂತ ನಮ್ಗೆ ಇವಾಗ ಗೊತ್ತಿರುತ್ತೆ. ಪ್ರಜಾಸತ್ತಾತ್ಮಕ ಅಂತ ಹೇಳಿದ್ರೆ ಏನು ಲೀಡರ್ಸ್ ಇದ್ದಾರೆ, ಫಾರ್ ಎಕ್ಸಾಂಪಲ್ MPs, MLAs, MLCs, ಅವರು ಜನರಿಂದ ಆಯ್ಕೆ ಆಗ್ತಾರೆ. ಸೊ ಅದು ಡೆಮೋಕ್ರೆಟಿಕ್. ಇನ್ ಕೇಸ್ ಅವರು ಕರೆಕ್ಟ್ ಆಗಿ ವರ್ಕ್ ಮಾಡಿಲ್ಲ ಅಂತ ಆದ್ರೆ, ನಮಗೆ ಅವರನ್ನ ಕೂಡ ತೆಗೆಯುವಂತ ಅಧಿಕಾರ ಕೂಡ ಜನರಿಗೆ ಇಲ್ಲಿ ಕೊಡಲಾಗಿದೆ. ಅಂಡ್ ರಿಪಬ್ಲಿಕ್ ಅಂತ ಹೇಳಿದ್ರೆ, ಒಂದು ದೇಶದ ಪ್ರೆಸಿಡೆಂಟ್ ಅವರು ಜನರಿಂದ ಆಯ್ಕೆ ಆದ್ರೆ ರಿಪಬ್ಲಿಕ್, ಅದು ಅವ್ರನ್ನ ಆ ದೇಶನ ರಿಪಬ್ಲಿಕ್ ಅಂತ ಹೇಳ್ತೀವಿ. ನಮ್ಮ ದೇಶದ ಪ್ರೆಸಿಡೆಂಟ್ ಯಾರು? ರಾಷ್ಟ್ರಪತಿ. ಓಕೆ, ಈಗ ಪ್ರೆಸೆಂಟ್ ರಾಷ್ಟ್ರಪತಿ ಯಾರು? ರಾಮನಾಥ್ ಕೋವಿಂದ್. ಅವರು ಎಲೆಕ್ಷನ್ ಹೇಗಾಗುತ್ತೆ, ನಾವು ಡೈರೆಕ್ಟ್ ಆಗಿ ಅವ್ರಿಗೆ ವೋಟ್ ಮಾಡೋದಿಲ್ಲ, ಬಟ್ ನಮ್ಮಿಂದ ಸೆಲೆಕ್ಟ್ ಆಗಿರುವಂತ ಮೆಂಬರ್ಸ್ ಇದ್ದಾರಲ್ಲ, ಫಾರ್ ಎಕ್ಸಾಂಪಲ್ MLAs ಮತ್ತೆ MPs. MP ಅಂತ ಬಂದ್ರೆ ರಾಜ್ಯಸಭಾ MPs ಅಂಡ್ ಲೋಕಸಭಾ MPs, ಅವರು ರಾಷ್ಟ್ರಪತಿನ ಸೆಲೆಕ್ಟ್ ಮಾಡ್ತಾರೆ. ಅಂಡ್ ಜಸ್ಟಿಸ್, ಲಿಬರ್ಟೀಸ್, ಈಕ್ವಾಲಿಟಿ, ಫ್ಯಾಟರ್ನಿಟಿ, ಇದೆಲ್ಲ ಒಂದು ನಮ್ಮ ಕಾನ್ಸ್ಟಿಟ್ಯೂಷನ್ ಒಂದು ಅಬ್ಜೆಕ್ಟಿವ್ ಆಗಿದೆ. ಈ ಡೇಟ್ ಉಂಟಲ್ಲ, 26 ಡೇ ಆಫ್ ನವೆಂಬರ್ 1949. ಸೊ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವಾಗ ಫ್ರೇಮ್ ಆಗಿರ್ತದೆ, ಅಧಿಕೃತವಾಗಿ ಸಿಗ್ನೇಚರ್ ಹಾಕಿರುವಂತದ್ದು ಯಾರು? ಪ್ರೆಸಿಡೆಂಟ್. ಆ ದಿವಸ ನಾವು ಪ್ರತಿ ಎವ್ರಿ ಇಯರ್ ನಾವು ಸಂವಿಧಾನ ದಿವಸ ಅಂತ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಏನು ಕಾನ್ಸ್ಟಿಟ್ಯೂಷನ್ ಉಂಟು, ಅಲ್ಲಿ 22 ಪಾರ್ಟ್ಸ್ ಇದ್ದಾವೆ ಅಂಡ್ 12 ಶೆಡ್ಯೂಲ್ಸ್ ಇದ್ದಾವೆ ಅಂಡ್ 395 ಆರ್ಟಿಕಲ್ಸ್ ಇದ್ದಾವೆ. ಸೊ ಇಲ್ಲಿ ಪಾರ್ಟ್ಸ್ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು 395 ಆರ್ಟಿಕಲ್ಸ್ ಅನ್ನ ಸೊ ಟೋಟಲ್ 22 ಪಾರ್ಟ್ಸ್ ಮಾಡಿದ್ದೀವಿ. ಸೊ ಪಾರ್ಟ್ಸ್ ಇಲ್ಲಿ ನೋಡ್ಬೋದು. ಫಸ್ಟ್ ಪಾರ್ಟ್ ಏನು? ದ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ. ಎಲ್ಲಿಂದ ಎಲ್ಲಿಗೆ ಇರುತ್ತೆ? 1ನೇ ಆರ್ಟಿಕಲ್ ಇಂದ 4th ಆರ್ಟಿಕಲ್ ವರೆಗೆ. ಹೀಗೆ ನೀವು ಹೋದ್ರೆ, ಸೊ ಇದು 22 ಆರ್ಟಿಕಲ್ಸ್ಗೆ ನೋಡ್ಬೋದು. 22 ಆರ್ಟಿಕಲ್ಸ್ಗೆ ಇದು ಎಂಡ್ ಆಗ್ತದೆ ಅಂಡ್ 395 ಆರ್ಟಿಕಲ್ಗೆ ಇಲ್ಲಿ ಎಂಡ್ ಆಗ್ತದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಡೌಟ್ ಬಂದಿರ್ಬೋದು. ಸೊ ಜಮ್ಮು ಕಾಶ್ಮೀರ್ನ ಇದು ಸ್ವತಂತ್ರ ಜಮ್ಮು ಕಾಶ್ಮೀರ ಮೊದಲಿಗೆ ಅದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಇತ್ತು, ಅದಕ್ಕೆ ಆದ ಒಂದು ಸ್ಪೆಷಲ್ ಸ್ಥಾನ ಇತ್ತು. 370 ಮತ್ತು 35A ಕೂಡ ಅದಕ್ಕೆ ಆ ಆರ್ಟಿಕಲ್ ಅಲ್ಲಿ ಅದಕ್ಕೆ ಒಂದು ಸ್ಪೆಷಲ್ ಪ್ಲೇಸ್ ಅನ್ನ ಕೊಟ್ಟಿದ್ರು. ಬಟ್ ಅದನ್ನ ಅಬಲಿಷ್ ಮಾಡಿದ್ರು, ಅಂದ್ರೆ ಆ ಆರ್ಟಿಕಲ್ ನ ತೆಗೆದ್ರು. ಆಗ ಅದು 393 ಆಗ್ಬೇಕಿತ್ತು, ಬಟ್ 395 ಹಾಕಿದೆ ಅಂತ ಹೇಳಿದ್ರೆ, ಇನ್ ಕೇಸ್ ಗೌರ್ಮೆಂಟ್ ಯಾವ್ದಾದ್ರು ಒಂದು ಆರ್ಟಿಕಲ್ಸ್ ನ ಅಂದ್ರೆ ವಿಧಿನ ಸೇರಿಸಿದ್ರೆ, ಅದನ್ನ ಅದು ಹೀಗೆ ಕೋಡೆಡ್, ಇಲ್ಲಿ ನೋಡ್ಬೋದು ನೀವು,
1 minute. ಇಲ್ಲಿ ನೋಡಿ ZT, ZJ, G, P, ZH ಹೀಗೆ ಒಂದೊಂದು ಕೋಡ್ ಆಗಿ ಅದನ್ನ ಆಡ್ ಮಾಡುತ್ತೆ. ಅದನ್ನ ಬಿಟ್ಟು ಅವರು 396, 397 ಹಾಗೆ ಕಂಟಿನ್ಯೂ ಮಾಡೋದಿಲ್ಲ. ಸೊ ಒಂದ್ ನೆನ್ಪಿಟ್ಕೋಬೇಕು, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಎಂಡ್ಸ್ ಆಗುವಂತ ವಿಧಿ ಎಂಡ್ ಆಗುವಂತದ್ದು 395ಗೆ ಅದು ಎಂಡ್ ಆಗುತ್ತೆ. ಅಂಡ್ ಏನ್ 395 ಆರ್ಟಿಕಲ್ಸ್ ಇದ್ದಾವೆ ಅದನ್ನ 22 ಪಾರ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಕೊಟ್ಟಿರುವಂತ ಲಿಸ್ಟ್ ಅಲ್ಲಿ ನೀವು ನೋಡ್ಬೋದು, ಫಸ್ಟ್ ಪಾರ್ಟ್ ಅಲ್ಲಿ 1 to 4 ಇರುತ್ತೆ, ಅಂಡ್ ಸೆಕೆಂಡ್ ಪಾರ್ಟ್ಸ್ ಅಲ್ಲಿ 5 to 11 ಆರ್ಟಿಕಲ್ ಇರುತ್ತೆ, ಅಂಡ್ ಥರ್ಡ್ ಪಾರ್ಟ್ ಅಲ್ಲಿ 12 to 35 ಆರ್ಟಿಕಲ್ ಇರುತ್ತೆ. ಸೊ ಹೀಗೆ ನಾವು ಪಾರ್ಟ್ ಮಾಡ್ತೀವಿ. ಅಂಡ್ ಅದ್ರ ಜೊತೆಗೆ 12 ಶೆಡ್ಯೂಲ್ಸ್ ಇದೆ. ಬಟ್ ಯಾವಾಗ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಆಯ್ತು ಅಂದ್ರೆ 1949 ಟೈಮ್ ಅಲ್ಲಿ ನವೆಂಬರ್ 26 ಅಂದು ಅದು ಸಿಗ್ನೇಚರ್ ಹಾಕುವಾಗ ಇದ್ದಿದ್ದು 8 ಶೆಡ್ಯೂಲ್ಸ್ ಮಾತ್ರ. ಶೆಡ್ಯೂಲ್ಸ್ ಅಂದ್ರೆ ಅನುಸೂಚಿಗಳು ಮಾತ್ರ. ಬಟ್ ಇವಾಗ 12 ಆಗಿದೆ. 12 ಆಗಲಿಕ್ಕೆ ರೀಸನ್ ಏನಂದ್ರೆ ಇಲ್ಲಿಗೆ 8ಗೆ ಇಲ್ಲಿ ಉಂಟಲ್ಲ 1 ಮಿನಿಟ್. ಸೊ ಇಲ್ಲಿಗೆ ಎಂಡ್ ಆಗಿತ್ತು ಅಂದ್ರೆ 26 ನವೆಂಬರ್ ಅಂದು ಇಲ್ಲಿಗೆ ಇತ್ತು. ಬಟ್ ನೆಕ್ಸ್ಟ್ ಅದಕ್ಕೆ 9th ಶೆಡ್ಯೂಲ್ ನ ಆಡ್ ಮಾಡ್ತಾರೆ. ಅದ್ರಲ್ಲಿ ಬರುವಂತದ್ದು ಲ್ಯಾಂಡ್ ರಿಫಾರ್ಮ್ಸ್ ಅಂದ್ರೆ ಭೂ ಸುಧಾರಣೆ ಕಾಯ್ದೆನ 9th ಶೆಡ್ಯೂಲ್ ನಲ್ಲಿ ಆಡ್ ಮಾಡ್ತಾರೆ. ಅಂಡ್ 10th ಶೆಡ್ಯೂಲ್ ನಲ್ಲಿ disqualification of member of parliament and state legislature on the ground of defection ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ, ಅದನ್ನ 10th ಶೆಡ್ಯೂಲ್ ನಲ್ಲಿ ಆಡ್ ಮಾಡ್ತಾರೆ. ಅಂಡ್ 11th ಶೆಡ್ಯೂಲ್ deals with the powers, duties and powers of ಪಂಚಾಯತ್ ನ ಒಂದು ಡ್ಯೂಟಿ ಪವರ್ ಅದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಅಂಡ್ 12th ಶೆಡ್ಯೂಲ್ ಡಿಫೈನ್ಸ್ ದಿ ಮುನ್ಸಿಪಾಲಿಟಿ ಪವರ್, ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ನ ಇದು ಡಿಫೈನ್ ಮಾಡುತ್ತೆ. ಸೊ ನೆನ್ಪಿಟ್ಕೋಬೇಕು, ಯಾವಾಗ ಸಂವಿಧಾನ ಕನ್ಸ್ಟ್ರಕ್ಷನ್ ಆಯ್ತು ಅಂದ್ರೆ 26 ನವೆಂಬರ್ 1949 ಅಲ್ಲಿ ಸಿಗ್ನೇಚರ್ ಹಾಕುವಾಗ, ಪ್ರೆಸಿಡೆಂಟ್ ಸಿಗ್ನೇಚರ್ ಹಾಕುವಾಗ ಇದ್ದ ಶೆಡ್ಯೂಲ್ಸ್ ಎಷ್ಟು? 8 ಶೆಡ್ಯೂಲ್ಸ್. ಅಂಡ್ ದೆನ್ ಒಂದೊಂದೇ ಶೆಡ್ಯೂಲ್ಸ್ ನ ಆಡ್ ಮಾಡ್ತಾ ಹೋಗಿದ್ದಾರೆ. ಪ್ರೆಸೆಂಟ್ ಎಷ್ಟು ಶೆಡ್ಯೂಲ್ ಇದಾವೆ? 12 ಶೆಡ್ಯೂಲ್ಸ್ ಇದಾವೆ. ಓಕೆ, ಫಸ್ಟ್ ಗೆ ನಾವು ನೋಡುವ ಡೆಫಿನೇಷನ್ ಅಂಡ್ ಮೀನಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್. The term constitution is derived from the Latin word constituere. So constituere ಅಂದ್ರೇನು? To establish, to organize, to compose ಅನ್ನರ್ಥ. Okay, meaning. What is the meaning of constitution? The system of fundamental principles according to which a nation, state, corporation or the like is governed. ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು, ಭಾರತ ಸಂವಿಧಾನ ಅನ್ನುವಂಥದ್ದು ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಗಿರುತ್ತೆ. ಈ ಫಂಡಮೆಂಟಲ್ ಪ್ರಿನ್ಸಿಪಲ್ ನ ಅಕಾರ್ಡಿಂಗ್ ಟು ಅಂದ್ರೆ ಅದ್ರ ಪ್ರಕಾರ ನೇಷನ್, ಸ್ಟೇಟ್, ಕಾರ್ಪೊರೇಷನ್ ಅನ್ನುವಂಥದ್ದು ಗವರ್ನ್ ಅಂದ್ರೆ ಆಡಳಿತ ನಡೆಸ್ತದೆ. ಅಂಡ್ ಡೆಫಿನೇಷನ್ ನೋಡಿದ್ರೆ ಅಕಾರ್ಡಿಂಗ್ ಟು ಲಾರ್ಡ್ ಬ್ರೀಸಿ, ದ ಕಾನ್ಸ್ಟಿಟ್ಯೂಷನ್ ಇಸ್ ದಿ ಅಗ್ರಿಗೇಟ್ ಲಾ ಅಂಡ್ ಕಸ್ಟಮ್ಸ್ ಅಂಡರ್ ವಿಚ್ ಲೈಫ್ ಆಫ್ ಸ್ಟೇಟ್ಸ್ ಗೋಸ್. ಒಂದು ಸ್ಟೇಟ್, ಇಲ್ಲಿ ಸ್ಟೇಟ್ಸ್ ಮೀನಿಂಗ್ ಅಂದ್ರೆ ಕಂಟ್ರಿ, ನಾಟ್ ರಾಜ್ಯಗಳು. ಇಲ್ಲಿ ಸ್ಟೇಟ್ಸ್ ಅಂದ್ರೆ ಏನು? ಕಂಟ್ರಿ. ಒಂದು ಸ್ಟೇಟ್ ಒಂದು ಕರೆಕ್ಟ್ ಆಗಿ ಒಂದು ಹೋಗ್ಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು, ಕಾನ್ಸ್ಟಿಟ್ಯೂಷನ್ ಲಾ ಅಂಡ್ ಕಸ್ಟಮ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್, ವಾಟ್ ಇಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಸೊ ಇಷ್ಟವರೆಗೆ ನಾವು ಮಾತಾಡಿದ್ದು ಕಾನ್ಸ್ಟಿಟ್ಯೂಷನ್ ನಮ್ಗೆ ಮಾತ್ರ ಉಂಟಾ ಅಂದ್ರೆ ಭಾರತಕ್ಕೆ ಮಾತ್ರ ಕಾನ್ಸ್ಟಿಟ್ಯೂಷನ್ ಉಂಟಾ? ಇಲ್ಲ, USA ಕೂಡ ಕಾನ್ಸ್ಟಿಟ್ಯೂಷನ್ ಉಂಟು. US ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ದ ಫಸ್ಟ್ ಕಂಟ್ರಿ ವಿಚ್ ಫ್ರೇಮ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಅದು USA. ಬಟ್ ಮೊದಲ ಬಾರಿಗೆ ಒಂದು ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡಿಕೊಂಡ ಒಂದು ದೇಶ ಅಂದ್ರೆ ಅದು USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಸೊ ನಮ್ಮ ಇಂಡಿಯಾ ಕೂಡ ಒಂದು ಕಾನ್ಸ್ಟಿಟ್ಯೂಷನ್. ಬಟ್ ನಮ್ಮ ಇಂಡಿಯಾದ ಒಂದು ಕಾನ್ಸ್ಟಿಟ್ಯೂಷನ್ ಏನು? ಇಲ್ಲಿ ನೋಡಿದ್ರೆ ಸುಪ್ರೀಂ ಲಾ ಆಗಿರುತ್ತೆ ಇನ್ ಇಂಡಿಯಾ. ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಸುಪ್ರೀಂ. ನಾವು ತಿಳ್ಕೊತೀವಿ ಪ್ರೆಸಿಡೆಂಟ್, ರಾಷ್ಟ್ರಪತಿ ಸುಪ್ರೀಂ, ಇಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರು ಸುಪ್ರೀಂ, ಇಲ್ಲ ಪ್ರೈಮ್ ಮಿನಿಸ್ಟರ್ ಅವ್ರು ಇದು ಸುಪ್ರೀಂ ಅಂತ. ಬಟ್ ಅವ್ರಿಗೆಲ್ಲಕ್ಕಿಂತ ಮೇಲೆ ಇರುವಂತದ್ದು ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಇಂಡಿಯಾದಲ್ಲಿ ಸುಪ್ರೀಂ. ಸೊ ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ಸ್ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಅಂಡ್ ಜಡ್ಜಸ್ ಏನಿದ್ದಾರೆ ಅವರು ವರ್ಕ್ ಆಗ್ತಾರೆ. ಅಂಡ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೈಡಿಂಗ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಎ ಕಂಟ್ರಿ. ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಇಸ್ ಎ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಇದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಗಿರುತ್ತೆ. ಅಂಡ್ ಇದು ಗೈಡ್ ಮಾಡುತ್ತೆ ಏಕೆ ಆಡಳಿತ ನಡೆಸಲು ಒಂದು ಕಂಟ್ರಿಯಲ್ಲಿ ಒಂದು ಆಡಳಿತ ನಡೆಸಲು
ಇದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫ್ರೇಮ್ ಮಾಡಿ ಕೊಡುತ್ತೆ. ಇಟ್ ಈಸ್ ಆಲ್ಸೋ ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್. ಅಂದ್ರೆ ಭಾರತದ ಕಾನ್ಸ್ಟಿಟ್ಯೂಷನ್ ಏನುಂಟು ವರ್ಲ್ಡ್ ನ ಒಂದು ಲಾಂಗೆಸ್ಟ್ ಅಂದ್ರೆ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಗಿದೆ. ಭಾರತದ ಸಂವಿಧಾನ ವರ್ಲ್ಡ್ ನ ಒಂದು ಬಿಗ್ಗೆಸ್ಟ್ ಸಂವಿಧಾನ ಆಗಿದೆ. ಅಂಡ್ ಇನ್ ದಿ ವರ್ಲ್ಡ್ ಒಟ್ಟು 395 ಆರ್ಟಿಕಲ್ಸ್ ಇದ್ದಾವೆ, 12 ಶೆಡ್ಯೂಲ್ಸ್ ಇದ್ದಾವೆ, ಅಂಡ್ ಆಸ್ ಇಟ್ ಈಸ್ 22 ಪಾರ್ಟ್ಸ್ ಇದ್ದಾವೆ. ಒರಿಜಿನಲಿ ಎಷ್ಟಿತ್ತು? ಒರಿಜಿನಲಿ ಇಟ್ ಕನ್ಸಿಸ್ಟ್ 395 ಆರ್ಟಿಕಲ್ಸ್. 26 ನವೆಂಬರ್ ಆವಾಗ ಫ್ರೇಮ್ ಆಗುವಾಗ ಎಷ್ಟಿತ್ತು? 395 ಆರ್ಟಿಕಲ್ಸ್ ಇದ್ವು. ಅರೇಂಜ್ ಅಂಡರ್ ದಿ 22 ಪಾರ್ಟ್ ಅಂಡರ್ ಅಡಿ ಅದನ್ನ ಅರೇಂಜ್ ಮಾಡಿದ್ರು. ಅಂಡ್ 8 ಶೆಡ್ಯೂಲ್ಸ್ ಇತ್ತು. ಪ್ರೆಸೆಂಟ್ ಎಷ್ಟಿದ್ದಾವೆ? 12 ಶೆಡ್ಯೂಲ್ಸ್ ಇದ್ದಾವೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂಡ್ ಯುವರ್ ಸೆಮ್ ಎಕ್ಸಾಮ್. ಅಂಡ್ ಫಾರ್ಮ್ಸ್ ಆಫ್ ಗವರ್ನಮೆಂಟ್ ನಮ್ಗೆ ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಒಂದು ನಮ್ಮ ದೇಶದ ಒಂದು ಗವರ್ನಮೆಂಟ್ ಫ್ರೇಮ್ ಹೇಗಿದೆ? ನಾವು ಅನ್ಕೋತೀವಿ ಮೋದಿ ಇಸ್ ದ ಹೈಯೆಸ್ಟ್, ಈಗ ಪ್ರೆಸಿಡೆಂಟ್ ಇಸ್ ದ ಹೈಯೆಸ್ಟ್. ನೋ. ಸೊ ನಮ್ಮ ಸಂವಿಧಾನ ತನ್ನದೇ ಆದ ಒಂದು ಗವರ್ಮೆಂಟ್ ನ ಒಂದು ಫ್ರೇಮ್ ಮಾಡಿದೆ. ನಾವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಾವು ಫಾರ್ಮ್ಸ್ ಆಫ್ ಗವರ್ನಮೆಂಟ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ, ಆಗ ನಾವು ಈಸಿಯಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನ ಅರ್ಥ ಮಾಡ್ಕೋಬಹುದು. ಫಾರ್ಮ್ಸ್ ಆಫ್ ಗವರ್ನಮೆಂಟ್ ಅಲ್ಲಿ 3 ಆರ್ಗನ್ಸ್ ಇದ್ದಾವೆ. 3 ಆರ್ಗನ್ಸ್ ಅಂದ್ರೆ 3 ಅಂಗಗಳು. ಯಾವ್ದಲ್ಲ? ಲೆಜಿಸ್ಲೇಟರ್ ಶಾಸಕಾಂಗ, ಎಕ್ಸಿಕ್ಯೂಟಿವ್ ಕಾರ್ಯಾಂಗ, ಅಂಡ್ ಜುಡಿಷರಿ ದಟ್ ಈಸ್ ನ್ಯಾಯಾಂಗ. ಏನಿದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂದ್ರೆ? ಶಾಸಕಾಂಗ ಮೇಕ್ ದ ಲಾ, ಇವರು ಲಾನ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಅವಾಗ ಹೇಳಿದಾಗೆ 370 ಅಂಡ್ 335A ಇದು ಜಮ್ಮು ಕಾಶ್ಮೀರ್ ರಿಲೇಟೆಡ್ ಆಗಿತ್ತು. ಇದು ಸ್ಪೆಷಲ್ ಸ್ಟೇಟಸ್ ನ ಜಮ್ಮು ಅಂಡ್ ಕಾಶ್ಮೀರ್ಗೆ ಕೊಟ್ಟಿತ್ತು. ಬಟ್ ಅದು ದೇಶದ ಒಂದು ಏನು ಭೇದ ಭಾವ, ಡಿಸ್ಕ್ರಿಮಿನೇಷನ್ ಅಂತ ಕೂಡ ನಾವು ತಿಳ್ಕೊಬಹುದಿತ್ತು. ಯಾಕಂತ ಹೇಳಿದ್ರೆ ಅದಕ್ಕೆ ಒಂದು ಸ್ಪೆಷಲ್ ಸ್ಟೇಟಸ್ ಇತ್ತು, ಮತ್ತೆ ರಿಮೈನಿಂಗ್ ಸ್ಟೇಟ್ಸ್ ಇದ್ದಾವೆ ಅದಕ್ಕೆ ಒಂದು ಬೇರೆ ತರ ಒಂದು ಕೆಳಭಾವ ಇತ್ತು. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಏನ್ ಮಾಡುತ್ತೆ, 35A ಮತ್ತೆ 370 ಆರ್ಟಿಕಲ್ ನ ಅಬಾಲಿಷ್ ತೆಗೆದಾಕ್ತಾರೆ. ಅಂಡ್ ಆಸ್ ಇಟ್ ಈಸ್ ಮತ್ತೆ GST ಕೌನ್ಸಿಲ್ ಬರುತ್ತೆ, GST ಇಂಟ್ರೊಡ್ಯೂಸ್ ಆಗುತ್ತೆ 2017 ನಲ್ಲಿ. ಆಗ ಅವರು ಒಂದು ಹೊಸ ಆಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂತ ಹೇಳಿದ್ರೆ ಮೇಕ್ ದ ಲಾ, ಲೆಜಿಸ್ಲೇಟರ್ಗೆ ಲಾ ನ ಫ್ರೇಮ್ ಮಾಡ್ಲಿಕ್ಕೆ ಆಗುತ್ತೆ ಮತ್ತೆ ಲಾ ನ ತೆಗಿಲಿಕ್ಕೂ ಆಗ್ತದೆ. ಅಂಡ್ ಏನು ಲೆಜಿಸ್ಲೇಟರ್ ಮಾಡುವಂತ ಲಾ ನ ಕಾರ್ಯಾಂಗ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಇಂಪ್ಲಿಮೆಂಟ್ ನ ಕಾರ್ಯಾಂಗ ಮಾಡುತ್ತೆ. ಬಟ್ ಇವಾಗ ಒಂದು ವರ್ಕ್ ಆಗಿದೆ, ಆ ವರ್ಕ್ ಅಲೋಕೇಟ್ ಆಗಿದೆ, ಆ ವರ್ಕ್ ಅಲೋಕೇಟ್ ಆಗಿದ್ದನ್ನು ವರ್ಕ್ ಆಗಿದೆ, ಆ ವರ್ಕ್ ಆಗಿರುವಂತದ್ದು ಕರೆಕ್ಟ್ ಉಂಟಾ ಇಲ್ವಾ ಅಂತ ಇಂಟರ್ಪ್ರೇಟ್ ಮಾಡುವಂತದ್ದು ಜುಡಿಷರಿ, ನ್ಯಾಯಾಂಗ. ಫಾರ್ ಎಕ್ಸಾಂಪಲ್ ಕೇಶವಾನಂದ ಭಾರತಿ ಮತ್ತೆ ಗೋಲಕ್ನಾಥ್ ಪ್ರಕರಣ ಅಂತ ಬರುತ್ತೆ. ಗೋಲಕ್ನಾಥ್ ಪ್ರಕರಣದಲ್ಲಿ ಅವ್ರು ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ ನ ಇವ್ರು ಏನಿದ್ದಾರೆ ಇದು ಶಾಸಕಾಂಗ ಲೆಜಿಸ್ಲೇಟರ್ ಅವರು ಅಮೆಂಡ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ತಿದ್ದುಪಡಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಆ ಏನು ಪ್ರಕರಣದಲ್ಲಿ ಇವರು ಫ್ರೇಮ್ ಮಾಡಿದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪೀಪಲ್ಗೆ ಹಾರ್ಮ್ ಆಗೋಗಿತ್ತು. ಸೊ ಇವ್ರು ಏನೇ ಲಾ ಮಾಡಿದ್ರು ಕೂಡ ಅದು ಫೈನಲ್ ಅಲ್ಲ, ಅದನ್ನ ಜುಡಿಷರಿಯಲ್ಲಿ ನಾವು ಕೂಡ ಕ್ವಶನ್ ಮಾಡಬಹುದು. ಅಂಡ್ ಲೆಜಿಸ್ಲೇಟರ್ ಏನಿದ್ದಾರೆ ಇಲ್ಲಿ, ಲೆಜಿಸ್ಲೇಟರ್ ಸೊ ರಿಜಿಸ್ಟ್ರೇಟರ್ ಬರುವಂತವರು ಫಸ್ಟ್ಗೆ ಒಟ್ಟು 3 ಮೆಂಬರ್ಸ್ ಬರ್ತಾರೆ ರಿಜಿಸ್ಟ್ರೇಟರ್ ಅಲ್ಲಿ. ಯಾರಲ್ಲ? ರಾಜ್ಯಸಭಾ, ಲೋಕಸಭಾ, ಪ್ರೆಸಿಡೆಂಟ್. ರಾಜ್ಯಸಭಾ ಅಂದ್ರೆ ಏನು? ರಾಜ್ಯಸಭಾ ಅಂದ್ರೆ ಇದು ರಾಜ್ಯದಲ್ಲಿ ಇರಲ್ಲ, ಇದು ಸೆಂಟ್ರಲ್ ಅಲ್ಲೇ ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತು. ಇವನ್ನ ಕೂಡ ನಾವು MP ಅಂತ ಕರಿತೀವಿ, ಇವನ್ನ ಕೂಡ ನಾವು MP ಅಂತ ಕರಿತೀವಿ. ಸೊ ಬೋತ್ ಆರ್ MPs. ಸೊ MPs ಅಲ್ಲಿ ಈ ರಾಜ್ಯಸಭಾ ಮೆಂಬರ್ಸ್ ಇಂದ ಇಂಡೈರೆಕ್ಟ್ ಎಲೆಕ್ಷನ್ ಮೂಲಕ ಇವರು ಅಪಾಯಿಂಟ್ ಸೆಲೆಕ್ಟ್ ಆಗ್ತಾರೆ. ಇಂಡೈರೆಕ್ಟ್ ಎಲೆಕ್ಷನ್ ಅಲ್ಲಿ ಇವ್ರನ್ನ ಕಳಿಸೋದು ಯಾರು? ನಾವು ಮೆಂಬರ್ಸ್, ಇವ್ರು ವೋಟರ್ ಏನಿದ್ದಾರೆ ಜನರಲ್ ಪಬ್ಲಿಕ್ ಇವ್ರನ್ನ ಸೆಲೆಕ್ಟ್ ಮಾಡೋದಿಲ್ಲ. ಇವ್ರನ್ನ ಸೆಲೆಕ್ಟ್ ಮಾಡುವಂತವ್ರು MLA ಏನು ನಮ್ಮ ರಾಜ್ಯದಲ್ಲಿ ಇರ್ತಾರೆ. ಅಂದ್ರೆ ಪ್ರತಿ ರಾಜ್ಯದಲ್ಲಿರುವಂತ MLAಗಳು ಅಲ್ಲಿರುವಂತಹ ಮೆಂಬರ್ಸ್ ನಲ್ಲಿ ರಾಜ್ಯಸಭೆಗೆ ಕಳಿಸ್ತವೆ. ಒಟ್ಟು ಕರ್ನಾಟಕಕ್ಕೆ ಇರುವಂತಹ ಒಟ್ಟು ಟೋಟಲ್ 12 ಮೆಂಬರ್ಸ್ ನ MPs ನ ನಾವು ರಾಜ್ಯಸಭೆಗೆ ಕಳಿಸಬಹುದು. ಟೋಟಲ್ 12 ಮಾತ್ರ. ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡೋದು ಯಾರು? MLA, ನಾಟ್ ಜನರಲ್ ಪಬ್ಲಿಕ್. ಅಂಡ್ ಲೋಕಸಭಾ ಡೈರೆಕ್ಟ್ ಎಲೆಕ್ಷನ್ ಆಗಿರುತ್ತೆ, ಇಲ್ಲಿ ನಾವು ವೋಟ್ ಮಾಡಬಹುದು. ಸೊ ಲೋಕಸಭಾ ಕ್ಷೇತ್ರ ಅಂತ ನಾವು ಕೇಳಿರ್ಬೋದು. ಪ್ರತಿ 15 ಲ್ಯಾಕ್ಗೆ ಒಂದು ಲೋಕಸಭಾ ಕ್ಷೇತ್ರ ಇರುತ್ತೆ. ಒಂದು ಜಿಲ್ಲೆಗೆ ಒಂದು ಲೋಕಸಭಾ ಕ್ಷೇತ್ರ ಅಲ್ಲ, ಪ್ರತಿ 15 ಲ್ಯಾಕ್ಗೆ ಒಂದು ಲೋಕಸಭಾ ಕ್ಷೇತ್ರ ಇರುತ್ತೆ.
ಸೊ ಇದು ಏನು ಲೋಕಸಭಾ ಮತ್ತೆ ರಾಜ್ಯಸಭಾ ಸೇರಿ 2 ಹೌಸ್ ಅಂತ ಕರಿತೀವಿ. ರಾಜ್ಯಸಭಾನ ನಾವೇನಂತೀವಿ, ಮೇಲ್ಮನೆ ಅಪ್ಪರ್ ಹೌಸ್ ಅಂತ ಕರಿತೀವಿ. ಲೋಕಸಭಾನ ನಾವು ಲೋವರ್ ಹೌಸ್ ಅಂತ ಕರಿತೀವಿ. ಹೌಸ್ ಆಫ್ ಬೈ ಕ್ಯಾಮರಲ್ ಲೆಜಿಸ್ಲೇಟರ್. ಬೈ ಅಂದ್ರೆ ಎಷ್ಟು? ಬೈ ಅಂದ್ರೆ 2, ಕ್ಯಾಮರಲ್ ಅಂದ್ರೆ ಹೌಸ್, ಎರಡು ಮನೆಯ ಶಾಸಕಾಂಗ ಅಂತ ನಾವು ಕೂಡ ಇದನ್ನ ಅರ್ಥ ಮಾಡ್ಕೋಬಹುದು. ಸೊ ಇವರಿಬ್ರು ಮಾತ್ರ ಅಲ್ಲ, ರಾಜ್ಯಸಭಾ ಮೆಂಬರ್ಸ್ ಮತ್ತೆ ಲೋಕಸಭಾ ಮೆಂಬರ್ಸ್ ಮಾತ್ರ ಅಲ್ಲ, ಪ್ರೆಸಿಡೆಂಟ್ ಕೂಡ ಇರ್ತಾರೆ. ಪಾರ್ಲಿಮೆಂಟ್ ಅಂದ್ರೆ ಟೋಟಲ್ 3 ಮೆಂಬರ್ಸ್ ಇರ್ತಾರೆ, ರಾಜ್ಯಸಭಾ, ಲೋಕಸಭಾ ಮತ್ತೆ ಪ್ರೆಸಿಡೆಂಟ್. ಓಕೆ, ರಾಜ್ಯಸಭಾ ಲೋಕಸಭಾ ಪ್ರೆಸಿಡೆಂಟ್ ಲೆಜಿಸ್ಲೇಟರ್ ಇರ್ತಾರೆ. ಅಂಡ್ ಎಕ್ಸಿಕ್ಯೂಟಿವ್ಸ್ ಇರುವರು ಯಾರು? ಎಕ್ಸಿಕ್ಯೂಟರ್ ಅಗೇನ್ ಇರುವಂತದ್ದು ಪ್ರೆಸಿಡೆಂಟೇ ಇರ್ತಾರೆ. ಯಾಕಂತ ಹೇಳಿದ್ರೆ ಇವ್ರು ಲಾ ಮಾಡಿದ ಕೂಡಲೇ ಅದು ಫೈನಲ್ ಅಲ್ಲ. ಏನಾದ್ರೂ ಒಂದು ಆಕ್ಟ್ ನ ಇಂಟ್ರೊಡ್ಯೂಸ್ ಮಾಡುವಾಗ ಅದನ್ನ ಫಸ್ಟ್ ಲೋಕಸಭಾದಲ್ಲಿ ಆದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು. ಆ ಬಿಲ್ ಉಂಟು, ಅದನ್ನ ಬಿಲ್ ಅಂತ ಕರಿತೀವಿ, ಮಸೂದೆ ಅಂತ ಕರಿತೀವಿ. ಆಕ್ಟ್ ಆಗ್ಲಿಕ್ಕಿಂತ ಮುಂಚೆ ಅದು ಮಸೂದೆ ಆಗಿರುತ್ತೆ. ಅದು ನಾವು ಲೋಕಸಭಾದಲ್ಲಿ ಆದ್ರೂ ಕೂಡ ಸಬ್ಮಿಟ್ ಮಾಡ್ಬೋದು, ಈಗ ರಾಜ್ಯಸಭಾದಲ್ಲಿ ಕೂಡ ಆದ್ರೂ ನಾವು ಸಬ್ಮಿಟ್ ಮಾಡ್ಬೋದು. ಬಟ್ ಎರಡೂ ಕಡೆ ಸಬ್ಮಿಟ್ ಆದ್ಮೇಲೆ ನೆಕ್ಸ್ಟ್ ಆ ಮಸೂದೆ ಏನುಂಟು ಅದು ಲಾ, ಅದು ಆಕ್ಟ್ ಆಗ್ಬೇಕಂದ್ರೆ ಆಗ ಪ್ರೆಸಿಡೆಂಟ್ ಸಿಗ್ನೇಚರ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರೆಸಿಡೆಂಟ್ ಅನ್ನುವಂಥವ್ರು ಲೆಜಿಸ್ಲೇಟಿವ್ ಬರ್ತಾರೆ, ಎಕ್ಸಿಕ್ಯೂಟಿವ್ಸ್ ಅಲ್ಲೂ ಕೂಡ ಬರ್ತಾರೆ. ಏನಿದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಇವಾಗ ನಾವು ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗೆ ಹೆಡ್ ಯಾರಾಗಿರ್ತಾರೆ? ಪ್ರೈಮ್ ಮಿನಿಸ್ಟರ್. ಅಟ್ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಯಾರು? ನರೇಂದ್ರ ಮೋದಿ. ಅವ್ರದ್ದು ಒಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಯಾರು ಬರ್ತಾರೆ? ಇವಾಗ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್, ಮತ್ತೆ ಹೋಮ್ ಮಿನಿಸ್ಟರ್ ಅಫೇರ್ಸ್ ಇವರು ಅಮಿತ್ ಶಾ, ಮತ್ತೆ ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಇವರೆಲ್ಲ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬರ್ತಾರೆ. ಅವರು ಮೆಂಬರ್ಸ್ ಯಾರು? ಅವರು ಲೋಕಸಭಾದ ಮೆಂಬರ್ ಆಗಿರ್ತಾರೆ, ಕೆಲವರು ರಾಜ್ಯಸಭಾದ ಮೆಂಬರ್ ಆಗಿರ್ತಾರೆ. ಇವಾಗ ಮೋದಿ ಯಾವ ಸಭಾದ ಮೆಂಬರ್? ಲೋಕಸಭಾದ ಮೆಂಬರ್ ಆಗಿರ್ತಾರೆ. ಸೊ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಯಾರಿಗೆಲ್ಲ ಖಾತೆ ಇದೆ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಗಿರ್ತಾರೆ. ಇವರು ಇಲ್ಲಿ ಕೂಡ ಇರ್ತಾರೆ, ಇಲ್ಲಿ ಕೂಡ ಇವರು ಇರ್ತಾರೆ. ಬಟ್ ಇಲ್ಲಿ ಇವು ಕೌನ್ಸಿಲ್ ಆಫ್ ಮಿನಿಸ್ಟರ್ ಮೋದಿ ಜೊತೆಗೆ, ಮೋದಿ ಮತ್ತೆ ನಿರ್ಮಲಾ ಸೀತಾರಾಮನ್, ನಿತಿನ್ ಗಡ್ಕರಿ ಅವ್ರ ಜೊತೆಗೆ ಎಷ್ಟು ಜನ ಎಂಪಿಸ್ ಇದ್ದಾರೆ, ಎಲ್ಲಾ ಎಂಪಿಸ್ ಕೂಡ ಇಲ್ಲಿ ಇರ್ತಾರೆ. ಬಟ್ ಇಲ್ಲಿರುವಂತವ್ರು ಯಾರಿಗೆಲ್ಲ ಖಾತೆ ಹಂಚಿಕೆ ಆಗಿದೆ ಅಂತ ಹೇಳಿದ್ರೆ, ಈಗ ಹೋಮ್ ಅಫೇರ್ಸ್ ಇರುತ್ತೆ ಅಂಡ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಯಾರಿಗೆಲ್ಲ ಖಾತೆ ಹಂಚಿಕೆ ಆಗಿದೆ ಅವರು ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರೆ. ಸೊ ಇದು ಡಿಫರೆನ್ಸ್ ಏನಂತ ಹೇಳಿದ್ರೆ, ಪಾರ್ಲಿಮೆಂಟ್ ಅಲ್ಲಿ ಎಲ್ಲ ಇರ್ತಾರೆ, ಸೆಲೆಕ್ಟ್ ಆಗಿರುವಂತ ಅಂಡ್ ಎಲೆಕ್ಟೆಡ್ ಮತ್ತೆ ನಾಮಿನೇಟ್ ಆಗಿರುವಂತ ಎಲ್ಲಾ ಮೆಂಬರ್ಸ್, ರಾಜ್ಯಸಭಾ ಲೋಕಸಭೆ ಎಲ್ಲದೂ ಇಲ್ಲಿರ್ತಾರೆ. ಬಟ್ ಇಲ್ಲಿರುವಂತವರು ಓನ್ಲಿ ಯಾರಿಗೆ ಖಾತೆ ಇದೆ, ಫಾರ್ ಎಕ್ಸಾಂಪಲ್ ಅವಾಗ ಹೇಳಿದಾಗೆ ಫಿನಾನ್ಸ್ ಮಿನಿಸ್ಟ್ರಿ ಇರ್ಬೋದು, ಹೋಮ್ ಅಫೇರ್ಸ್ ಇರ್ಬೋದು, ಅವರು ಇಲ್ಲಿರ್ತಾರೆ. ಅವ್ರಿಗೆ ಹೆಡ್ ಆಗಿರ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಅಂಡ್ ಜುಡಿಷಿಯರಿ ಅನ್ನೋದು ಇಂಡಿಪೆಂಡೆಂಟ್ ಬಾಡಿ ಆಗಿರುತ್ತೆ. ಅಂದ್ರೆ ಇರುವಂತ ಯಾವ ಮೆಂಬರ್ಸ್ ಕೂಡ ಇರುವುದಿಲ್ಲ. ಬಟ್ ಇವರು ಕೂಡ ಈ ಎರಡು ಏನುಂಟು, ಈ ಎರಡು ಅಂಗಗಳಿದ್ದಾವೆ, ಆರ್ಗನ್ಸ್ ಇದ್ದಾವೆ, ಲೆಜಿಸ್ಲೇಚರ್ ಮತ್ತೆ ಎಕ್ಸಿಕ್ಯೂಟಿವ್, ಅವರಷ್ಟೇ ಪವರ್ ಇವರಿಗೆ ಇರುತ್ತೆ. ಅಂಡ್ ಫೈನಲ್ ಆಗಿ ಹೇಳ್ಬೇಕಂದ್ರೆ ಇಷ್ಟು ಮೂರು ಕೂಡ ಬರುವಂತದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡರ್ ರೆಡಿ. ಸೊ ಸುಪ್ರೀಂ ಯಾರು? ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದೆನ್ ಸೊ ಇಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ಎಕ್ಸಿಕ್ಯೂಟಿವ್ಸ್ ಕಾರ್ಯಾಂಗ, ಲೆಜಿಸ್ಲೇಟಿವ್ ಅಂಡ್ ಜುಡಿಷಿಯರಿ. ಓಕೆ, ಎಕ್ಸಿಕ್ಯೂಟಿವ್ಸ್ ಯಾರು ಬರ್ತಾರೆ? ರಿಯಲ್ ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಬರ್ತಾರೆ. ಅಂಡ್ ನಾಮಿನಲ್ ಆಗಿ ಪ್ರೆಸಿಡೆಂಟ್ ಆಗಿರ್ತಾರೆ. ನಾಮಿನಲ್ ಅಂದ್ರೆ ಅವ್ರು ನಾಮ ಮತ್ತೆ ಮುಖ್ಯಸ್ಥರಾಗಿರ್ತಾರೆ ಅಲ್ಲಿ. ಸೊ ಅವ್ರಿಗೆ ಆಕ್ಚುಲ್ ಆಗಿ ಏನು ವರ್ಕ್ ಇರೋದಿಲ್ಲ ಅಲ್ಲಿ. ಸೊ ಒಂದು ಸಿಗ್ನೇಚರ್ ಹಾಕೋದು, ಒಂದು ಆಮೇಲೆ ಇದು ಮಸೂದೆ ಏನು ಬಿಲ್ ಇದೆ ಅದು ಆಕ್ಟ್ ಆಗ್ಬೇಕಂತ ಹೇಳಿದ್ರೆ ಆಗ ಮಾತ್ರ ಆಗ್ಬೇಕಂದ್ರೆ ಆಗ ಒಂದು ಸಿಗ್ನೇಚರ್ ಬೇಕಿರುತ್ತೆ. ಸೊ ಲೆಜಿಸ್ಲೇಟಿವ್ ಅಲ್ಲಿ ಲೋಕಸಭಾ ಮೆಂಬರ್ ಬರ್ತಾರೆ ಅಂಡ್ ರಾಜ್ಯಸಭಾ ಮೆಂಬರ್ ಬರ್ತಾರೆ ಅಂಡ್ ಪ್ರೆಸಿಡೆಂಟ್ ಕೂಡ ಬರ್ತಾರೆ. ಅಂಡ್ ಇದು ಜುಡಿಷಿಯರಿ ಗೊತ್ತುಂಟು, ನ್ಯಾಯಾಂಗ. ಸೊ ಜುಡಿಷಿಯರಿ ಯಾವ್ದಾಗ ಬರ್ತಾರೆ? ಸುಪ್ರೀಂ ಕೋರ್ಟ್ ಬರ್ತಾರೆ. ಎಲ್ಲಿ? ಸೆಂಟ್ರಲ್ ಅಲ್ಲಿ. ಇದಿಷ್ಟು ಎಲ್ಲಿ ಬರ್ತದೆ ನೋಡಿ. ಸೊ ಇದಿಷ್ಟು ಬರುವಂತದ್ದು ಯೂನಿಯನ್ ಗವರ್ನಮೆಂಟ್ ವಿತ್ ದಿ ಎಕ್ಸ್ಕ್ಲೂಸಿವ್ ಪವರ್. ಇದು ಯೂನಿಯನ್ ಗವರ್ನಮೆಂಟ್, ನಾಟ್ ಸ್ಟೇಟ್ ಗವರ್ನಮೆಂಟ್. ಇದು ಯೂನಿಯನ್ ಗವರ್ನಮೆಂಟ್ ಆಗಿರುತ್ತೆ, ಅಂದ್ರೆ ಸೆಂಟ್ರಲ್ ನ ಒಂದು ಕಥೆ ಆಗಿರುತ್ತೆ. ಸೊ ಇಲ್ಲಿ ಜುಡಿಷಿಯರಿ ಕೂಡ ಬರುತ್ತೆ. ಅಂಡ್ ಸ್ಟೇಟ್ ನೇನು, ಈಗ ಕರ್ನಾಟಕದ ಸ್ಟೇಟ್ ನಾವು ನೋಡಿದ್ರೆ, ಕರ್ನಾಟಕದ ಏನಂತ ಹೇಳಿದ್ರೆ, ಸೊ ನಾವು ಕರ್ನಾಟಕದ ಇಲ್ಲಿ ನೋಡ್ಕೋಬಹುದು. ಓಕೆ, ಇಲ್ಲಿ ನೋಡ್ಕೋಬಹುದು. ಸೊ ಇಲ್ಲಿನ ಎಕ್ಸಿಕ್ಯೂಟಿವ್ಸ್, ಇಲ್ಲಿನ ಕಾರ್ಯಾಂಗ ಯಾರು ಇರ್ತಾರೆ? ಚೀಫ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಈಗ ಚೀಫ್ ಮಿನಿಸ್ಟರ್ ಯಾರು? ಯಡಿಯೂರಪ್ಪ. ಅವರ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಅವರ ಒಂದು ಹೋಮ್ ಅಫೇರ್ಸ್ ಇರ್ಬೋದು ಅಂಡ್ ಇವಾಗ ಹೋಮ್ ಅಫೇರ್ಸ್ ಮತ್ತೆಲ್ಲ ಖಾತೆಗಳಿರ್ತಾವಲ್ಲ, ಸೊ ಆ ಖಾತೆಗಳಿರುವಂತ ಮಿನಿಸ್ಟರ್ಸ್ ಏನಿದ್ದಾರೆ ಅವರು ಇಲ್ಲಿ ಬರ್ತಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಲ್ಲಿ ಬರ್ತಾರೆ.
ಅಂಡ್ ನಾಮಿನಲ್ ಗವರ್ನರ್ ಅಂದ್ರೆ ಇಲ್ಲಿ ಹೇಗೆ ನಾಮಿನಲ್ ಆಗಿ ನಾಮ ಮಾತ್ರ ಮುಖ್ಯಸ್ಥರಾಗಿ ಹೇಗೆ ಪ್ರೆಸಿಡೆಂಟ್ ಇರ್ತಾರೆ, ರಾಷ್ಟ್ರಪತಿ ಇರ್ತಾರೆ, ಇಲ್ಲಿ ರಾಜ್ಯಪಾಲರು ಗವರ್ನರ್ ಇಲ್ಲಿ ನಾಮ ಮಾತ್ರ ಮುಖ್ಯಸ್ಥರಾಗಿರ್ತಾರೆ. ಅಂಡ್ ಎಕ್ಸಿಕ್ಯೂಟಿವ್ಸ್ ಅಂಡ್ ಲೆಜಿಸ್ಲೇಟಿವ್ ಅಂತ ಹೇಳಿದ್ರೆ ಯಾರು, ಇಲ್ಲಿ ಹೇಳಿದಾಗೆ ನ್ಯಾಯಾಂಗ. ಇಲ್ಲಿ ಕೂಡ ಹಾಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಏನಿದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ MLA ಇರ್ತಾರಲ್ಲ, ಅಂದ್ರೆ ವಿಧಾನಸಭೆಯ ಮೆಂಬರ್ಸ್ ಇಲ್ಲಿ ಇರ್ತಾರೆ, ವಿಧಾನಸಭೆಯ ಮೆಂಬರ್ಸ್ MLAs ಗಳು ಇಲ್ಲಿ ಇರ್ತಾರೆ. ಅಂಡ್ MLC ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ವಿಧಾನ ಪರಿಷತ್ತು, ಇಲ್ಲಿ ವಿಧಾನ ಪರಿಷತ್ ಇರ್ತಾರೆ, ಇಲ್ಲಿ ವಿಧಾನ ಸಭೆ ಮೆಂಬರ್ಸ್ ಇಲ್ಲಿ ಇರ್ತಾರೆ. ಅಂಡ್ ಒಟ್ಟು ಸೇರಿ ಇದು ಸ್ಟೇಟ್ ಗೌರ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ಯಾವ್ದಿರ್ತಾರೆ, ಹೈಕೋರ್ಟ್ ಇರುತ್ತೆ, ಸ್ಟೇಟ್ ಅಲ್ಲಿ ಹೈಕೋರ್ಟ್ ಇರುತ್ತೆ. ಅಂಡ್ ಸಬಾರ್ಡಿನೇಟ್ ಕೋರ್ಟ್ಸ್ ಇರುತ್ತೆ. ಸಬಾರ್ಡಿನೇಟ್ ಕೋರ್ಟ್ಸ್ ಅಂದ್ರೆ ಅದು ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಇರ್ಬೋದು, ಅಂಡ್ ತಾಲೂಕ್ ಕೋರ್ಟ್ಸ್ ಇರ್ತಾರೆ. ಸೊ ಇದೆಲ್ಲ ಸಬಾರ್ಡಿನೇಟ್ ಕೋರ್ಟ್ಸ್ ಆಗಿರುತ್ತೆ. ಸೊ ಫಾರ್ಮ್ಸ್ ಆಫ್ ಗವರ್ನಮೆಂಟ್. ಸೊ ಇವಾಗ ನಾವು ಫಾರ್ಮ್ಸ್ ಆಫ್ ಗವರ್ನಮೆಂಟ್ ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡಿದ್ವಿ. ಇದು ಏನು ಫಾರ್ಮ್ಸ್ ಆಫ್ ಗವರ್ನಮೆಂಟ್ ಅಂತ ಹೇಳಿದ್ರೆ, ಸೊ ಇವಾಗ ಒಂದು ಕ್ವಶನ್ ಬರುತ್ತೆ, ನಮ್ಮ ದೇಶದಲ್ಲಿ ಬಂದ ಗವರ್ನಮೆಂಟ್ ಯಾವುದು, ವಿಚ್ ಗವರ್ನಮೆಂಟ್ ವಿ ಹ್ಯಾವ್, ದಟ್ ಈಸ್ ಕ್ವಾಸಿ ಫೆಡರಲ್ ಸಿಸ್ಟಮ್ ಆಫ್ ಗವರ್ನಮೆಂಟ್ ನಾವು ಇದೆ. ಯಾವ ಸಿಸ್ಟಮ್ ಆಫ್ ಗವರ್ನಮೆಂಟ್ ಇದೆ ನಮ್ಮಲ್ಲಿ, ಕ್ವಾಸಿ ಫೆಡರಲ್ ಸಿಸ್ಟಮ್ ಅಂದ್ರೆ ಹಾಫ್ ಫೆಡರಲ್ ಸಿಸ್ಟಮ್. ಏನಿದು ಹಾಫ್ ಫೆಡರಲ್ ಸಿಸ್ಟಮ್? ಸೊ ಫೆಡರಲ್ ಸಿಸ್ಟಮ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇದು ಫೆಡರಲ್ ಸಿಸ್ಟಮ್, ಫೆಡರಲ್ ಗೌರ್ಮೆಂಟ್. ಫೆಡರಲ್ ಗೌರ್ಮೆಂಟ್ ಅಂದ್ರೆ ಏನು, ಅಲ್ಲಿ ಸೆಂಟರ್ ಇರುತ್ತೆ, ಸ್ಟೇಟ್ ಇರುತ್ತೆ, ವಿಲೇಜ್ ಇರುತ್ತೆ. ಈ ಮೂರೂ ಗೌರ್ಮೆಂಟ್ ಕೂಡ ಪವರ್ ಅನ್ನುವಂಥದ್ದು ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ನಮ್ಮಲ್ಲಿ ಕೂಡ ಆಗಿದೆ. ಸೆಂಟರ್ ಅಲ್ಲಿ ಯಾರಿರ್ತಾರೆ, ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಸ್ಟೇಟ್ ಅಲ್ಲಿ ಯಾರಿರ್ತಾರೆ, ಇವ್ರು ಇರ್ತಾರೆ, ಯಾರು ಚೀಫ್ ಮಿನಿಸ್ಟರ್ ಇರ್ತಾರೆ. ವಿಲೇಜ್ ಅಲ್ಲಿ ಯಾರಿರ್ತಾರೆ, ಗ್ರಾಮ ಪಂಚಾಯತ್, ಪುರಸಭೆ, ಅವರೆಲ್ಲ ವಿಲೇಜ್ ಅಲ್ಲಿ ಇರ್ತಾರೆ. ಸೊ ಇವನ್ನ 3 ಟೈರ್ಸ್ ಆಫ್ ಗವರ್ನಮೆಂಟ್, 3 ಚಕ್ರಗಳ ಕೂಡ ಅಂತ ಹೇಳ್ತೀವಿ. ಬಟ್ ಯುನಿಟರಿ ಗವರ್ನಮೆಂಟ್ ಅಂದ್ರೆ ಏನು? ಯುನಿಟರಿ ಗವರ್ನಮೆಂಟ್ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ನಮೆಂಟ್ ಫುಲ್ ಅಥಾರಿಟಿ ಅವ್ರ ಹತ್ರ ಇರುತ್ತೆ, ಅವ್ರು ಮಾತ್ರ ಕಂಟ್ರೋಲ್ ಮಾಡ್ತಾರೆ. ನಮ್ಮಲ್ಲಿ ನಾವು ಜನರಲ್ ಆಗಿ ನೋಡುವಂತದ್ದು, ಇವಾಗ ನೋಡ್ತಾ ಇರುವಂತದ್ದು ಏನು, ಫೆಡರಲ್ ಗವರ್ನಮೆಂಟ್. ಫೆಡರಲ್ ಗವರ್ನಮೆಂಟ್ ನಾವು ಜನರಲ್ ಆಗಿ ನೋಡ್ತೀವಿ. ನಾವು ಇಲ್ಲಿ ಏನ್ ಹೇಳ್ತಿದ್ವಿ, ಕ್ವಾಸಿ ಫೆಡರಲ್ ಸಿಸ್ಟಮ್. ಯಾಕೆ ಇದು ಕ್ವಾಸಿ ಫೆಡರಲ್ ಸಿಸ್ಟಮ್? ಯುನಿಟರಿ ಗವರ್ನಮೆಂಟ್ ನಮ್ಮಲ್ಲಿ ಇದೆಯಾ? ಹೌದು. ಯಾವಾಗ ಅಟ್ ದಿ ಟೈಮ್ ಆಫ್ ಎಮರ್ಜೆನ್ಸಿ, ಯಾವಾಗ ತುರ್ತು ಪರಿಸ್ಥಿತಿ ಘೋಷಣೆ ಆಗುತ್ತೋ ಆಗ ಈ ಮೂರಲ್ಲಿ ಕೂಡ ಪವರ್ ಡಿಸ್ಟ್ರಿಬ್ಯೂಷನ್ ಆಗೋದಿಲ್ಲ. ಓನ್ಲಿ ಸೆಂಟ್ರಲ್ ಗವರ್ನಮೆಂಟ್ ಮಾತ್ರ ಪವರ್ ಹೊಂದಿರುತ್ತೆ. ನಮ್ಮಲ್ಲಿ 3 ಟೈಮ್ಸ್ ಎಮರ್ಜೆನ್ಸಿನ ಅನೌನ್ಸ್ ಮಾಡಿದ್ದಾರೆ. ಸೊ ಆಗ ಇವರಿಗೆ ಇದ್ದ ಡಿಸ್ಟ್ರಿಬ್ಯೂಷನ್, ಸ್ಟೇಟ್ಗೆ ಮತ್ತೆ ವಿಲೇಜ್ಗೆ ಏನ್ ಪವರ್ ಇರ್ತದೆ ಅದೆಲ್ಲ ಕೂಡ ಸೆಂಟರ್ಗೆ ಹೋಗುತ್ತೆ. ಆಗ ಅದು ಯುನಿಟರಿ ಗವರ್ನಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಗ ಕ್ವಾಸಿ ಫೆಡರಲ್ ಸಿಸ್ಟಮ್ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ನಮ್ಮ ಇರುವಂತದ್ದು ಫೆಡರಲ್ ಸಿಸ್ಟಮ್. ಯಾವಾಗ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿನ 352, 356 ವಿಧಿಗಳ ಪ್ರಕಾರ ಯಾವಾಗ ಎಮರ್ಜೆನ್ಸಿನ ಅನೌನ್ಸ್ ಮಾಡ್ತಾರೆ, ಆಗ ಸೆಂಟ್ರಲ್ ಗವರ್ನಮೆಂಟ್ ಇದನ್ನ ಫುಲ್ ಪವರ್ನ ಅವ್ರು ಕಂಟ್ರೋಲ್ ತಗೋತಾರೆ. ಇವರಿಗಿರುವಂತ ಪವರ್ನ ಕೂಡ ಸೆಂಟ್ರಲ್ ಗವರ್ನಮೆಂಟ್ ತಗೊಳ್ತದೆ. ಸೊ ಹಾಗಾಗಿ ನಾವು ಹೇಳ್ಬೋದು, ಯಾವ ಪೊಲಿಟಿಕಲ್ ಸಿಸ್ಟಮ್ ನಾವು ಹೊಂದಿದೀವಿ, ಕ್ವಾಸಿ ಫೆಡರಲ್ ಸಿಸ್ಟಮ್ और ಹಾಫ್ ಫೆಡರಲ್ ಸಿಸ್ಟಮ್. ಇದು ಹಾಫ್ ಅನ್ನೋದು ಇಲ್ಲ, ಬಟ್ ನಾನು ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ಕ್ವಾಸಿಯ ಮೀನಿಂಗ್ ಆಗಿ ಹಾಫ್ ಫೆಡರಲ್ ಸಿಸ್ಟಮ್ ಅಂತ ಹಾಕಿದ್ದೀನಿ. ಎಕ್ಸಾಮ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ನಮ್ಮಲ್ಲಿ ಇರುವಂತಹ ಗವರ್ನಮೆಂಟ್ ಸಿಸ್ಟಮ್ ಯಾವುದು, ಕ್ವಾಸಿ ಫೆಡರಲ್ ಸಿಸ್ಟಮ್. ನೆಕ್ಸ್ಟ್, ಹಿಸ್ಟರಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ನಮ್ಮ ಗವರ್ನಮೆಂಟ್ ಇದು ಫ್ರೇಮ್ ಬಗ್ಗೆ ಈಗ ನಾವು ತಿಳ್ಕೊಂಡ್ವಿ. ಅಂಡ್ ಇವಾಗ ನಾವು ತಿಳ್ಕೊಬೇಕಾಗುತ್ತೆ ಹಿಸ್ಟ್ರಿ ಆಫ್ ಕಾನ್ಸ್ಟಿಟ್ಯೂಷನ್. ಇಷ್ಟೆಲ್ಲ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿದ ಮೇಲೆ ಹೇಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬಿಲ್ಡ್ ಆಯ್ತು, ಸೊ ಏನೆಲ್ಲ ಆಯ್ತು ಅನ್ನೋಂಥದ್ದು ನಾವು ಹಿಸ್ಟ್ರಿಯಲ್ಲಿ ತಿಳ್ಕೊಬಹುದು. ಸೊ ನಾವು ನೋಡುದಾದ್ರೆ ಫಸ್ಟ್ ರೆಗ್ಯುಲೇಟಿಂಗ್ ಆಕ್ಟ್ 1773 ಇಂದ ಇದು ಸ್ಟಾರ್ಟ್ ಆಗ್ತದೆ. ರೆಗ್ಯುಲೇಟಿಂಗ್ ಆಕ್ಟ್ ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ, ಏಮ್ ಟು ಎಟ್ ರೆಗ್ಯುಲೇಟಿಂಗ್ ದ ಆಪರೇಷನ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ ಅಂಡ್ ಇಟ್ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಇಂಡಿಯನ್ ಟೆರಿಟರಿ. 1600 ಅಲ್ಲಿ ನಮ್ಮಲ್ಲಿ ಬ್ರಿಟಿಷ್ ಬರ್ತಾರೆ. ಸೊ ಇಂಗ್ಲೆಂಡ್ ಇಂದ ಯಾಕೆ ಬರ್ತಾರೆ, ಟ್ರೇಡಿಗೋಸ್ಕರ ಬರ್ತಾರೆ. ದೆನ್ ಅವ್ರು ಏನ್ ಮಾಡ್ತಾರೆ, ನಮ್ಮಲ್ಲೇ ಗಲಾಟೆ ಜಗಳ ತಂದಿಟ್ಟು ಅವರು ನಮ್ಮನ್ನ ರೂಲ್ ಮಾಡ್ತಾರೆ. ಬಟ್ ನಮ್ಗೆ ಒಂದ್ ತಿಳ್ಕೋಬೇಕು, ಆವಾಗ ನಮ್ಮನ್ನ ರೂಲ್ ಮಾಡ್ತಿದ್ದು ಬ್ರಿಟಿಷ್ ಟ್ರೇಡರ್ಸ್ ಮಾತ್ರ. ಬ್ರಿಟಿಷ್ ಗವರ್ನಮೆಂಟ್ ನಮ್ಮನ್ನ ರೂಲ್ ಮಾಡ್ತಾ ಇರ್ಲಿಲ್ಲ. ಬ್ರಿಟಿಷ್ ಗವರ್ನಮೆಂಟ್ ಇಂಗ್ಲೆಂಡ್ ಅಲ್ಲೇ ಇತ್ತು, ಬ್ರಿಟಿಷ್ ಟ್ರೇಡರ್ಸ್ ಏನು ಅಲ್ಲಿಂದ ಪರ್ಮಿಷನ್ ತಗೊಂಡು ಇಲ್ಲಿ ಟ್ರೇಡ್ ಮಾಡ್ತಾ ಇದ್ರು. ಬಟ್ ಏನಾಯ್ತು, ಅವ್ರು ಟ್ರೇಡ್ ಮಾಡ್ತಾ ನಮ್ಮನ್ನ ಕಂಟ್ರೋಲ್ ಮಾಡಿದ್ರು. ದೆನ್ ಅವರು ಇವಾಗ ಕರೆಕ್ಟೆಡ್ ಆಗಿ ಅಂಡ್ ಅನ್ಎಥಿಕಲ್ ವೇಯಲ್ಲಿ ದುಡ್ಡು ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅಂದ್ರೆ ಮನಿ ಅರ್ನ್ ಮಾಡ್ತಾ ಇದ್ರು. ಆಗ ಏನ್ ಮಾಡುತ್ತೆ, ಆವಾಗ ಇಂಡಿಯನ್ ಗವರ್ಮೆಂಟ್, ಇಂಗ್ಲೆಂಡ್ ಗವರ್ನಮೆಂಟ್ ಏನ್ ಮಾಡುತ್ತೆ ಅಂದ್ರೆ ರೆಗ್ಯುಲೇಟಿಂಗ್ ಆಕ್ಟ್ ಪಾಸ್ ಮಾಡುತ್ತೆ. ಯಾವಾಗ 1773. ಯಾಕೆ ಪಾಸ್ ಮಾಡಿದ್ದು, ಇನ್ನು ಪಾಸ್ ಮಾಡಿರುವಂತದ್ದು
ಇಂಗ್ಲೆಂಡ್ ಗವರ್ನಮೆಂಟ್ ಯಾಕೆ ಪಾಸ್ ಮಾಡುತ್ತೆ? ಇಂಡಿಯಾದಲ್ಲಿ ಅಂದ್ರೆ ಭಾರತದಲ್ಲಿ ಏನು ಅವರ ದೇಶದ ಟ್ರೇಡರ್ಸ್ ಇಲ್ಲಿ ಬಂದು ವ್ಯಾಪಾರ ಮಾಡಿಕೊಂಡು ಅನ್ಎಥಿಕಲ್ ವೇ, ಕರೆಕ್ಟೆಡ್ ವೇ ಅಲ್ಲಿ ಮನಿ ಅರ್ನ್ ಮಾಡ್ತಾ ಇದ್ರು, ಅದನ್ನ ನಿಲ್ಸಲಿಕ್ಕೆ ಅಂಡ್ ಅದನ್ನ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ. ಅಂಡ್ ರೆಗ್ಯುಲೇಟಿಂಗ್ ಆಕ್ಟ್ ನ ಫೀಚರ್ಸ್ ಏನು? ಸೊ ಇಲ್ಲಿ ಇಂಗ್ಲಿಷ್ ಅಲ್ಲಿ ಉಂಟು, ಇಲ್ಲಿ ಕನ್ನಡದಲ್ಲಿ ಕೂಡ ಉಂಟು. ಅಂಡ್ ಗವರ್ನರ್ ಆಫ್ ದಿ ಬೆಂಗಾಲ್ ಮೇಡ್ ಗವರ್ನರ್ ಜನರಲ್ ಆಫ್ ದಿ ಗವರ್ನರ್ ಜನರಲ್ ಆಫ್ ದಿ ಕಂಪನಿ ಇನ್ ಇಂಡಿಯಾ. ಬೆಂಗಾಲ್ನ ಗವರ್ನರ್ ಏನಿದ್ರು ಅವ್ರನ್ನ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಲಾಯಿತು, ಅಂದ್ರೆ ನೇಮ್ ಚೇಂಜ್ ಮಾಡಿದ್ರು. ಗವರ್ನರ್ ಇದ್ದನ್ನ ಗವರ್ನರ್ ಜನರಲ್ ಆಫ್ ದಿ ಈಸ್ಟ್ ಕಂಪನಿ ಇನ್ ಇಂಡಿಯಾ ಮಾಡಿದ್ರು. ಅಂಡ್ ಗವರ್ನರ್ ಆಫ್ ದಿ ಮದ್ರಾಸ್ ಅಂಡ್ ಬಾಂಬೆ ಸಬಾರ್ಡಿನೇಟ್ ಇನ್ ಮ್ಯಾಟರ್ಸ್ ಆಫ್ ರಿಲೇಟೆಡ್ ಟು ವಾರ್ ಅಂಡ್ ಎಮರ್ಜೆನ್ಸೀಸ್ ಅಂತ ಹೇಳಿದ್ರೆ, ಇವಾಗ ಪ್ರೆಸೆಂಟ್ ಈ ರೆಗ್ಯುಲೇಟಿಂಗ್ ಆಕ್ಟ್ ಬರ್ಲಿಕ್ಕಿಂತ ಮುಂಚೆ ಬೆಂಗಾಲ್, ಮದ್ರಾಸ್ ಅಂಡ್ ಬಾಂಬೆ ಏನಿತ್ತು ಸಪರೇಟ್ ಇದು ಇದು ಆಗಿದ್ದು, ಅಂದ್ರೆ ಅವರ ಪ್ರಾವಿನ್ಸ್ ಆಗಿದ್ದು. ಬಟ್ ರೆಗ್ಯುಲೇಟಿಂಗ್ ಆಕ್ಟ್ ಬಂದ್ಮೇಲೆ ಬೆಂಗಾಲ್ನ ಒಂದು ಮೇನ್ ಆಗಿ ಮಾಡಿ ಅವರಿಗೆ ಎಮರ್ಜೆನ್ಸಿ ಅಂಡ್ ವಾರ್ ಟೈಮ್ ಅಲ್ಲಿ ಸಬಾರ್ಡಿನೇಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಮದ್ರಾಸ್ ಮತ್ತೆ ಬಾಂಬೆನ ಅಂಡರ್ ಅಲ್ಲಿ ಹಾಕಿದ್ರು. ಸೊ ಇಲ್ಲಿ ನೋಡ್ಬೋದು, ಬಾಂಬೆ ಅಂಡ್ ಮದ್ರಾಸ್ ಪ್ರಾಂತ್ಯಗಳ ಗವರ್ನರ್ಗಳನ್ನು ಬಂಗಾಳದ ಗವರ್ನರ್ ಜನರಲ್ ಆಗಿ ಅಧೀನಗೊಳಿಸಲಾಯಿತು ಅಂತ ಹೇಳಿದ್ರೆ, ಬಾಂಬೆ ಮತ್ತೆ ಮದ್ರಾಸ್ ಪ್ರಾಂತ್ಯಗಳ ಒಂದು ಗವರ್ನರ್ ಏನಿರ್ತಾರೆ ಅವರು ಬಂಗಾಳದ ಗವರ್ನರ್ ಜನರಲ್ ಅಂಡರ್ ಅಡಿ ಬರ್ತಾರೆ. ಇದಕ್ಕೂ ಮುನ್ನ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳು ಪ್ರಾವಿನ್ಸಸ್ ಪರಸ್ಪರ ಸ್ವತಂತ್ರವಾಗಿದ್ವು. ಅಂದ್ರೆ ಈ ಆಕ್ಟ್ ಬರೋಕ್ಕಿಂತ ಮುಂಚೆ ಬಾಂಬೆ, ಮದ್ರಾಸ್ ಮತ್ತೆ ಏನು ಬಂಗಾಳ ಅಂತ 3 ಸಪರೇಟ್ ಪ್ರಾವಿನ್ಸ್ ಆಗಿದ್ವು. ಬಟ್ ರೆಗ್ಯುಲೇಟಿಂಗ್ ಆಕ್ಟ್ ಬಂದ್ಮೇಲೆ ಇದು ಮೇನ್ ಆಯ್ತು. ಇವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಬಾಂಬೆ ಅಂಡ್ ಮದ್ರಾಸ್ ನ ನೇಮ್ಸ್ ಮಾಡಲಾಯಿತು. 4 ಮೆಂಬರ್ ಆಫ್ ಕೌನ್ಸಿಲ್ ಅಸಿಸ್ಟ್ ದಿ ಗವರ್ನರ್ ಜನರಲ್. 4 ಮೆಂಬರ್ಸ್ ನ ಒಂದು ಕೌನ್ಸಿಲ್ ನ ಕ್ರಿಯೇಟ್ ಮಾಡ್ತಾರೆ. ಯಾಕೆ? ಗವರ್ನರ್ ಜನರಲ್ಗೆ ಒಂದು ಅಸಿಸ್ಟ್ ಮಾಡ್ಲಿಕ್ಕೆ. ಯಾಕೆ? ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅಸಿಸ್ಟ್ ಮಾಡ್ಲಿಕ್ಕೆ. ಸುಪ್ರೀಂ ಕೋರ್ಟ್ ಇಂಡಿಪೆಂಡೆಂಟ್ ಆಫ್ ದಿ ಗವರ್ನರ್ ಜನರಲ್ ಅಂಡ್ ದಿ ಕೌನ್ಸಿಲ್ ಕ್ರಿಯೇಟೆಡ್ ಅಟ್ ಕಲ್ಕತ್ತಾ. ಏನಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಅನ್ನ ಗವರ್ನರ್ ಜನರಲ್ ಇಂದ ಇಂಡಿಪೆಂಡೆಂಟ್ ಮಾಡಿದ್ರು. ಇವಾಗ ಸುಪ್ರೀಂ ಕೋರ್ಟ್ ಕೂಡ ಒಂದು ಪವರ್ ಬಂತು, ಅದು ಇಂಡಿಪೆಂಡೆಂಟ್ ಆಗಿ ಅದು ವರ್ಕ್ ಮಾಡ್ತಾ ಉಂಟು. ಇವಾಗ ನಮ್ಮಲ್ಲಿಯೂ ಕೂಡ ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಇಂಡಿಪೆಂಡೆಂಟ್, ಯಾರ ಮೇಲೂ ಡಿಪೆಂಡೆಂಟ್ ಇಲ್ಲ. ಸೊ ಅದು ಏನ್ ತೀರ್ಪು ಕೊಡ್ತದೆ, ಸುಪ್ರೀಂ ಕೋರ್ಟ್ ನ ಏನು ವಾದ ವಿವಾದ ನೋಡ್ಕೊಂಡು ತೀರ್ಪು ಕೊಡ್ತಾರೆ. ಅದು ಬಿಟ್ಟು ಯಾರ್ದೇ ಒಂದು ಕಂಟ್ರೋಲ್ ಅಲ್ಲಿ ಕೂಡ ನಮ್ಮ ಸುಪ್ರೀಂ ಕೋರ್ಟ್ ಇಲ್ಲ. ಅದಾದ್ಮೇಲೆ ರೆಗ್ಯುಲೇಟಿಂಗ್ ಆಕ್ಟ್ 1773 ಆದ್ಮೇಲೆ ನೆಕ್ಸ್ಟ್ ಬರುತ್ತೆ ಪಿಟ್ಸ್ ಇಂಡಿಯಾ ಆಕ್ಟ್ 1784. ಇಂಡಿಯಾ ಅಂದ್ರೆ 1784 ಅಲ್ಲ, ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಸೆಕೆಂಡ್ ಆಕ್ಟ್ ಆಗಿದೆ. ದಟ್ ಈಸ್ ಸುಪ್ರೀಂ ಕೋರ್ಟ್ ಜ್ಯೂರಿಸ್ಡಿಕ್ಷನ್ ಡಿಫೈನ್. ಹಿಂದಿನ ಏನು ಸುಪ್ರೀಂ ಕೋರ್ಟ್ ನ ಇಂಡಿಪೆಂಡೆಂಟ್ ಮಾಡಿದ್ರು, ಇಲ್ಲಿ ಸುಪ್ರೀಂ ಕೋರ್ಟ್ ನ ಏನು ಜ್ಯೂರಿಸ್ಡಿಕ್ಷನ್, ಏನು ಆಡಳಿತ ವ್ಯಾಪ್ತಿನ ಡಿಫೈನ್ ಮಾಡಲಾಯಿತು, ಹೇಳಿದಾಯ್ತು. ಸೊ ಇಲ್ಲಿ ಏನುಂಟು ಅದರ ಇದು ಟ್ರಾನ್ಸ್ಲೇಷನ್ ಅಲ್ಲ, ಇಲ್ಲಿ ಕೆಲವೊಂದು ಪಾಯಿಂಟ್ ಮಿಸ್ ಆಗಿದೆ, ಅದನ್ನ ಇಲ್ಲಿ ನೋಟ್ ಮಾಡಿದ್ದೀನಿ. ಸೊ 6 ಮೆಂಬರ್ ಬೋರ್ಡ್ ಆಫ್ ಕಂಟ್ರೋಲ್ ಕಾನ್ಸ್ಟಿಟ್ಯೂಟೆಡ್ ಟು ಕಂಟ್ರೋಲ್ ಅಂಡ್ ಸೂಪರ್ವೈಸ್ ದಿ ಅಫೇರ್ಸ್ ಆಫ್ ಕಂಪನಿ. 6 ಮೆಂಬರ್ಸ್ ನ ಒಂದು ಬೋರ್ಡ್ ಮಾಡ್ತಾರೆ. ಯಾಕೆ? ಏನು ಆ ಈಸ್ಟ್ ಇಂಡಿಯಾ ಕಂಪನಿ ಇಲ್ಲಿ ವರ್ಕ್ ಆಗ್ತಾ ಇತ್ತು ಅದನ್ನ ಸೂಪರ್ವೈಸ್ ಮತ್ತೆ ಕಂಟ್ರೋಲ್ ಮಾಡ್ಲಿಕ್ಕೆ, ಆಡಳಿತ ಮತ್ತು ನಿಯಂತ್ರಣ ಮಾಡ್ಲಿಕ್ಕೆ ಒಂದು 6 ಮೆಂಬರ್ಸ್ ಬೋರ್ಡ್ ನ ಕ್ರಿಯೇಟ್ ಮಾಡ್ತಾರೆ. ಚಾನ್ಸಲರ್ ಆಫ್ ಎಕ್ಸ್ಚೆಕರ್ ಅಂಡ್ ದಿ ಸೆಕ್ರೆಟರಿ ಆಫ್ 6 ಎಸ್ಕೋ ಆಫೀಸರ್ಸ್ ಮೆಂಬರ್ಸ್ ಅಂಡ್ ಕೌನ್ಸಿಲ್ ಆಫ್ ದಿ ಗವರ್ನರ್ ಜನರಲ್ ಇನ್ ದಿ ಇಂಡಿಯಾ ರೆಡ್ಯೂಸ್ ದಿ ಫ್ರಮ್ 4 to 3. ಏನ್ ರೆಗ್ಯುಲೇಟರಿ ಆಕ್ಟ್ ಅಲ್ಲಿ ಗವರ್ನರ್ ಜನರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ ಕೌನ್ಸಿಲ್ ಅಲ್ಲಿ 4 ಮೆಂಬರ್ಸ್ ಇದ್ರು, ಅಲ್ಲಿ ಈಗ ಏನ್ ಮಾಡ್ತಾರೆ, ರೆಡ್ಯೂಸ್ ಮಾಡ್ತಾರೆ. ಎಷ್ಟಕ್ಕೆ? 4 ಇಂದ 3 ಗೆ ರೆಡ್ಯೂಸ್ ಮಾಡ್ತಾರೆ. ಅಂಡ್ ಗವರ್ನರ್ ಆಫ್ ದಿ ಬಾಂಬೆ ಅಂಡ್ ಮದ್ರಾಸ್ ಕಂಪ್ಲೀಟ್ಲಿ ಸಬಾರ್ಡಿನೇಟ್ ಟು ದ ಗವರ್ನರ್ ಜನರಲ್. ಇನ್ನಿಂದ ರೆಗ್ಯುಲೇಟರಿ ಆಕ್ಟ್ ಬಂದಾಗ ಏನಾಗಿತ್ತು, ಸಬಾರ್ಡಿನೇಟ್ ಆಗಿದ್ರು, ಬಟ್ ಅವರಿಗೂ ಕೂಡ ಒಂದು ಅಧಿಕಾರ ಇತ್ತು. ಬಟ್ ಈ ಆಕ್ಟ್ ಬಂದ ಮೇಲೆ ಅವರು ಕಂಪ್ಲೀಟ್ಲಿ ಸಬಾರ್ಡಿನೇಟ್ ಟು ದ ಗವರ್ನರ್ ಜನರಲ್, ಕಂಪ್ಲೀಟ್ ಆಗಿ ಅವರು ಇದು ಸಬಾರ್ಡಿನೇಟ್ ಆಗ್ತಾರೆ. ನೆಕ್ಸ್ಟ್ ಬರುವಂತದ್ದು ಚಾರ್ಟರ್ ಆಕ್ಟ್. ಇದು 3rd ಆಕ್ಟ್ ನಮ್ಮಲ್ಲಿ ಬಂದಿರುವಂತದ್ದು. ದಟ್ ಈಸ್ ಚಾರ್ಟರ್ ಆಕ್ಟ್, ಚಾರ್ಟರ್ ಕಾಯ್ದೆ 1813. ಅಂಡ್ ಇಲ್ಲಿ ಏನಾಗಿದೆ ಅಂದ್ರೆ, ಸ್ಪೆಸಿಫೈ ದಿ ಸಾವರ್ನಿಟಿ ಆಫ್ ಬ್ರಿಟಿಷ್ ಎಂಪೈರ್ ಇಂಡಿಯಾ ವಾಸ್ ದಿ ಹ್ಯಾಂಡ್ಸ್ ಆಫ್ ದಿ ಬ್ರಿಟಿಷ್ ಕ್ರೌನ್. ಏನು ಬ್ರಿಟಿಷಿನ ರಾಣಿ ಇದ್ದಾರೆ ಅವರಿಗೆ ಭಾರತದಲ್ಲಿದ್ದಂತಹ ಬ್ರಿಟಿಷ್ನ ಸಂಪೂರ್ಣ ಸಾರ್ವಭೌಮತ್ವ ಅನ್ನುವಂಥದ್ದು ಕೊಡ್ತಾರೆ. ಅಂದ್ರೆ ಭಾರತದಲ್ಲಿ ಏನು ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ನಡೆಸಿ ಕಂಟ್ರೋಲ್ ಮಾಡಿತ್ತು ಅದು ಫುಲ್ ಬ್ರಿಟಿಷ್ ಕ್ರೌನ್, ಇವರು ಬ್ರಿಟನ್ ರಾಣಿ ತಗೋತಾರೆ.
monopoly of the East India Company to trade with the India was abolished ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು ಭಾರತದಲ್ಲಿನ ಕಂಪನಿ ಏಕಸ್ವಾಮ್ಯ ವ್ಯಾಪಾರ ರದ್ದುಗೊಳಿಸಲಾಯಿತು. ಏಕಸ್ವಾಮ್ಯ ಅಂದ್ರೆ ನಮ್ಗೆ ಗೊತ್ತಿರ್ತದೆ, ಮೊನೋಪಲಿ ಅಂತ ಹೇಳಿದ್ರೆ 1 ಇಡೀ ಮಾರ್ಕೆಟ್ ನ ಕಂಟ್ರೋಲ್ ಮಾಡುವಂತದ್ದು. ಅಂದ್ರೆ ಆ ಮಾರ್ಕೆಟ್ ಅಲ್ಲಿ ಅವರ ಪ್ರಾಡಕ್ಟ್ ಬಿಟ್ಟು ಬೇರೆ ಯಾವ್ದು ಕೂಡ ಸೇಲ್ ಆಗೋದಿಲ್ಲ. ಸೊ ಇಂಡಿಯಾಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಬಂದ್ಮೇಲೆ ಏನ್ ಮಾಡಿದ್ರು, ಸೊ ಇಂಡಿಯಾದಲ್ಲಿ ಟ್ರೇಡ್ ಮಾಡ್ತಿದ್ದವನ್ನೆಲ್ಲನೂ ಕೂಡ ರಿಸ್ಟ್ರಿಕ್ಟ್ ಮಾಡಿದ್ರು. ಅಂದ್ರೆ ಔಟ್ಸೈಡ್ ಕಂಟ್ರಿನ ಅವರೇ ಫುಲ್ ಅವರ ಪ್ರಾಡಕ್ಟ್ ನ ಇಲ್ಲಿ ಸೇಲ್ ಮಾಡ್ತಿದ್ರು. ಸೊ ಆ ಈಸ್ಟ್ ಇಂಡಿಯಾ ಕಂಪನಿ ಏನ್ ಇದು ಮೊನೋಪಾಲಿ ಹೊಂದಿತ್ತು, ಈ ಆಕ್ಟ್ ನ ಮೂಲಕ ಅದರ ಅಬೋಲಿಷ್ ಆಯ್ತು, ತೆಗೆದು ಹಾಕಿದ್ರು. ಬಟ್ ಮೊನೋಪಾಲಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಟು ಟ್ರೇಡ್ ವಿತ್ ಚೈನಾ ಇನ್ ಆಪಿಯಂ ಅಂಡ್ ಟೀ ರಿನೈನ್ಮೆಂಟ್ ಅಂದ್ರೆ ಚಹಾ ವ್ಯಾಪಾರ ಮತ್ತು ಚೀನಾ ದೇಶದೊಳಗಿನ ವ್ಯಾಪಾರ ಹೊರತುಪಡಿಸಿ, ಚಹಾ ವ್ಯಾಪಾರ ಮತ್ತು ಚೀನಾ ದೇಶದ ಏನ್ ವ್ಯಾಪಾರ ಆಗಿತ್ತು ಅದನ್ನು ಹೊರತುಪಡಿಸಿ ಮತ್ತೆ ಎಲ್ಲಾ ಕೂಡ ಮೊನೋಪಾಲಿನ ತೆಗಿತಾರೆ. ಬಟ್ ಇಲ್ಲಿ ಮಾತ್ರ ಮೊನೋಪಾಲಿ ಇರುತ್ತೆ ಚೀನಾ ದೇಶ ಮತ್ತು ಚಹಾ ವ್ಯಾಪಾರದಲ್ಲಿ. Christian missionaries allowed to come to India with the permission of the British government. ಕ್ರೈಸ್ತ ಮತ ಪ್ರಚಾರಕ್ಕೆ ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಅನುಮತಿ ನೀಡಲಾಯಿತು ಅಂತ ಹೇಳಿದ್ರೆ, ಕ್ರಿಶ್ಚಿಯನ್ ಮಿಷನರೀಸ್ ಏನ್ ಇಂಗ್ಲೆಂಡ್ ಅಲ್ಲಿ ಇದ್ರು ಅವರು ಬ್ರಿಟಿಷ್ ಗವರ್ನಮೆಂಟ್ ನ ಪರ್ಮಿಷನ್ ತಕೊಂಡು ಭಾರತದಲ್ಲಿ ಬಂದು ಅವರ ಒಂದು ಧರ್ಮ ಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರನ್ನ ಭಾರತನ ಪೀಪಲ್ ನ ಕ್ರಿಶ್ಚಿಯನ್ ಕಮ್ಯುನಿಟಿ ಇದು ಕನ್ವರ್ಟ್ ಮಾಡ್ಲಿಕ್ಕೆ. ಓಕೆ, ದಿ ಕಂಪನಿ ವಾಸ್ ರಿಕ್ವೈರ್ಡ್ ಟು ಸ್ಪೆಂಡ್ ಎಜುಕೇಶನ್ ಆಫ್ ಇಂಡಿಯಾ. ಭಾರತದಲ್ಲಿ ಒಂದು ಎಜುಕೇಶನ್ಗೋಸ್ಕರ ಸ್ಪೆಂಡ್ ಮಾಡ್ಲಿಕ್ಕೆ ಕಂಪನಿ ಮುಂದೆ ಬರುತ್ತೆ. ಓಕೆ, ಅಂಡ್ ಚಾರ್ಟರ್ ಆಕ್ಟ್ 1853 ಇದು 4th ಆಕ್ಟ್ ಆಗಿರುತ್ತೆ. ಅಂಡ್ ಇದರಲ್ಲಿ ಆಕ್ಟ್ ಏನಂದ್ರೆ ನಮ್ಮ ಸಂವಿಧಾನಕ್ಕೆ ಒಂದೊಂದು ಕಾಂಟ್ರಿಬ್ಯೂಷನ್ ಕೊಡುತ್ತೆ, ಇದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡುತ್ತೆ. ಸೊ ಹಿಸ್ಟ್ರಿಯಲ್ಲಿ ನಾವು ಹೇಗೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿವಲ್ಯೂಷನ್ ಆಯ್ತಂತ ನಾವು ನೋಡ್ಕೋಬೇಕು. ಸೊ ಯಾವಾಗ ಎಲ್ಲಿಂದ ಸ್ಟಾರ್ಟ್ ಆಗ್ತಾರೆ, ರೆಗ್ಯುಲೇಟಿಂಗ್ ಆಕ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಕೂಡ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗೋದಿಲ್ಲ, ಬಟ್ ಇಂಡೈರೆಕ್ಟ್ಲಿ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡ್ಲಿಕ್ಕೆ ಇದು ಇಂಪ್ಯಾಕ್ಟ್ ಆಗುತ್ತೆ. ಚಾರ್ಟರ್ ಆಕ್ಟ್ ಬರುತ್ತೆ. ಚಾರ್ಟರ್ ಆಕ್ಟ್ ಅಲ್ಲಿ ಏನು ಚೇಂಜಸ್ ಆಗುತ್ತೆ, ಬ್ರಿಟಿಷ್ ಪಾರ್ಲಿಮೆಂಟ್ ಕ್ಯಾನ್ ಗಿವ್ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ ಟು ದಿ ಕ್ರೌನ್ ಅಟ್ ಆಸ್ ಇಟ್ಸ್ ಚಾಯ್ಸ್. ಬ್ರಿಟಿಷ್ ಪಾರ್ಲಿಮೆಂಟ್ ಏನ್ ಮಾಡುತ್ತೆ, ಅಡ್ಮಿನಿಸ್ಟ್ರೇಷನ್ ಏನುಂಟು, ಆಡಳಿತ ಏನುಂಟು ಭಾರತದ, ಅದನ್ನ ಕ್ರೌನ್ ಅಂದ್ರೆ ಇಂಗ್ಲೆಂಡ್ ರಾಣಿಯ ಕೈಗೆ ಕೊಡುತ್ತೆ. ಅಂಡ್ ಡೈರೆಕ್ಟರ್ ಆಫ್ ದಿ ಕಂಪನಿ ರೆಡ್ಯೂಸ್ ಫ್ರಮ್ 24 to 18. ಕಂಪನಿ ಏನು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ 24 ಆವಾಗ ಇದ್ದಿದ್ದು 24th ಡೈರೆಕ್ಟ್ ಇದ್ರು, ಬೋರ್ಡ್ ಆಫ್ ಡೈರೆಕ್ಟ್ ಇದ್ರು. ಅದನ್ನು ಎಷ್ಟಕ್ಕೆ ರೆಡ್ಯೂಸ್ ಮಾಡ್ತಾರೆ, ಈ ಆಕ್ಟ್ ಮೂಲಕ ಅಲ್ಲಿ 18ಗೆ ರೆಡ್ಯೂಸ್ ಮಾಡ್ತಾರೆ. ಅಂಡ್ ಮೆಂಬರ್ಸ್ ಆಫ್ ಗವರ್ನರ್ ಜನರಲ್ಸ್ ಕೌನ್ಸಿಲ್ ಅಂಡ್ ದಿ ಗವರ್ನರ್ಸ್ ಕೌನ್ಸಿಲ್ ಟು ಬಿ ಅಪಾಯಿಂಟೆಡ್ ವಿತ್ ದಿ ಕನ್ಸೆಂಟ್ ಆಫ್ ದಿ ಕ್ರೌನ್. ಇವಾಗ ನಾವು ರೆಗ್ಯುಲೇಟಿಂಗ್ ಆಕ್ಟ್ ಅಂಡ್ ಪಿಟ್ಸ್ ಇಂಡಿಯಾ ಆಕ್ಟ್ ಅಲ್ಲಿ ನಾವು ನೋಡಿರ್ಬೋದು, ಏನಂತ ಹೇಳಿದ್ರೆ ಗವರ್ನರ್ಸ್ ಕೌನ್ಸಿಲ್ ಅಂದ್ರೆ ಇವು ಮೆಂಬರ್ಸ್ ಆಫ್ ಗವರ್ನರ್ಸ್ ಕೌನ್ಸಿಲ್ ಅಂಡ್ ಗವರ್ನರ್ಸ್ ಜನರಲ್ ಕೌನ್ಸಿಲ್ ಅಂಡ್ ಗವರ್ನರ್ ಕೌನ್ಸಿಲ್ ಅವರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ ಕೆಲವೊಂದು ಮೆಂಬರ್ಸ್ ನಲ್ಲಿ ಅಪಾಯಿಂಟ್ ಮಾಡಿದ್ರು. ಒಂದು 4 ಇತ್ತು, 4ನ 3 ಆಗಿ ರಿಡ್ಯೂಸ್ ಮಾಡಿದ್ರು. ಬಟ್ ಇಲ್ಲಿ ಏನ್ ಹೇಳ್ತಾರೆ, ಏನು ಆ ಮೆಂಬರ್ಸ್ ಇದ್ದಾರೆ ಅವರನ್ನ ಬ್ರಿಟಿಷ್ ಕ್ರೌನ್ ಅವರು ಇಂಗ್ಲೆಂಡಿನ ರಾಣಿಯ ಒಂದು ಆದೇಶದ ಮೇರೆಗೆ ಅವ್ರು ಅಥವಾ ಅವರ ಒಂದು ಕನ್ಸೆಂಟ್ ಆದ ಮೇಲೆ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಅವರ ಒಂದು ಕನ್ಸೆಂಟ್ ಮೂಲಕ ಮೆಂಬರ್ಸ್ ನ ಅಪಾಯಿಂಟ್ ಮಾಡ್ತಾರೆ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಿಸ್ಟಮ್ ಆಫ್ ರಿಕ್ರೂಟಿಂಗ್ ಸಿವಿಲ್ ಸರ್ವೆಂಟ್ಸ್ ಇಂಟ್ರೊಡ್ಯೂಸ್ ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ಈ ಆಕ್ಟ್ ಬರ್ಲಿಕ್ಕಿಂತ ಮುಂಚೆ ಏನ್ ಸಿವಿಲ್ ಸರ್ವೆಂಟ್, ಇವಾಗ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಇರುವಂತದ್ದೇನು IPS ಇರ್ಬೋದು, IAS ಇರ್ಬೋದು, IFS ಇರ್ಬೋದು, ಅದರ ಸಿವಿಲ್ ಸರ್ವೆಂಟ್ ಇದು ಜಾಬ್ ಅದನ್ನ ಯಾರು ಕಂಡಕ್ಟ್ ಮಾಡ್ತಾರೆ, UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಅದನ್ನ ಕಂಡಕ್ಟ್ ಮಾಡ್ತಾರೆ. ಬಟ್ ಈ ಆಕ್ಟ್ ಬಂದ ಮೇಲೆ ಆ ಬ್ರಿಟಿಷ್ ಸರ್ಕಾರದಲ್ಲಿ ಏನಿತ್ತು ಟಾಪ್ ಜಾಬ್ಸ್ ಅಂದ್ರೆ ಸಿವಿಲ್ ಸರ್ವೆಂಟ್ ಜಾಬ್ಸ್, ಅದಕ್ಕೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಬರುವಂತದ್ದು ಅದರ್ ಆಕ್ಟ್. ಅದನ್ನ ಬಿಟ್ಟು ಬರುವಂತ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಬರುತ್ತೆ, 1858 ಇಂಡಿಯನ್ ಕೌನ್ಸಿಲ್ ಆಕ್ಟ್ ಬರುತ್ತೆ, ಅಂಡ್ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1892 ಕೂಡ ಬರುತ್ತೆ. ಓಕೆ, ಅಂಡ್ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಶುರುವಾಗುವಂಥದ್ದು ಇಲ್ಲಿಂದ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಇಂದ ಇಂಡೈರೆಕ್ಟ್ ಆಗಿ ಮೋರ್ ಇಂಪಾರ್ಟೆಂಟ್ ಆಗುವಂಥದ್ದು ಇಲ್ಲಿಂದ ಕಾನ್ಸ್ಟಿಟ್ಯೂಷನ್ ನ ಫ್ರೇಮ್ ಮಾಡ್ಲಿಕ್ಕೆ. ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909 ಅಂದ್ರೆ 1909 ಆರ್ ದಿ ಮಾರ್ಲೆ ಮಿಂಟೋ ರಿಫಾರ್ಮ್, ಇದನ್ನ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1999 ಅಂತ ಕೂಡ ಕರೀತಾರೆ, ಅಂಡ್ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಅಂತ ಕೂಡ ಕರೀತಾರೆ. ಸೊ ಇದರಲ್ಲಿ ಏನ್ ರಿಫಾರ್ಮ್ ಆಗಿದೆ, ಸ್ಟ್ರೆಂತ್ ಆಫ್ ದಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಂದ್ರೆ ಏನು, ಶಾಸಕಾಂಗ. ಸೆಂಟ್ರಲ್ ಲೆಜಿಸ್ಲೇಟಿವ್ ಕೇಂದ್ರೀಯ ಶಾಸಕಾಂಗದ ಮೆಂಬರ್ಸ್ ಏನಿರ್ತಾರೆ, ಅದು ಸ್ಟ್ರೆಂತ್ ಅಂದ್ರೆ ಮೆಂಬರ್ಸ್,
ಅದರಿಂದ ಮೆಂಬರ್ಸ್ ನ ಒಟ್ಟಿನ ಸ್ಟ್ರೆಂತ್ ಅಂತ ಕರಿತೀವಿ. ಅದನ್ನ 16 to 60 ಮಾಡ್ತಾರೆ ಈ ಸೆಂಟ್ರಲ್ ಲೆಜಿಸ್ಲೇಟಿವ್ ಇರುವಂತದ್ದು. ಸ್ಟ್ರೆಂತ್ ಆಫ್ ದಿ ಪ್ರಾವಿಷನಲ್ಸ್, ಪ್ರಾವಿನ್ಸಿಯಲ್ ಅಂತ ಹೇಳಿದ್ರೆ ಅದು ಯಾವುದು ಪ್ರಾಂತೀಯಗಳು ಲೆಜಿಸ್ಲೇಟಿವ್ ಇರ್ತಾರೆ, ಅಲ್ಲಿ ಒಂದು ಅಂದ್ರೆ ಸೆಂಟ್ರಲ್ ಒಂದು ಲೆಜಿಸ್ಲೇಟಿವ್ ಇತ್ತು, ಇನ್ನೊಂದು ಪ್ರಾವಿನ್ಸಿಯಲ್ ಪ್ರಾಂತ್ಯದಲ್ಲಿ ಒಂದು ಲೆಜಿಸ್ಲೇಟಿವ್ ಇತ್ತು ಅಂತ ಹೇಳಿದ್ರೆ. ಫಾರ್ ಎಕ್ಸಾಂಪಲ್ ಈಗ ಸೆಂಟ್ರಲ್ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಇಂಡಿಯಾದಲ್ಲಿ ಸೆಂಟ್ರಲ್ ಅಂತ ಹೇಳಿದ್ರೆ ಇವಾಗ ಏನು MPs ಗಳಿದ್ದಾರೆ ಅವರಲ್ಲಿ ಸೆಂಟ್ರಲ್ ಇರ್ತಾರೆ. ಪ್ರಾವಿನ್ಷಿಯಲ್ ಅಂತ ನಾವು ಅರ್ಥ ಮಾಡ್ಕೋದ್ರೆ ರಾಜ್ಯಗಳು, ರಾಜ್ಯದಲ್ಲಿ ಒಂದು ಶಾಸಕಾಂಗ ಇರುತ್ತೆ ಅಂಡ್ ಕೇಂದ್ರದಲ್ಲಿ ಕೂಡ ಒಂದು ಶಾಸಕಾಂಗ ಇರುತ್ತೆ. ಸೊ ಆ ಪ್ರಾವಿನ್ಷಿಯಲ್ ಸ್ಟೇಟ್ ಅಲ್ಲಿ ಮೆಂಬರ್ಸ್ ಎಷ್ಟಿಗೆ ಇನ್ಕ್ರೀಸ್ ಮಾಡ್ತಾರೆ, 50ಗೆ ಇನ್ಕ್ರೀಸ್ ಮಾಡ್ತಾರೆ. ಎಲ್ಲಿ ಬೆಂಗಾಲ್ ಅಲ್ಲಿ 50ಗೆ, ಬೆಂಗಾಲ್, ಮದ್ರಾಸ್, ಬಾಂಬೆ ಇಲ್ಲಿ 30 ಮೆಂಬರ್ಸ್ ವರೆಗೆ ಇನ್ಕ್ರೀಸ್ ಮಾಡ್ತಾರೆ. ಅಂಡ್ ರೆಸ್ಟ್ ಆಫ್ ದಿ ಪ್ರಾವಿನ್ಸಸ್ ಅಂದ್ರೆ ಈ 3 ಪ್ರಾಂತ್ಯಗಳನ್ನು ಬಿಟ್ಟು ಎಷ್ಟು ಪ್ರಾಂತ್ಯಗಳಿದೆ ಆ ಎಷ್ಟು ಪ್ರಾಂತ್ಯಗಳಿಗೆ 30 ಮಾಡ್ತಾರೆ ಅಂಡ್ 30ಕ್ಕೆ ಇನ್ಕ್ರೀಸ್ ಮಾಡ್ತಾರೆ. ಬಟ್ ಇಲ್ಲಿ ಏನ್ ಮಾಡ್ತಾರೆ 50ನ ಇನ್ಕ್ರೀಸ್ ಮಾಡ್ತಾರೆ. ಅಂಡ್ ಸೆಕೆಂಡ್ ಇಂಪ್ಯಾಕ್ಟ್ ಆಗಿರುವಂತದ್ದು, members of the legislative council both at the center and its provinces were be 4 categories. ಏನ್ ಆವಾಗನೇ ಹೇಳಿದ ಹಾಗೆ ಇದು ಸೆಂಟರ್ ಮತ್ತೆ ಪ್ರಾವಿನ್ಸಸ್ ಅಂದ್ರೆ ಪ್ರಾಂತ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿರುವಂತಹ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಶಾಸಕಾಂಗದ ಮೆಂಬರ್ಸ್ ನ 4 ಕ್ಯಾಟಗರಿ ಆಗಿ ಬೈಫರ್ಗೇಟ್ ಮಾಡ್ತಾರೆ. ಎಕ್ಸ್ ಆಫಿಷಿಯಲ್ ಮೆಂಬರ್ಸ್ ಅಂತೀವಿ, ಒಂದು ನಾಮಿನೇಟೆಡ್ ಆಫಿಷಿಯಲ್ ಮೆಂಬರ್ಸ್, ನಾಮಿನೇಟೆಡ್ ಅಂತ ನಾಮಕರಣ ಮಾಡುವಂತದ್ದು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಲೋಕಸಭೆ ಉಂಟಲ್ಲ, ಅಲ್ಲಿ ಟೋಟಲ್ ಇಬ್ಬರನ್ನ ಆಂಗ್ಲೋ ಇಂಡಿಯನ್ ನ ಪ್ರೆಸಿಡೆಂಟ್ ನಾಮಿನೇಟ್ ಮಾಡ್ತಾರೆ. ಅಂಡ್ ರಾಜ್ಯಸಭೆಯಲ್ಲಿ ಒಟ್ಟು 12 ಮೆಂಬರ್ಸ್ ನ ನಮ್ಮ ಪ್ರೆಸಿಡೆಂಟ್ ನಾಮಿನೇಟ್ ಮಾಡ್ತಾರೆ. ಅಂಡ್ ನಾಮಿನೇಟೆಡ್ ನಾನ್ ಅಫಿಷಿಯಲ್ ಮೆಂಬರ್ಸ್ ನಾಮಿನೇಟ್ ಮಾಡ್ತಾರೆ. ಅಂಡ್ ಎಲೆಕ್ಟೆಡ್ ಮೆಂಬರ್ಸ್ ಹೇಗೆ ಸೆಲೆಕ್ಟ್ ಆಗ್ತಾರೆ, ಬೈ ವೋಟ್. ನಾವು ಅಂದ್ರೆ ಆವಾಗಿದ್ದ ಪ್ರಜೆಗಳು ಅವ್ರನ್ನ ಎಲೆಕ್ಟ್ ಮಾಡ್ತಾ ಇದ್ರು. ಅಂಡ್ ನೆಕ್ಸ್ಟ್ ಬರುವಂತದ್ದು ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಆರ್ ದಿ ಮಾಂಟೆಗೋ ಚಾಮ್ಸ್ಫರ್ಡ್ ರಿಫಾರ್ಮ್ಸ್ ಅಂತ ಕೂಡ ಕರಿತೀವಿ. ಇದಕ್ಕೆ ಎರಡನೇ ಮೇನು ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಮಾಂಟೆಗೋ ಚಾಮ್ಸ್ಫರ್ಡ್ ರಿಫಾರ್ಮ್ಸ್ ಅಂತ. ಇದರಲ್ಲಿ ಏನಾಗುತ್ತೆ, ನಂಬರ್ ಆಫ್ ಮೆಂಬರ್ ಆಫ್ ಕೌನ್ಸಿಲ್ ಆಫ್ ಸೆಕ್ರೆಟರಿ ಆಫ್ ಸ್ಟೇಟ್ ವಾಸ್ ಫಿಕ್ಸ್ಡ್ ಮಿನಿಮಮ್ 8 ಅಂಡ್ ಮ್ಯಾಕ್ಸಿಮಮ್ 11. ಏನು ಕೌನ್ಸಿಲ್ ಆಫ್ ಸೆಕ್ರೆಟರಿ ಇದ್ದ ನಂಬರ್ ಆಫ್ ಮೆಂಬರ್ಸ್ ನ ಮಿನಿಮಮ್ 8 ಅಂಡ್ ಮ್ಯಾಕ್ಸಿಮಮ್ 12 ಅಂತ ಒಂದು ಇದು ಫಿಕ್ಸ್ ಮಾಡ್ತಾರೆ. ಅಂಡ್ ಎ ಹೈ ಕಮಿಷನರ್ ಆಫ್ ಇಂಡಿಯಾ ವಾಸ್ ಅಪಾಯಿಂಟೆಡ್. ಅಂದ್ರೆ ಇಲ್ಲಿ ಒಂದು ಹೈ ಕಮಿಷನರ್ ಆಫ್ ಇಂಡಿಯಾ ಅನ್ನುವಂಥದ್ದೊಂದು ಸ್ಪೆಷಲ್ ಪೋಸ್ಟ್ ನ ಇಲ್ಲಿ ಕ್ರಿಯೇಟ್ ಮಾಡ್ತಾರೆ. ಪವರ್ ಆಫ್ ಸೆಕ್ರೆಟರಿ ಆಫ್ ಸ್ಟೇಟ್ ಸೆಕ್ರೆಟರಿಗೆ ಏನು ಪವರ್ ಆಫ್ ಸೆಕ್ರೆಟರಿ ಇದ್ರು, ಅವರ ಒಂದು ಸ್ಟೇಟ್ ಅಂತ ಹೇಳಿದ್ರೆ ಏನು ಕಂಟ್ರಿಯಲ್ಲಿ ಇದ್ದ ಒಂದು ಅವರ ಪವರ್ ಅನ್ನುವಂಥದ್ದು ಸ್ವಲ್ಪ ರಿಡ್ಯೂಸ್ ಆಗುತ್ತೆ. ಅಂಡ್ ಗವರ್ನರ್ ಜನರಲ್ ಗಿವನ್ ದಿ ಫ್ರೀಡಮ್ ಟು ನಾಮಿನೇಟ್ ಎನಿ ನಂಬರ್ ಆಫ್ ಮೆಂಬರ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದ್ರೆ ಏನು ಕಾರ್ಯಾಂಗದಲ್ಲಿ. ಸೊ ಇಲ್ಲಿ ನಾಮಿನೇಟ್ ಮಾಡ್ಲಿಕ್ಕೆ ಅಂದ್ರೆ ನಾಮಕರಣ ಮಾಡ್ಲಿಕ್ಕೆ ಎನಿ ನಂಬರ್ ಆಫ್ ಮೆಂಬರ್ಸ್ ನ ಕೂಡ ಕಾರ್ಯಾಂಗಕ್ಕೆ ನಾಮಿನೇಟ್ ಮಾಡ್ಲಿಕ್ಕೆ ಗವರ್ನರ್ ಜನರಲ್ ಫ್ರೀಡಮ್ ಕೊಡ್ತಾರೆ. ಸೊ ಇಷ್ಟೆಲ್ಲ ಆಗಿರುವಂತದ್ದು ಮಾಂಟೆಗೋ ಚಾಮ್ಸ್ಫರ್ಡ್ ರಿಫಾರ್ಮ್ಸ್ ಅಲ್ಲಿ. ಸೊ ನೆಕ್ಸ್ಟ್ 5th ಒಂದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಇವಾಗ ಕೂಡ ನಾವು ನೋಡ್ಬೋದು. ಇದು 5ನೇ ರಿಫಾರ್ಮ್ಸ್. ಇಲ್ಲಿ 4ವರೆಗೆ ನಾನು ಡಿಸ್ಕಸ್ ಮಾಡಿದ್ದೀನಿ, ಯಾವ್ದು ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919. ಇದು 5ನೇದು ಏನು ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ, ಸೆಂಟ್ರಲ್ ಲೆಜಿಸ್ಲೇಟಿವ್ ಟು ಹ್ಯಾವ್ 2 ಹೌಸಸ್. ಇಲ್ಲಿ ಬರುವಂತ 2 ಹೌಸಸ್ ಇವಾಗ ಇದೆ, ಬಟ್ ಈ ಟೈಪ್ ಅಲ್ಲಿ ಇಲ್ಲ. ಇಲ್ಲಿ ನಾವು ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ರಾಜ್ಯಸಭೆ ಕರೆದ್ರೆ, ಇಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಇದೆ ಅಲ್ಲಿ. ಬಟ್ ನಮ್ಮಲ್ಲಿ ಈಗ ಪ್ರೆಸೆಂಟ್ ಇರುವಂತದ್ದು ಏನು ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಇರುವಂತದ್ದು ಲೋಕಸಭಾ. ಓಕೆ, ಈ ಆಕ್ಟ್ ನ ಮೂಲಕ ಬಂದ 2 ಹೌಸ್ ಯಾವುದು, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಬರ್ತದೆ. ಕೌನ್ಸಿಲ್ ಆಫ್ ಸ್ಟೇಟ್ ಏನಾಗಿರುತ್ತದೆ, ಅದು ಅಪ್ಪರ್ ಹೌಸ್ ಆಗಿರುತ್ತೆ ವಿತ್ 60 ಮೆಂಬರ್ಸ್. ಆ ಅಪ್ಪರ್ ಹೌಸ್ ಅಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ, 60 ಮೆಂಬರ್ಸ್ ಇರ್ತಾರೆ. ಒಟ್ಟು 33 ಎಲೆಕ್ಷನ್ ಅವ್ರು ಬರ್ತಾರೆ, ವೋಟಿಂಗ್ ಮೂಲಕ ಬರ್ತಾರೆ. ಅಂಡ್ 27 ನ ನಾಮಿನೇಟ್ ಮಾಡ್ತಾರೆ. ಸೇಮ್ ಈಗ ಕೌನ್ಸಿಲ್ ಆಫ್ ಸ್ಟೇಟ್ ನಮ್ಮ ದೇಶದಂತ ಅಪ್ಪರ್ ಹೌಸ್ ಯಾವುದು, ರಾಜ್ಯಸಭಾ. ಸೊ ಗೊತ್ತಾಯ್ತಾ ಅಂತ ಹೇಳಿದ್ರೆ, ಇಲ್ಲಿ ಬಂದಿರುವಂತದ್ದು ಕೌನ್ಸಿಲ್ ಆಫ್ ಸ್ಟೇಟ್ ಅಂಡ್ ಅದು ಅಪ್ಪರ್ ಹೌಸ್ ಆಗಿರುತ್ತೆ. ಇಲ್ಲಿ ಬಂದಿರುವಂತ 2 ಹೌಸ್ ಯಾವ್ದಂತ ಹೇಳಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, ದಟ್ ಇಸ್ ಲೋವರ್ ಹೌಸ್ ವಿತ್ 144 ಮೆಂಬರ್ಸ್. ಅಪ್ಪರ್ ಹೌಸ್ ಯಾವುದು, ಕೌನ್ಸಿಲ್ ಆಫ್ ಸ್ಟೇಟ್ ಎಷ್ಟಿದ್ದಾರೆ 60 ಮೆಂಬರ್ಸ್ ಇದ್ರು. ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ ಲೋವರ್ ಹೌಸ್ ಆಗಿರುತ್ತೆ. ಎಷ್ಟು ಮೆಂಬರ್ಸ್ ಇದ್ದಾರೆ, 144 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ 103 ಎಲೆಕ್ಟೆಡ್ ಬೈ ವೋಟ್ ಬರ್ತಾರೆ ಅಂಡ್ 41 ಮೆಂಬರ್ಸ್ ಏನು ಬೈ ನಾಮಿನೇಟ್ ಆಗಿ ಬರ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಟೈಮ್ ಅಲ್ಲಿ ಏನು ಗವರ್ಮೆಂಟ್ ಆಫ್ ಇಂಡಿಯಾ 1919 ಬಂದಾಗ
ಟೂ ಹೌಸಸ್ ಏನು ಇಂಟ್ರೊಡ್ಯೂಸ್ ಆಗುತ್ತೆ, ಒಂದೇನು ಕೌನ್ಸಿಲ್ ಆಫ್ ಸ್ಟೇಟ್, ಅನದರ್ ಒನ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅಂಡ್ ಬೋತ್ ದ ಹೌಸಸ್ ಎಂಜಾಯ್ ಈಕ್ವಲ್ ಪವರ್ಸ್ ಇನ್ ದಿ ಮ್ಯಾಟರ್ಸ್ ಆಫ್ ಲೆಜಿಸ್ಲೇಷನ್. ಶಾಸಕಾಂಗ ಮಾಡುವಾಗ ಎರಡೂ ಹೌಸ್ ಕೂಡ ಈಕ್ವಲ್ ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಹೌಸ್, ಯಾವುದೇ ಒಂದು ಇದು ಕೂಡ ಹೈ ಅಲ್ಲ, ಇದು ಕೂಡ ಹೈ ಅಲ್ಲ, ಎರಡೂ ಕೂಡ ಈಕ್ವಲ್ ಆಗಿರುತ್ತೆ. ಅಂಡ್ ಇಫ್ ಇನ್ ಕೇಸ್ ಟೈ, ದ ಗವರ್ನರ್ ಜನರಲ್ ವಾಸ್ ಟು ಕಾಲ್ ಎ ಜಾಯಿಂಟ್ ಮೀಟಿಂಗ್ ವರ್ ದಿ ಮ್ಯಾಟರ್ ಆಫ್ ದಿ ಮೆಜಾರಿಟಿ ಆಫ್ ವೋಟ್. ಇನ್ ಕೇಸ್ ಯಾವುದೋ ಒಂದು ಮ್ಯಾಟರ್ ಡಿಸಿಷನ್ ತಗೋಬೇಕು, ಅದು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಕೂಡ ಇದು ಟೈ, ಇಲ್ಲಿ ಎರಡೂ ಕೌಂಟ್ ಮಾಡಿದಾಗ ಇಬ್ಬರದು ಕೂಡ ಟೈ ಆಗುತ್ತೆ. ಸೊ ಆಗ ಏನ್ ಮಾಡ್ತಾರೆ, ಗವರ್ನರ್ ಜನರಲ್ ಏನ್ ಮಾಡ್ತಾರೆ, ಅವರು ಒಂದು ಜಾಯಿಂಟ್ ಮೀಟಿಂಗ್ ನ ಕರೀತಾರೆ. ಜಾಯಿಂಟ್ ಮೀಟಿಂಗ್ ಅಂದ್ರೆ ಜಂಟಿ ಅಧಿವೇಶನ ಕರೀತಾರೆ. ಸೊ ಯಾಕೆ, ಮೆಜಾರಿಟಿ ಆಫ್ ವೋಟ್ ನ ತಿಳ್ಕೊಳ್ಳಿಕ್ಕೆ. ಓಕೆ, ಈಚ್ ಆಫ್ ದಿ ದೆಮ್ ಎಲೆಕ್ಟೆಡ್ ಇಟ್ಸ್ ಓನ್ ಪ್ರೆಸಿಡೆಂಟ್ ಅಂತ ಹೇಳಿದ್ರೆ, ಈಗ ಏನಿಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ ಇದ್ದಾರೆ ಅಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದ್ದಾರೆ, ಅವರಿಗೆ ಪ್ರೆಸಿಡೆಂಟ್ ಬೇಕು. ಓಕೆ, ಆ ಪ್ರೆಸಿಡೆಂಟ್ ನ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಮಗೆ ಬೇಕಾದ ಪ್ರೆಸಿಡೆಂಟ್ ಅನ್ನ ಅವರೇ ಆಯ್ಕೆ ಮಾಡ್ಕೋತಾರೆ. ಇದಕ್ಕೆ ಒಂದು ಸಪರೇಟ್ ಪ್ರೆಸಿಡೆಂಟ್, ಇದಕ್ಕೆ ಒಂದು ಸಪರೇಟ್ ಪ್ರೆಸಿಡೆಂಟ್ ಇರ್ತಾರೆ. ಇದಕ್ಕೆ ಬೇಕಾದ ಪ್ರೆಸಿಡೆಂಟ್ ಯಾರು ಆಯ್ಕೆ ಮಾಡ್ತಾರೆ, ಅಲ್ಲಿ ಇರುವಂತ 60 ಮೆಂಬರ್ಸ್ ಆಯ್ಕೆ ಮಾಡ್ಕೊಂಡ್ರೆ, ಇದಕ್ಕೆ ಬೇಕಾಗಿರುವಂತ ಪ್ರೆಸಿಡೆಂಟ್, ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಬೇಕಾಗಿರುವ ಪ್ರೆಸಿಡೆಂಟ್ 140 ಮೆಂಬರ್ಸ್ ಆಯ್ಕೆ ಮಾಡ್ಕೊತಾರೆ. ಓಕೆ, ಅಂಡರ್ಸ್ಟುಡ್. ದೆನ್ ಸೊ ಆಕ್ಟ್ಸ್, ಇದು 1919 ಆಕ್ಟ್ಸ್. ಇಲ್ಲಿ ಕೂಡ ಅದಾದ್ಮೇಲೆ ಬರುವಂತ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಬರುತ್ತೆ. ಸೊ ಇದು ಸ್ವಲ್ಪ ಕಂಪೇರ್ ಮಾಡಬಹುದು. ಅಂದ್ರೆ ಕಂಪೇರ್ ಅಂತ ಹೇಳಿದ್ರೆ ಏನಲ್ಲಿ ರಿಫಾರ್ಮ್ ಆಗಿದೆ ಅಂತ ಪಾಯಿಂಟ್ ನಾವು ಕಲ್ತ್ಕೋಬಹುದು. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಪ್ರೀವಿಯಸ್ ಡಿಸ್ಕಸ್ ಮಾಡಿರುವಂತದ್ದೇ. ಬೈ ಕ್ಯಾಮರಲ್ ಲೆಜಿಸ್ಲೇಟರ್, ನಾವು ಫಸ್ಟ್ ಪ್ರೀವಿಯಸ್ ಹೇಳಿದ್ದೆ. ಬೈ ಕ್ಯಾಮರಲ್ ಅಂದ್ರೆ ಏನು, ಟು ಬೈ ಅಂದ್ರೆ ಏನು, ಟು ಕ್ಯಾಮರಲ್ ಅಂದ್ರೆ ಹೌಸ್, ಲೆಜಿಸ್ಲೇಟರ್ ಅಂದ್ರೆ ಶಾಸಕಾಂಗ. ಎರಡು ಹೌಸ್ ಶಾಸಕಾಂಗ ಹಾಗೆ ಮೀನಿಂಗ್ ಮಾಡ್ತಾರೆ. ಅಂದ್ರೆ ಎರಡು ಹೌಸ್ ಇರ್ತದೆ, ಯಾವ್ದೆಲ್ಲ ಒಂದು ಅಪ್ಪರ್ ಹೌಸ್, ಒಂದು ಲೋವರ್ ಹೌಸ್. ಲಾಸ್ಟ್ 1919 ಒಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಹಾಗೇನ. ಸೊ ಅಪ್ಪರ್ ಹೌಸ್ಗೆ ಏನಂತ ಕರಿತೀವಿ, ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕರಿತೀವಿ. ಲೋವರ್ ಹೌಸ್ಗೆ ಏನಂತ ಕರಿತೀವಿ, ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರಿತೀವಿ. ಸೊ ಇದು ಬಂದ ಮೇಲೆ ಏನಾಗುತ್ತೆ, ಆವಾಗ 4th ಪಾಯಿಂಟ್ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಪಬ್ಲಿಕ್ ಸರ್ವಿಸ್ ಕಮಿಷನ್ 1926 ಅಲ್ಲಿ ಇದು ಇಂಟ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ನೋಡ್ಬೋದು, ಇದು ಒಂದು ಇವರು ಇದಕ್ಕೆ ಅಪಾಯಿಂಟ್ ಮಾಡ್ಲಿಕ್ಕೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಅಪಾಯಿಂಟ್ ಮಾಡಿದ್ದಾರೆ. ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಯಾಕೆ, ಪಬ್ಲಿಕ್ ಸರ್ವೆಂಟ್ ನ ಚೂಸ್ ಮಾಡ್ಲಿಕ್ಕೆ ಬೈ ಎಕ್ಸಾಮ್. ಓಕೆ, ನೆಕ್ಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಇಲ್ಲಿ ಆಲ್ ಇಂಡಿಯಾ ಫೆಡರೇಷನ್. ಆಲ್ ಇಂಡಿಯಾ ಫೆಡರೇಷನ್ ಅಂದ್ರೆ ಏನು, ಫೆಡರೇಷನ್ ಗೌರ್ಮೆಂಟ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಏನು ಅಲ್ಲಿ ಏನಿರ್ತದೆ, ಸ್ಟೇಟ್, ಸೆಂಟ್ರಲ್. ಇವಾಗ ಪ್ರೆಸೆಂಟ್ ಇಂಡಿಯಾದಲ್ಲಿ ಇರೋದು ಕೂಡ ಹಾಗೆ, ಸ್ಟೇಟ್, ಸೆಂಟ್ರಲ್, ವಿಲೇಜ್ ಇರುತ್ತೆ. ಅಂಡ್ ಇವಾಗ 1935 ಅಲ್ಲಿ ಈ ಆಕ್ಟ್ ಬಂದ ಮೇಲೆ 2 ಫೆಡರೇಷನ್ ಆಗುತ್ತೆ. ಯಾವ ಫೆಡರೇಷನ್ ಅಲ್ಲಿ ಬರುವಂತದ್ದು ಯಾವುದು, ಪ್ರಾವಿನ್ಸಸ್ ಅಂದ್ರೆ ಪ್ರಾಂತ್ಯಗಳು, ಅದು ಬ್ರಿಟಿಷ್ ಇಂಡಿಯಾ ಕಂಟ್ರೋಲ್ ಮಾಡುವಂಥದ್ದು. ಇನ್ನು ಪ್ರಿನ್ಸ್ಲಿ ಸ್ಟೇಟ್. ಪ್ರಿನ್ಸ್ಲಿ ಸ್ಟೇಟ್ ಅಂತ ಹೇಳಿದ್ರೆ ಇವಾಗ ಹೈದರಾಬಾದ್ ನಿಜಾಮ್, ಮೈಸೂರು ಒಡೆಯರ್. ಸೊ ಅವ್ರದಲ್ಲಿ ಏನೊಂದು ರಾಜ್ಯಗಳನ್ನ ಆಡ್ತಿದ್ರು. ಈಗ ಮೈಸೂರು ಸಂಸ್ಥಾನ ಯಾರು ಆಡ್ತಿದ್ರು, ಇವಾಗ ಇವರು ಮೈಸೂರು ಒಡೆಯರ್ ಆಡ್ತಿದ್ರು. ಅಂಡ್ ಹೈದರಾಬಾದ್ ಯಾರು ಆಡ್ತಿದ್ರು, ಹೈದರಾಬಾದ್ ನಿಜಾಮ್ ಆಡ್ತಿದ್ರು. ಸೊ ಅದೆಲ್ಲ ಪ್ರಿನ್ಸ್ಲಿ ಸ್ಟೇಟ್. ಪ್ರಾವಿನ್ಸಸ್ ಅಂದ್ರೆ ಅದು ಬಂಗಾಳ, ಮದ್ರಾಸ್. ಸೊ ಅವಾಗ ನಾವು ನೋಡಿದಾಗ ಪ್ರಾವಿನ್ಸಸ್ ಅದನ್ನ ಯಾರು ಆಡ್ತಿದ್ರು, ಬ್ರಿಟಿಷ್ ಇಂಡಿಯಾ ಆಡ್ತಿದ್ರು. ಓಕೆ, ಅಂಡ್ ಇವು ಪ್ರಾವಿನ್ಸಸ್ಗೆ ಮತ್ತು ಪ್ರಿನ್ಸ್ಲಿ ಸ್ಟೇಟ್ಗೆ ಎರಡೂ ಕೂಡ ಇದು ಲೆಜಿಸ್ಲೇಟಿವ್ ಪವರ್ ಅನ್ನ ಈ ಆಕ್ಟ್ ಕೊಡುತ್ತೆ. ಓಕೆ, ಲೆಜಿಸ್ಲೇಟಿವ್ ಪವರ್ ಶಾಸನ ಮಾಡುವ ಅಧಿಕಾರವನ್ನ ಪ್ರಾವಿನ್ಸಸ್ಗೂ ಕೊಡುತ್ತೆ ಮತ್ತೆ ಪ್ರಿನ್ಸ್ಲಿ ಸ್ಟೇಟ್ಗೂ ಕೂಡ ಕೊಡುತ್ತೆ. ಅಂಡ್ ಸೇಮ್ ಎಮರ್ಜೆನ್ಸಿ ಪವರ್. ಎಮರ್ಜೆನ್ಸಿ ಪವರ್ ಏನು, ತುರ್ತು ಪರಿಸ್ಥಿತಿಯನ್ನ ಹೇರುವಂತ ಅಧಿಕಾರ ಪ್ರಾವಿನ್ಸಸ್ಗೂ ಕೊಡ್ತದೆ ಮತ್ತೆ ಪ್ರಿನ್ಸ್ಲಿ ಸ್ಟೇಟ್ಗೂ ಕೂಡ ಇದು ಕೊಡ್ತದೆ. ಅಂಡ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುವಂತದ್ದು ಯಾವ್ದಂತ ಹೇಳಿದ್ರೆ, ವೆರಿ ಇಂಪಾರ್ಟೆಂಟ್ ಮಿನಿಟ್, ವೆರಿ ಇಂಪಾರ್ಟೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಏನುಂಟು, ಇದು ನಮ್ಮ ಇವಾಗ ಏನ್ ಸಂವಿಧಾನ ನಾವು ಫ್ರೇಮ್ ಮಾಡಿದ್ದೀವಿ, ಅದರಲ್ಲಿ ನಾವು ಟೋಟಲ್ 75% 1/3 2/3 ಈ 2/3 75% ಆಫ್ ನಾವೇನು ನಮ್ಮ ಈಗಿನ ಪ್ರಸ್ತುತ ಸಂವಿಧಾನ ಉಂಟು ಅದನ್ನ ನಾವು ಬಾರೋ ಮಾಡಿರುವಂತದ್ದು ಈ ಆಕ್ಟ್ ಅಲ್ಲಿ ಬಂದಿರುವಂತ ಒಂದು ಏನು ಇವಾಗ
ಲೆಜಿಸ್ಲೇಟಿವ್ ಪವರ್ ಇರ್ಬೋದು, ಎಮರ್ಜೆನ್ಸಿ ಪವರ್ ಇರ್ಬೋದು, ಇದನ್ನ ರೆಫರ್ ಮಾಡಿ ನಾವು ಅರೌಂಡ್ ಒಂದು 75% ಅಷ್ಟು ನಾವು ಸಂವಿಧಾನನ ಇಲ್ಲಿಂದ ನಾವು ತಗೊಂಡಿದ್ದೀವಿ. ಅಂದ್ರೆ ಸೋರ್ಸಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಬರುತ್ತೆ. ಅಂತ ಹೇಳಿದ್ರೆ ನಾವು ನಮ್ಮ ಸಂವಿಧಾನ ಫ್ರೇಮ್ ಮಾಡ್ಲಿಕ್ಕೆ ನಾವು ಎಲ್ಲಿಂದ ಸೋರ್ಸಸ್ ತಗೊಂಡಿದ್ದೀವಿ. US ಇಂದ ತಗೊಂಡಿದ್ದೀವಿ, ಕೆನಡಾದಿಂದ ತಗೊಂಡಿದ್ದೀವಿ, ಜರ್ಮನಿಯಿಂದ ತಗೊಂಡಿದ್ದೀವಿ. ಅಂದ್ರೆ ಅಲ್ಲಿ ಇರುವಂತ ಸಂವಿಧಾನದಿಂದ ಕೆಲವೊಂದು ಅಂಶವನ್ನು ತಗೊಂಡಿದ್ದೀವಿ. ಅಂಡ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತ 75% ಅಂಶ ಏನಿರುತ್ತೆ ಅದು ತಗೊಂಡಿರುವಂತದ್ದು ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಇಂದ. ಓಕೆ, ಇವಾಗ ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು 1943 ಆಗ 1934. ಓಕೆ, ಇದು ಟೈಪಿಂಗ್ ಮಿಸ್ಟೇಕ್. ಓಕೆ, 1934 ಅಲ್ಲಿ ಐಡಿಯಾ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು MN ರಾಯ್ ಅವರು ಕೊಡ್ತಾರೆ. ಅಂತ ಹೇಳಿದ್ರೆ ನಮ್ಮ ದೇಶಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಬೇಕು. ಆಕ್ಚುಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ನ ಒಂದು ಹಿಸ್ಟ್ರಿ ಬೇಸಿಕ್ ಆಗಿ ಶುರುವಾಗುವಂಥದ್ದು ಇಲ್ಲಿ, ಅಂದ್ರೆ ಮೇನ್ ಆಗಿ ಶುರುವಾಗುವಂಥದ್ದು ಇಲ್ಲಿ ನಮಗೆ. ಓಕೆ, ನಮಗೆ ಒಂದು ಕಾನ್ಸ್ಟಿಟ್ಯೂಷನ್ ಬೇಕಂತೇಳಿ ಫಸ್ಟಿಗೆ MN ರಾಯ್ ಅವರು 1934 ಅಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಮುಂದೆ ಒಂದು ಬೇಡಿಕೆ ಇರ್ತಾರೆ. ಸೊ ಫಸ್ಟಿಗೆ ನಿಮಗೆ ಒಂದು ಎಕ್ಸಾಮ್ ಅಲ್ಲಿ ಕ್ವಶನ್ ಫ್ರೇಮ್ ಆಗ್ಬೋದು, ವಿಚ್ ಪರ್ಸನ್ ಈಸ್ ಗಿವ್ ದ ಐಡಿಯಾ ಅಬೌಟ್ ಫ್ರೇಮಿಂಗ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈ ಭಾರತದ ಒಂದು ಕಾನ್ಸ್ಟಿಟ್ಯೂಷನ್ ನ ಬೇಕೆಂದು ಮೊದಲು ಅಭಿಪ್ರಾಯ ಮಂಡಿಸಿದವರು ಯಾರು? MN ರಾಯ್. ನೆಕ್ಸ್ಟ್ 1935 ಏನ್ ಬರುತ್ತೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC ಏನ್ ಮಾಡುತ್ತೆ, ಡಿಮ್ಯಾಂಡೆಡ್ ಫಾರ್ ದಿ ಫಸ್ಟ್ ಟೈಮ್. ಫಸ್ಟ್ ಮಾಡುವಂತ ಒಬ್ಬೊಬ್ಬ ವ್ಯಕ್ತಿ ಯಾರು? MN ರಾಯ್. ನೆಕ್ಸ್ಟ್ 1935 ಲಾಹೋರ್ ಅಧಿವೇಶನ 1935 ಅಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಸ್ಟ್ ಟೈಮ್ ಡಿಮ್ಯಾಂಡ್ ಮಾಡುತ್ತೆ. ಅಂಡ್ ಇಷ್ಟು ಡಿಮ್ಯಾಂಡ್ ಅಂದ್ರೆ INC ಡಿಮ್ಯಾಂಡ್ ಅಂಡ್ MN ರಾಯ್ ಅವರ ಒಂದು ಡಿಮ್ಯಾಂಡ್ ಆದ್ಮೇಲೆ ನೆಕ್ಸ್ಟ್ ಬ್ರಿಟಿಷ್ ಅವರು ಇನಿಷಿಯೇಟಿವ್ ತಗೋತಾರೆ. ಬ್ರಿಟಿಷ್ ಅಂದ್ರೆ ಬ್ರಿಟಿಷ್ ಗೌರ್ಮೆಂಟ್ ಇನಿಷಿಯೇಟಿವ್ ತಗೊಳುತ್ತೆ. 1940 ಅಲ್ಲಿ ಆಗಸ್ಟ್ ಆಫರ್ಸ್ ಅಂತ ಕೊಡುತ್ತೆ. ಇದೇನಿದು ಆಗಸ್ಟ್ ಆಫರ್? ಆಗಸ್ಟ್ ಆಫರ್ ಅಂತ ಹೇಳಿದ್ರೆ ಕೆಲವೊಂದು ಆಫರ್ ನ ಇದು ಬ್ರಿಟಿಷ್ ಗೌರ್ಮೆಂಟ್ ಇಂಡಿಯಾದ ಒಂದು ಜನನಾಯಕರಿಗೆ ಕೊಡ್ತಾರೆ. ಯಾವಾಗ? ಆಗಸ್ಟ್ ತಿಂಗಳಲ್ಲಿ. ಅದಕ್ಕೆ ನಾವು ಆಗಸ್ಟ್ ಆಫರ್ಸ್ ಅಂತ ಕರಿತೀವಿ. 1942 ಅಲ್ಲಿ ಕ್ರಿಪ್ಸ್ ಮಿಷನ್, ಕ್ರಿಪ್ಸ್ ಆಯೋಗ ಅಂತ ಬರುತ್ತೆ. ಯಾವಾಗ? ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ 1949, 1930 and 39 45. ನಮ್ಗೆ ಇವಾಗಲೇ ಗೊತ್ತು ಸೆಕೆಂಡ್ ವರ್ಲ್ಡ್ ವಾರ್ ಆಗಿರುವಂತದ್ದು ಯಾವಾಗ? 1939 and 1945 ಇನ್ ಬಿಟ್ವೀನ್ ಸೆಕೆಂಡ್ ವರ್ಲ್ಡ್ ವಾರ್ ಆಗುತ್ತೆ. ಆ ಸೆಕೆಂಡ್ ವರ್ಲ್ಡ್ ವಾರ್ ಆಗುವಾಗ 1942 ಅಲ್ಲಿ ಕ್ರಿಪ್ಸ್ ಮಿಷನ್ ಬರುತ್ತೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂಡ್ ಕಾನ್ಸ್ಟಿಟ್ಯೂಷನ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತೀವಿ. ನಮಗೆ ಇವಾಗ ವರ್ಲ್ಡ್ ವಾರ್ ಅಲ್ಲಿ ಇಂಗ್ಲೆಂಡ್ ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು, ಅದು ನಿಮ್ಗೆ ಗೊತ್ತಿರಬೇಕು. ಅಲ್ಲಿ ನಮಗೆ ನಿಮ್ಮ ಸೈನಿಕರ ಒಂದು ಸಹಾಯ ಬೇಕು. ಸೊ ನೀವು ನಮಗೆ ಸೋಲ್ಜರ್ಸ್ ನ ಸೆಂಡ್ ಮಾಡಿದ್ರೆ ನಾವು ನಿಮ್ಗೆ ವರ್ಲ್ಡ್ ವಾರ್ ಮುಗ್ದ ಮೇಲೆ ನಾವು ನಿಮ್ಗೆ ಫ್ರೀಡಮ್ ನ ಕೊಡ್ತೀವಿ ಅಂಡ್ ನಿಮ್ದೆ ಅದೊಂದು ಓನ್ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂತ. ಬಟ್ ಇದನ್ನ ಇವರು ಯಾರು? ನಮ್ಮ ಮಹಾತ್ಮ ಗಾಂಧಿ ಅವರು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ಅಂತ ಹೇಳಿದ್ರೆ ಅವಧಿ ಮುಗಿದ ಹೋದಂತ ಚೆಕ್ ಅಂತ ಕೂಡ ಇದನ್ನು ಕರೀತಾರೆ. ಅಂಡ್ ಅವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕೂಡ ಈ ಕ್ರಿಪ್ಸ್ ಮಿಷನ್ ಟೈಮ್ ಅಲ್ಲಿ ಕೂಡ ಇವರು ಸ್ಟಾರ್ಟ್ ಮಾಡಿರುವಂತದ್ದು. ಅಂಡ್ ಇದನ್ನ ರಿಜೆಕ್ಟ್ ಮಾಡಿರುವಂತದ್ದು ಯಾರು? ಕ್ರಿಪ್ಸ್ ಮಿಷನ್ ಬರುತ್ತೆ, ಅದನ್ನು ರಿಜೆಕ್ಟ್ ಮಾಡಿರುವಂತದ್ದು ಮುಸ್ಲಿಂ ಲೀಗ್. ವೆರಿ ಇಂಪಾರ್ಟೆಂಟ್. ಯಾರು ಕ್ರಿಪ್ಸ್ ಮಿಷನ್ ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಅದು ರಿಜೆಕ್ಟ್ ಮಾಡಿರುವಂತದ್ದು ಮುಸ್ಲಿಂ ಲೀಗ್. ಯಾಕಂತ ಹೇಳಿದ್ರೆ ಇವರು ನಮಗೆ ಸಪರೇಟ್ ನೇಷನ್ ಬೇಕು ಸೊ ಅಂತ ಹೇಳಿ ಡಿಮ್ಯಾಂಡ್ ಮಾಡಿ ಮುಸ್ಲಿಂ ಲೀಗ್ನವರು ಕ್ರಿಪ್ಸ್ ಮಿಷನ್ ನ ರಿಜೆಕ್ಟ್ ಮಾಡ್ತಾರೆ. 1942 ಆದ್ಮೇಲೆ 1946 ಅಲ್ಲಿ ಕ್ಯಾಬಿನೆಟ್ ಮಿಷನ್ ಬರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ನಮ್ಮ ದೇಶದ ಸಂವಿಧಾನ ಏನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಉಂಟು ಅದಕ್ಕೆ ಒಂದು ಅಡಿಪಾಯ, ಒಂದು ಪರ್ಮಿಷನ್ ಕೊಟ್ಟ ಒಂದು ಕಮಿಷನ್ ಯಾವ್ದು ಕೇಳಿದ್ರೆ ಅದು ಕ್ಯಾಬಿನೆಟ್ ಪರ್ಮಿಷನ್ ಕೊಟ್ಟಿರುವಂತದ್ದು. ಅದರಲ್ಲಿ 3 ಮೆಂಬರ್ಸ್ ಇರ್ತಾರೆ. ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪರ್ಸ್ಪೆಕ್ಟಿವ್. ಹೂ ಆರ್ ದೇ? One is the Lord Patrick Lawrence, another one is Sir Stafford Cripps and A.V. Alexander. ಇವರು 3 ಜನ ಕ್ಯಾಬಿನೆಟ್ ಮಿಷನ್ ನ ಒಂದು ಮೆಂಬರ್ಸ್ ಆಗಿರ್ತಾರೆ. ಇವರು ಏನು ಭಾರತದವರು, ಇಂಡಿಯಾದ ನಾಯಕರು, ಲೀಡರ್ಸ್ ಏನು ನಮಗೆ ಕಾನ್ಸ್ಟಿಟ್ಯೂಷನ್ ಬೇಕಂತ ಇದು ರಿಕ್ವೆಸ್ಟ್ ಮಾಡಿರ್ತಾರೆ. ಆ ರಿಕ್ವೆಸ್ಟ್ ನ ಇವರು ರೆಕಮೆಂಡೇಶನ್ ಅಕ್ಸೆಪ್ಟ್ ಮಾಡ್ತಾರೆ. ಸೊ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವ ಮಿಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಫ್ರೇಮಿಂಗ್ ಗೆ ರೆಕಮೆಂಡೇಶನ್ ಅಕ್ಸೆಪ್ಟ್ ಮಾಡ್ತಾ ಕೇಳಿದ್ರೆ ಅದು ಕ್ಯಾಬಿನೆಟ್ ಮಿಷನ್. ಓಕೆ, ಅಂಡ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಇವಾಗ ಇವರಿಂದ ಪರ್ಮಿಷನ್ ಸಿಕ್ತು. ಓಕೆ, 1946 ಅಲ್ಲಿ ಪರ್ಮಿಷನ್ ಸಿಕ್ತ ಮೇಲೆ ನಮ್ದೇನು ಕಾನ್ಸ್ಟಿಟ್ಯೂಷನ್ ಮಾಡ್ಬೇಕು. ಕಾನ್ಸ್ಟಿಟ್ಯೂಷನ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೊಂದು ಏನ್ ಬೇಕು? ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಬೇಕು. ಒಂದು ಅಸೆಂಬ್ಲಿ ಇದ್ರೆ ಮಾತ್ರ ಅದನ್ನ ಕಾನ್ಸ್ಟಿಟ್ಯೂಟ್ ಮಾಡ್ಬೇಕು. ಅಸೆಂಬ್ಲಿ ಮೆಂಬರ್ಸ್ ಇರ್ತಾರೆ.
So according to the recommendation of the cabinet mission 1946, ಅವರ ಒಂದು recommendation ನ ಬೇಸ್ ಮೇಲೆ the constitutional assembly was elected indirectly by the provincial assemblies in July 1946. July 1946 ಅಲ್ಲಿ ಇವರು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನ ಒಂದು ಅಪಾಯಿಂಟ್ ಮಾಡ್ತಾರೆ. ಸೊ ಈ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಎಷ್ಟು ಜನ ಇದ್ರು, ಹೇಗೆ ಸೆಲೆಕ್ಟ್ ಮಾಡೋದು ಅಂತ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಡಿಸ್ಕಷನ್ ಮಾಡಬಹುದು. ಸೊ ಇದು ವೆರಿ ಇಂಪಾರ್ಟೆಂಟ್, ನಿಮ್ಮ ಎಕ್ಸಾಮ್ ಅಲ್ಲಿ ಬರುವಂತ ಚಾನ್ಸಸ್ ಹೈ ಇರುತ್ತೆ. ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಲ್ಲಿ ಇದ್ದಂತಹ ಮೆಂಬರ್ಸ್ ಎಷ್ಟು? ಟೋಟಲ್ ಮೆಂಬರ್ಸ್ ಇನ್ ದಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ, ಟೋಟಲ್ ಮೆಂಬರ್ಸ್ ಇನ್ ದಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಇಸ್ 389 ಮೆಂಬರ್ಸ್. ಓಕೆ, ಅದರಲ್ಲಿ 296 ಮೆಂಬರ್ಸ್, 398 ಮೆಂಬರ್ ಅಲ್ಲಿ 389 ಮೆಂಬರ್ಸ್ ಅಲ್ಲಿ 296 ಮೆಂಬರ್ಸ್ ಅನ್ನುವಂಥವ್ರು ಪ್ರಾವಿನ್ಸಸ್ ಅಂತ ಹೇಳಿದ್ರೆ ಪ್ರಾಂತೀಯ ಸರ್ಕಾರದಿಂದ ಆಯ್ಕೆ ಆಗ್ತಾರೆ. ಅಂಡ್ 93 ಮೆಂಬರ್ಸ್ ಅನ್ನುವಂಥವ್ರು ಪ್ರಿನ್ಸೆಸ್ ಸ್ಟೇಟ್ ಅಂತ ಹೇಳಿದ್ರೆ ಈ ರಾಜ ಒಂದು ಪ್ರಭುತ್ವ ಏನಿತ್ತು ಅಲ್ಲಿಂದ ಆಯ್ಕೆ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಇವ್ರು ಇರ್ಬೋದು, ಯಾರು ಹೈದರಾಬಾದ್ ಇದೆಯಾ, ಅಲ್ಲಿ ಹೈದರಾಬಾದ್ ಇರ್ಬೋದು, ಮೈಸೂರು ಇರ್ಬೋದು, ಇಲ್ಲಿಂದ 93 ಮೆಂಬರ್ಸ್ ಆಯ್ಕೆ ಆಗ್ತಾರೆ. ಸೊ ಇಲ್ಲಿ 296 ಮೆಂಬರ್ಸ್ ಇಲ್ಲಿಂದ ಪ್ರಾವಿನ್ಸಸ್ ಇಂದ ಸೆಲೆಕ್ಟ್ ಆಗ್ತಾರೆ. ಈ 296 ಅಲ್ಲಿ 292 ಮೆಂಬರ್ಸ್ ಗವರ್ನರ್ ಸ್ಟೇಟ್ಸ್ ಇಂದ ಆಯ್ಕೆ ಆಗ್ತಾರೆ. ಏನ್ ಗವರ್ನರ್ಸ್ ಅಂದ್ರೆ ಇವು ಬ್ರಿಟಿಷ್ ಗವರ್ನರ್ಸ್ ಆಗಿರ್ತಾರೆ. ಈ ಗವರ್ನರ್ಸ್ ಕೆಲವೊಂದು ಸ್ಟೇಟ್ ನ ರೂಲ್ ಮಾಡ್ತಿರ್ತಾರೆ. ಆ ಸ್ಟೇಟ್ ಇಂದ ಒಟ್ಟು 292 ಮೆಂಬರ್ಸ್ ಸೆಲೆಕ್ಟ್ ಆಗ್ತಾರೆ. ಓಕೆ, ಅಂಡ್ 4 ಮೆಂಬರ್ಸ್ ಚೀಫ್ ಎಲೆಕ್ಷನ್ ಕಮಿಷನರ್ ಸ್ಟೇಟ್. ಚೀಫ್ ಎಲೆಕ್ಷನ್ ಕಮಿಷನರ್ ಸ್ಟೇಟ್ ಅಂದ್ರೆ ಇವಾಗ ನಾವೇನು ಕೇಂದ್ರಾಡಳಿತ ಪ್ರದೇಶ, ಯೂನಿಯನ್ ಟೆರಿಟರೀಸ್ ಏನ್ ಕರಿತೀವಿ ಹಾಗಿತ್ತು ಆ ಟೈಮ್ ಅಲ್ಲಿ. ಸೊ ಯಾವ್ದೆಲ್ಲ 4? ಒಂದು ವೆರಿ ಇಂಪಾರ್ಟೆಂಟ್, ಯಾವುದು? ಡೆಲ್ಲಿ, ಅಲ್ಲಿಂದ ಒಂದು ಮೆಂಬರ್, ಕೂರ್ಗ್ ಅಲ್ಲಿಂದ ಒಂದು ಮೆಂಬರ್, ಅಜ್ಮರ್ ಅಲ್ಲಿಂದ ಒಂದು ಮೆಂಬರ್, ಅಂಡ್ ಬಲೂಚಿಸ್ತಾನ್ ಇಲ್ಲಿಂದ ಒಂದು ಮೆಂಬರ್. ಒಟ್ಟು 4 ಮೆಂಬರ್ಸ್ ಚೀಫ್ ಎಲೆಕ್ಷನ್ ಕಮಿಷನರ್ ಸ್ಟೇಟ್ ಇಂದ ಎಲೆಕ್ಟ್ ಆದ್ರೆ 292 ಮೆಂಬರ್ಸ್ ಗವರ್ನರ್ ಸ್ಟೇಟ್ ಇಂದ ಎಲೆಕ್ಟ್ ಆಗ್ತಾರೆ. ಟೋಟಲ್ ಪ್ರಾವಿನ್ಸಸ್ ಇಂದ ಎಲೆಕ್ಟ್ ಆಗಿರುವಂತದ್ದು 296, ಪ್ರಿನ್ಸೆಸ್ ಸ್ಟೇಟ್ ಇಂದ ಎಲೆಕ್ಟ್ ಆಗಿರುವಂತದ್ದು 93 ಮೆಂಬರ್ಸ್. ಓಕೆ, ಇಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ ಅಂತ ಕೊಟ್ಟಿದ್ದೀನಿ. ಇದು ಪ್ರಾವಿನ್ಸಸ್ ಇಂದ ಎಲೆಕ್ಟ್ ಆದ ಮೆಂಬರ್ಸ್ ಡೈರೆಕ್ಟ್ ಎಲೆಕ್ಷನ್ ಇಂದ ಆಯ್ಕೆ ಆಗಿರುತ್ತೆ. ಅಂದ್ರೆ ಇವರು ಎಲೆಕ್ಷನ್ ಮೂಲಕ ಆಯ್ಕೆ ಆದ ಮೆಂಬರ್ಸ್. ಒಟ್ಟು 296 ಮೆಂಬರ್ಸ್ ಡೈರೆಕ್ಟ್ ಎಲೆಕ್ಷನ್ ಮೂಲಕ ಇವರು ಆಯ್ಕೆ ಆಗಿರ್ತಾರೆ. ಅಂಡ್ ಈ 93 ಮೆಂಬರ್ಸ್ ಏನು ಇಂಡೈರೆಕ್ಟ್ ಎಲೆಕ್ಷನ್, ಇವರು ನಾಮಕರಣ ಮಾಡಿ ಇಲ್ಲಿ ಆಯ್ಕೆ ಆಗುತ್ತೆ. ನಾಮಕರಣ ನಾಮಿನೇಟ್ ಮಾಡಿರುವಂತದ್ದು. ಓಕೆ ಓಕೆ, ಇಲ್ಲಿ ಪ್ರಾವಿನ್ಸಸ್ 296 ಅಂತ ಹೇಳಿದ್ವಿ. ಓಕೆ, ಅದರಲ್ಲಿ 296 ಅಲ್ಲಿ ಎಲೆಕ್ಟ್ ಆಗಿರುವಂತದ್ರಲ್ಲಿ 296 ಅಲ್ಲಿ 208 ಜನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆವಾಗ ಇದ್ದಂತಹ ಬೃಹತ್ ದೊಡ್ಡ ಪಾರ್ಟಿ ಯಾವ್ದಂತ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅಲ್ಲಿಂದ 208 ಮೆಂಬರ್ಸ್ ಸೆಲೆಕ್ಟ್ ಆಗ್ತಾರೆ. ಯಾವಾಗ ಇದು 1946 ಅಲ್ಲೇ. ಸೊ ಇದು ಅಂಡ್ ಇದು ಸೇಮ್, ಬಟ್ ಇಲ್ಲಿ ಡಿಫ್ರೆನ್ಸ್ ಏನಂದ್ರೆ ಇಲ್ಲಿ ಗವರ್ನ್ ಸ್ಟೇಟ್ಸ್, ಚೀಫ್ ಎಲೆಕ್ಷನ್ ಕಮಿಷನರ್ ಸ್ಟೇಟ್ ಅಂತ ಹೇಳಿದ್ವಿ. ಬಟ್ ಯಾವ ಪಕ್ಷ ಅಥವಾ ಯಾರು ಸೆಲೆಕ್ಟ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅದನ್ನ ಇಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. 296 ಮೆಂಬರ್ಸ್ ಅಲ್ಲಿ 208 ಮೆಂಬರ್ಸ್ ಎಲೆಕ್ಷನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದ ಸೆಲೆಕ್ಟ್ ಆದ್ರೆ 93 ಮೆಂಬರ್ಸ್ ಇಲ್ಲಿಂದ ಮುಸ್ಲಿಂ ಲೀಗ್ ಇಂದ ಸೆಲೆಕ್ಟ್ ಆಗ್ತಾರೆ. ಅಂಡ್ 15 ಮೆಂಬರ್ಸ್ ಅನ್ನುವಂಥವ್ರು ಇಂಡಿಪೆಂಡೆಂಟ್ ಸ್ಟೇಟ್ಸ್ ಇಂದ. ಇದು ಹೇಗಾಯ್ತು ಅಂತ ಹೇಳಿದ್ರೆ, ಒಂದು ಎಲೆಕ್ಷನ್ ಆದ್ರೆ ಇಂಡಿಯಾದಲ್ಲಿ ಈಗ ಒಂದು ಬಿಜೆಪಿ, ಕಾಂಗ್ರೆಸ್, JDS ಅಂಡ್ ಇಂಡಿಪೆಂಡೆಂಟ್ ಅಭ್ಯರ್ಥಿಗಳಿರ್ತಾರೆ. ಸೊ ಆವಾಗ ಇದ್ದಂತಹ ಒಂದು ಇದು ಪಾರ್ಟಿ ಯಾವ್ದಂತ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 208 ಮೆಂಬರ್ಸ್ ಸೆಲೆಕ್ಟ್ ಆದ್ರೆ ಮುಸ್ಲಿಂ ಲೀಗ್ ಇವೆರಡು ಪಾರ್ಟಿ ಆಗಿದ್ದು, ಇದು ಇಂಡಿಪೆಂಡೆಂಟ್ ಆಗಿತ್ತು. ಓಕೆ, ನೆಕ್ಸ್ಟ್ ಕಮಿಟೀಸ್. ಆ ಟೈಮಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಾಡುವ ಕೆಲವೊಂದು ಕಮಿಟಿನ ಫ್ರೇಮ್ ಮಾಡಿದ್ರು. ಯಾವ್ದೆಲ್ಲ ಕಮಿಟೀಸ್? ಕಮ್ಯುನಿಟೀಸ್ ಆನ್ ದಿ ರೂಲ್ಸ್ ಆಫ್ ಪ್ರೊಸೀಜರ್, ರಾಜೇಂದ್ರ ಪ್ರಸಾದ್ ಅದರ ಪ್ರೆಸಿಡೆಂಟ್ ಆಗಿದ್ದು. ಸ್ಟೀರಿಂಗ್ ಕಮಿಟಿ ಅಂತ ಬರುತ್ತೆ, ಅದ್ರದ್ದು ಪ್ರೆಸಿಡೆಂಟ್ ಕೂಡ ರಾಜೇಂದ್ರ ಪ್ರಸಾದ್. ರಾಜೇಂದ್ರ ಪ್ರಸಾದ್ ಯಾರು ನಿಮಗೆ ಕೇಳ್ತಾರೆ? ಬಾಬು ರಾಜೇಂದ್ರ ಪ್ರಸಾದ್, ನಮ್ಮ ದೇಶದ ಮೊದಲ ರಾಷ್ಟ್ರಪತಿ. he is the first president of India and also he is selected as a second time. ಇವರು ಸೆಕೆಂಡ್ ಟೈಮ್ ಕೂಡ ಇವರು ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಾರೆ. ಅಂಡ್ ಹೌಸ್ ಆಫ್ ಕಮಿಟಿ ಇದು ಪಟ್ಟಾಭಿ ಸೀತಾರಾಮಯ್ಯ ಇರ್ತಾರೆ. ಕಮಿಟಿ ಆನ್ ದಿ ಫಂಕ್ಷನ್ಸ್ ಆಫ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ GV ಮಾಲ್ವನ್ಕರ್ ಇರ್ತಾರೆ. ಸ್ಟೇಟ್ ಕಮಿಟಿ ಇದು ಜವಾಹರ್ಲಾಲ್ ನೆಹರು ಇರ್ತಾರೆ. ಅಡ್ವೈಸರಿ ಕಮಿಟೀಸ್ ಆನ್ ಫಂಡಮೆಂಟಲ್ ರೈಟ್ಸ್, ವೆರಿ ಇಂಪಾರ್ಟೆಂಟ್. ಫಂಡಮೆಂಟಲ್ ರೈಟ್ಸ್ ನ ಒಂದು ಅಡ್ವೈಸರಿ ಕಮಿಟಿಯ ಪ್ರೆಸಿಡೆಂಟ್ ಆಗಿದ್ದು ವಲ್ಲಭಭಾಯಿ ಪಟೇಲ್. ಅಂಡ್ ಮೈನಾರಿಟಿ ಸಬ್ ಕಮಿಟಿ SG ಮುಖರ್ಜಿ.
ಫಂಡಮೆಂಟಲ್ ರೈಟ್ಸ್ ಸಬ್ ಕಮಿಟಿ, ಫಂಡಮೆಂಟಲ್ ರೈಟ್ಸ್ ನ ಮೇನ್ ಕಮಿಟಿ ಅಡ್ವೈಸರ್ ಕಮಿಟಿ ಪ್ರೆಸಿಡೆಂಟ್ ಯಾರು ವಲ್ಲಭಾಯ್ ಪಟೇಲ್, ಅಂಡ್ ಇದು ಸಬ್ ಕಮಿಟಿ ಅದರ ಪ್ರೆಸಿಡೆಂಟ್ ಯಾರು JB ಕೃಪಲಾನಿ. ನಾರ್ತ್ ಈಸ್ಟ್ ಫ್ರಂಟಿಯರ್ ಟ್ರೈಬಲ್ ಏರಿಯಾಸ್ ಅಂಡ್ ಅಸ್ಸಾಂ ಎಕ್ಸ್ಕ್ಲೂಡೆಡ್ ಅಂಡ್ partially excluded areas subcommittee president are Gopinath Barwani, and Union Powers Committee Jawaharlal Nehru ಆಗಿರ್ತಾರೆ president, and Union Constitute Committee Jawaharlal Nehru ಆಗಿರ್ತಾರೆ. Very important, very important, that is drafting committee ಕರಡು ಸಮಿತಿ, ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಕರಿತೀವಿ. ಯಾರು? ಡಾಕ್ಟರ್ BR ಅಂಬೇಡ್ಕರ್. ಇವರು ಆ ಡ್ರಾಫ್ಟಿಂಗ್ ಕಮಿಟಿ ಕರಡು ಸಮಿತಿಯ ಪ್ರೆಸಿಡೆಂಟ್ ಆಗಿದ್ದವರು ಡಾಕ್ಟರ್ BR ಅಂಬೇಡ್ಕರ್. ಅಂಡ್ ಸೊ 1956 ನಲ್ಲಿ ನಮ್ಗೆ ಯಾರಿಂದ ವೆರಿ ಇಂಪಾರ್ಟೆಂಟ್ ಇಂಡಿಯನ್ 1956 ಆಗಿ ನಮ್ಗೆ ಗವರ್ಮೆಂಟ್ ಆಫ್ ಇಂಡಿಯನ್ ಆಕ್ಟ್ 1935 ಇದು 1956 ಆಗಿ 1946 ಆಗಿ ನಮಗೆ ಕ್ಯಾಬಿನೆಟ್ ಮಿಷನ್ ಇವರಿಂದ ನಮ್ಗೆ ಅಪ್ರೂವಲ್ ಸಿಗುತ್ತೆ, ರೆಕಮೆಂಡೇಶನ್ ಸಿಗುತ್ತೆ, ನೀವು ನಿಮ್ಮೊಂದು ಕಮಿಟಿ ಮಾಡ್ಕೋಬಹುದು ಅಂತ. ಸೊ ನಾವು ಒಂದು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನ ಮಾಡ್ಕೊಂಡ್ವಿ. ಯಾಕೆ? ಸಂವಿಧಾನ ರಚನೆ ಮಾಡಲು ಎಷ್ಟು 289 ಮೆಂಬರ್ಸ್ ಅದರಲ್ಲಿ ಇದ್ರು. 296 ಮೆಂಬರ್ ಪ್ರಾವಿನ್ಸಸ್ ಇಂದ ಬಂದ್ರೆ 93 ಮೆಂಬರ್ಸ್ ಪ್ರಿನ್ಸಿಪಲ್ ಸ್ಟೇಟ್ ಇಂದ ಬರ್ತಾರೆ. ಅಂಡ್ ಪ್ರಾವಿನ್ಸಸ್ ಅಂದ್ರೆ ಬಂದವರು ಯಾವ್ದೆಲ್ಲ ಒಂದು ಪಾರ್ಟಿ ಅಂತ ಕೇಳಿದ್ರೆ ಇಂಡಿಯನ್ ಕಾಂಗ್ರೆಸ್ ಇಂದ, ನ್ಯಾಷನಲ್ ಕಾಂಗ್ರೆಸ್ 208 ಬರ್ತಾರೆ, ಮುಸ್ಲಿಂ ಲೀಗ್ ಇಂದ 73 ಮೆಂಬರ್ಸ್ ಬರ್ತಾರೆ, ಇಂಡಿಯನ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಇಂದ ಒಟ್ಟು 15 ಮೆಂಬರ್ಸ್ ಬರ್ತಾರೆ. ಓಕೆ. ಅಂಡ್ ಕಮಿಟೀಸ್, ಆ ಟೈಮ್ ಅಲ್ಲಿ ಇದ್ದ ಕಮಿಟೀಸ್ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ. And very important, the first meeting of the Constituent Assembly was held on 9th December 1946. ನಮಗೆ ಇಲ್ಲಿ ಏನು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಲ್ಲಿ ಮೆಂಬರ್ಸ್ ನಾವು ಸೆಲೆಕ್ಟ್ ಮಾಡಿದ್ವಿ. ಮೆಂಬರ್ಸ್ ಆದ್ಮೇಲೆ ಫಸ್ಟ್ ಮೀಟಿಂಗ್ ಆಗಿರುವಂತದ್ದು 9th December 1946 with the Sachinananda Sinha elected as the interim president who presided the first meeting ಅಂತ ಹೇಳಿದ್ರೆ ನಮ್ಮ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನ ನಾವು ಫ್ರೇಮ್ ಮಾಡಿದ್ಮೇಲೆ 9th December 1946 ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ಅಸೆಂಬ್ಲಿ ಆದಾಗ ಅದರ ಒಂದು ಪ್ರೆಸಿಡೆಂಟ್ ಆಗಿ ಹಂಗಾಮಿ ಪ್ರೆಸಿಡೆಂಟ್, ಇಂಟೀರಿಯಂ ಪ್ರೆಸಿಡೆಂಟ್ ಆಗಿರ್ತಾರೆ. ಇವರು ಪರ್ಮನೆಂಟ್ ಪ್ರೆಸಿಡೆಂಟ್ ಅಲ್ಲ. ಹೇಗೆ ಕ್ವಶನ್ ಫ್ರೇಮ್ ಮಾಡಬಹುದಂದ್ರೆ ಫಸ್ಟ್ ಪ್ರೆಸಿಡೆಂಟ್ ಯಾರು ಕೇಳಿದ್ರು ಅವರು ಸತ್ಯಾನಂದ ಸಿನ್ಹಾನೇ ಅವ್ರು ಆಗಿರ್ತಾರೆ. ಅಂಡ್ ಹಂಗಾಮಿ ಪ್ರೆಸಿಡೆಂಟ್ ಯಾರು ಅಂತ ಕೇಳಿದ್ರು ಕೂಡ ಅವರು ಸತ್ಯಾನಂದ ಸಿನ್ಹಾ. ಯಾವುದಕ್ಕೆ? ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯ ಮೀಟಿಂಗ್ಗೆ, ಫಸ್ಟ್ ಮೀಟಿಂಗ್ ಆಫ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯ ಹಂಗಾಮಿ ಪ್ರೆಸಿಡೆಂಟ್ ಕೂಡ ಡಾಕ್ಟರ್ ಸತ್ಯಾನಂದ ಸಿನ್ಹಾ, ಮತ್ತೆ ಫಸ್ಟ್ ಪ್ರೆಸಿಡೆಂಟ್ ಕೂಡ ಸತ್ಯಾನಂದ ಸಿನ್ಹಾ, elected as a interim president who is the first president at the first meeting. Okay. On 11th December 1946 11th December ಇದು ಯಾವಾಗ ಆಗಿದ್ದು? 9th December. ಇದು 11th December 2 days after ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅದರ ಪರ್ಮನೆಂಟ್ ಪ್ರೆಸಿಡೆಂಟ್ ಆಗ್ತಾರೆ. ಸೊ ಎಕ್ಸಾಮ್ ಅಲ್ಲಿ ಕ್ವಶನ್ ಹೀಗೆ ಕೇಳಬಹುದು, ಯಾರು ಇಂಟೀರಿಯಂ ಪ್ರೆಸಿಡೆಂಟ್ ಕೇಳಿದ್ರು ಸಚ್ಚಿದಾನಂದ ಸಿನ್ಹಾ ಆಗಿರ್ತಾರೆ, ಪರ್ಮನೆಂಟ್ ಪ್ರೆಸಿಡೆಂಟ್ ಆಗಿ ಕೇಳಿದ್ರು ರಾಜೇಂದ್ರ ಪ್ರಸಾದ್ ಆಗಿರ್ತಾರೆ. ಯಾರು ಇದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಫಸ್ಟ್ ಮೀಟಿಂಗ್ ನ ಪ್ರೆಸಿಡೆಂಟ್ ಆಗಿ ಕೇಳಿದ್ರು ಸತ್ಯಾನಂದ ಸಿನ್ಹಾ, ಬಟ್ ಅವ್ರು ಏನಾಗಿರ್ತಾರೆ? ಇಂಟೀರಿಯಂ ಪ್ರೆಸಿಡೆಂಟ್ ಆಗಿರ್ತಾರೆ. ಅವರು 2 ಡೇಸ್ಗೆ ಮಾತ್ರ 9 to 11 ಎಷ್ಟು ಡೇಸ್ ಇರುತ್ತೆ? 2 ಡೇಸ್ ಇರುತ್ತೆ. ಆ 2 ಡೇಸ್ಗೆ ಮಾತ್ರ ಅವ್ರು ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿರ್ತಾರೆ. ನೆಕ್ಸ್ಟ್ ಪರ್ಮನೆಂಟ್ ಆಗಿ ಅದನ್ನ ಮುಂದುವರಿಸಿಕೊಂಡವರು ಬಾಬು ರಾಜೇಂದ್ರ ಪ್ರಸಾದ್. ಓಕೆ. ನೆಕ್ಸ್ಟ್ ಇಂಡಿಪೆಂಡೆಂಟ್ ಆಕ್ಟ್ ಬರುತ್ತೆ. ಇಂಡಿಪೆಂಡೆಂಟ್ ಆಕ್ಟ್ ನಿಮಗೆ ಗೊತ್ತಿರುತ್ತೆ 1947 ಅಲ್ಲಿ. ಅಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಅಂತ 2 ಡಿವೈಡ್ ಮಾಡ್ತಾರೆ. ಸೊ ಇಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಅಂತ ಡಿವೈಡ್ ಮಾಡ್ತಾರೆ. ಮೌಂಟ್ ಬ್ಯಾಟನ್ ಇವ್ರು ಏನಾಗಿರ್ತಾರೆ? ಗವರ್ನರ್ ಜನರಲ್, ಅವ್ರು ವೈಸರಾಯ್ ಅಂತ ಕೂಡ ಕರಿತೀವಿ. ಇವ್ರು ಇಂಡಿಯಾ ಮತ್ತೆ ಪಾಕಿಸ್ತಾನ 2 ಬೈಫರ್ಗೇಟ್ ಮಾಡ್ತಾರೆ, 2 ಸಪರೇಟ್ ದೇಶ ಆಗಿ. ಓಕೆ. ನೆಕ್ಸ್ಟ್ ಆಫ್ಟರ್ ಪಾರ್ಟಿಸಿಪೇಷನ್ ಅಂದ್ರೆ ಇಂಡಿಯಾ ಇವಾಗ ನಾವು ಇಲ್ಲಿ ಏನು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಮಾಡುವಾಗ ಇಂಡಿಯಾ ಮತ್ತು ಪಾಕಿಸ್ತಾನ ಬೇರೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಅದು ಆಗಿದೆ ಅವಾಗ 1946 ಅಲ್ಲಿ. ಬಟ್ ಇಂಡಿಯಾ ಮತ್ತು ಪಾಕಿಸ್ತಾನ ಡಿವೈಡ್ ಆಗಿದ್ದೆ ಅವಾಗ 1947. ಆವಾಗ ಅಂದ್ರೆ ನಾವು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಮೆಂಬರ್ಸ್ ಸೆಲೆಕ್ಟ್ ಮಾಡುವಾಗ ಇಂಡಿಯಾ ಮತ್ತೆ ಪಾಕಿಸ್ತಾನ ಒಟ್ಟೆ ಇತ್ತು. ಆಗ ನಾವು ಸೆಲೆಕ್ಟ್ ಮಾಡುವಾಗ ಪಾಕಿಸ್ತಾನದಲ್ಲಿ ಆವಾಗ ಪಾಕಿಸ್ತಾನ ಆಗಿರ್ಲಿಲ್ಲ. ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಪಾಕಿಸ್ತಾನದಲ್ಲಿ ಇದ್ದ ಮೆಂಬರ್ಸ್ ಕೂಡ ನಮ್ಮ ಕಮಿಟಿಯಲ್ಲಿ ಇದ್ರು. ಆಫ್ಟರ್ ಪಾರ್ಟಿಷನ್ ಅಂದ್ರೆ ಏನು 2 ಪಾರ್ಟ್ ಮಾಡಿದ್ವಿ ಇಂಡಿಯಾ ಅಂಡ್ ಪಾಕಿಸ್ತಾನ, ಆಗ ನಮ್ಮ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಲ್ಲಿ ಉಳಿದಂತ ಮೆಂಬರ್ಸ್ 99 ಮೆಂಬರ್ಸ್. ಉಳಿದ ಮೆಂಬರ್ಸ್ ಏನಾಗ್ತಾರೆ? ಅವರು ಪಾಕಿಸ್ತಾನಕ್ಕೆ ಹೋಗ್ತಾರೆ. ಅಂತ ಹೇಳಿದ್ರೆ ನಮ್ಮದು ಪಾಕಿಸ್ತಾನ ಮತ್ತೆ ಇಂಡಿಯಾ ಡಿವೈಡ್ ಆಗ್ಲಿಕ್ಕಿಂತ ಮುಂಚೆ ನಮ್ಮ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಲ್ಲಿ ಇದ್ದ ಮೆಂಬರ್ಸ್ 289. ಆಫ್ಟರ್ ಇಂಡಿಯಾ ಮತ್ತೆ ಪಾಕಿಸ್ತಾನ ಬೈಫರ್ಗೇಟ್ ಮಾಡಿದ ಮೇಲೆ ಆದ ಮೆಂಬರ್ಸ್ 299 ಮೆಂಬರ್ಸ್. ಇನ್ನ ರಿಮೈನಿಂಗ್
ಈ ದ ಮೆಂಬರ್ಸ್ ಅವರು ಪಾಕಿಸ್ತಾನ ಮೆಂಬರ್ಸ್ ಆಗಿರ್ತಾರೆ, ಪಾಕಿಸ್ತಾನದಲ್ಲಿದ್ದಂತ ಮೆಂಬರ್ಸ್ ಆಗಿರ್ತಾರೆ, ಅವರು ನಮ್ಮ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಿಂದ ಹೊರಗೆ ಹೋಗ್ತಾರೆ. ಓಕೆ, ಆನ್ 29 August 1947 ಇಟ್ ಅಪಾಯಿಂಟೆಡ್ ಎ ಡ್ರಾಫ್ಟಿಂಗ್ ಕಮಿಟಿ. ಡ್ರಾಫ್ಟಿಂಗ್ ಕಮಿಟಿ ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಹೇಳಿದ್ರೆ 29 August 1947. ಡ್ರಾಫ್ಟಿಂಗ್ ಕಮಿಟಿ ಅಂದ್ರೆ ಏನು? ಡ್ರಾಫ್ಟಿಂಗ್ ಕಮಿಟಿ ಮೀನ್ಸ್ ಇದು ಕರಡು ಸಮಿತಿ, ಸಂವಿಧಾನ ಕರಡು ಸಮಿತಿ. ಸಂವಿಧಾನ ಚೇರ್ಮನ್ಶಿಪ್ ಆಫ್ ದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅದರ ಚೇರ್ಮನ್ಶಿಪ್ ಅಥವಾ ಪ್ರೆಸಿಡೆಂಟ್ ಯಾರಾಗಿರ್ತಾರೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿರ್ತಾರೆ. ಅಂಡ್ ಅದರ್ ಮೆಂಬರ್ಸ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ. ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಕೆಲವೊಂದು ಮೆಂಬರ್ಸ್ ಇರ್ತಾರೆ. ಯಾರು ಅವರಲ್ಲ? ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣ ಸ್ವಾಮಿ ಅಯ್ಯರ್, ಕೆ ಎಂ ಮುನ್ಷಿ, ಸೈಯದ್ ಎಂ ಶಾದುಲ್ಲಾ ಅಂಡ್ ಬಿ ಎಲ್ ಮಿತ್ತಲ್. ವೆರಿ ಇಂಪಾರ್ಟೆಂಟ್. ಲೇಟರ್ ರಿಪ್ಲೇಸ್ಡ್ ಬೈ ದಿ ಎನ್ ಮಾಧವ್ ರಾವ್. ಸೊ ಎನ್ ಮಾಧವ್ ರಾವ್ ಅವರು ನಮ್ಮ ಡ್ರಾಫ್ಟಿಂಗ್ ಕಮಿಟಿ ಇದ್ದಂತ ಮೆಂಬರ್ ಆಗಿರ್ತಾರೆ. ಅವರು ಹೊರಗಡೆ ಹೋಗ್ತಾರೆ. ಅವರ ಪ್ಲೇಸ್ ರಿಪ್ಲೇಸ್ ಮಾಡಿರೋದು ಬಿ ಎಲ್ ಮಿತ್ತರ್ ಅವರು ಅಂಡ್ ಡಿ ಪಿ ಖೈತಾನ್. ಇವ್ರೇನು ರಿಪ್ಲೇಸ್ಡ್ ಬೈ ದಿ ದಿಸ್ ಇಸ್ ನಾಟ್ ಡೆತ್, ದಿಸ್ ಇಸ್ ಡೆತ್. ಇಲ್ಲಿ ಟಿ ಟಿ ಕೃಷ್ಣಮಾಚಾರ್ಯ ಅವರು ಮೊದಲಿಗೆ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ ಆಗಿರ್ತಾರೆ. ಅವರು ಡೆತ್ ಆಗ್ತಾರೆ, ಅವರು ಡೈಡ್ ಆಗ್ತಾರೆ. ಅವರ ಪ್ಲೇಸ್ಗೆ ರಿಪ್ಲೇಸ್ ಮಾಡಿದವರು ಖೈತಾನ್ ಅವರು. ಸೊ ಮಾಧವ್ ರಾವ್ ಪ್ಲೇಸ್ಗೆ ರಿಪ್ಲೇಸ್ ಮಾಡಿದವರು ಬಿ ಎಲ್ ಮಿತ್ತರ್ ಅವರು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ವಾಸ್ ಪಬ್ಲಿಷ್ಡ್ ಇನ್ 1948. ಕಾನ್ಸ್ಟಿಟ್ಯೂಷನ್ ನ 1946 ನವೆಂಬರ್ ಇದು ಇಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ 1946 ಡಿಸೆಂಬರ್ 9 ಅಲ್ಲಿ. ಸೊ ಅದನ್ನ ಪಬ್ಲಿಷ್ ಮಾಡಿರುವಂತದ್ದು ಫೆಬ್ರವರಿ 1940 ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಅದನ್ನ ರಿಸೀವ್ಡ್ ಪ್ರೆಸಿಡೆಂಟ್, ಆವಾಗಿದ್ದ ಪ್ರೆಸಿಡೆಂಟ್ ಅದನ್ನ ಸಿಗ್ನೇಚರ್ ಮಾಡಿರುವಂತದ್ದು ನವೆಂಬರ್ 49. ಇದೇ ಡೇಟು ನವೆಂಬರ್ 26 ಇದೇ ಡೇಟು ನಮ್ಮ ಪ್ರಸ್ತಾವನೆ ಪ್ರಿಯಂಬಲ್ ಇದ್ದಂತ ಡೇಟ್. ಇಲ್ಲಿ ಪ್ರೆಸಿಡೆಂಟ್ ಸಿಗ್ನೇಚರ್ ಮಾಡ್ತಾರೆ. ನಾವು ಅದಕ್ಕೆ ಪ್ರತಿ ವರ್ಷ ನವೆಂಬರ್ 26 ನಾವು ಸಂವಿಧಾನ ದಿವಸ್ ಅಂತ ನಾವು ಆಚರಣೆ ಮಾಡ್ತೀವಿ. ಅಂಡ್ ವಾಸ್ ಡಿಕ್ಲೇರ್ಡ್ ದಿ ಪಾಸ್. ನವೆಂಬರ್ 26 ಅಲ್ಲಿ ಇದು ಪಾಸ್ ಆಗ್ತಾರೆ. ಬಟ್ ನಿಮ್ಗೆ ನೋಡಿರ್ಬೋದು, ನವೆಂಬರ್ 26 ಅಲ್ಲಿ ಪಾಸ್ ಆಗಿದ್ರು ಕೂಡ ನಾವು ಯಾಕೆ 26 ಜನವರಿಗೆ ಅದನ್ನ ಅಂಗೀಕಾರ ಮಾಡಿದ್ವಿ? ಯಾಕಂತ ಹೇಳಿದ್ರೆ 1930 ಅಲ್ಲಿ ಲಾಹೋರ್ ಅಧಿವೇಶನ ಆಗುತ್ತೆ. ಅಲ್ಲಿ 1930 ಜನವರಿ 26 ನ ಪೂರ್ಣ ಸ್ವರಾಜ್ ದಿವಸ್ ಅಂತ ಆಚರಣೆ ಮಾಡುತ್ತಾರೆ. ಆ ರೀಸನ್ಗೋಸ್ಕರ ಇಲ್ಲಿ ನಮ್ಮ ಸಂವಿಧಾನ ಫ್ರೇಮ್ ಆಗಿದ್ರು ಕೂಡ ಈ 26 ಜನವರಿ ಅರೌಂಡ್ 3 ಮಂತ್ ವೇಟ್ ಮಾಡ್ತಾರೆ. ಇದೇ ಡೇಟಿಗೋಸ್ಕರ ನಮ್ಮ ಸಂವಿಧಾನವನ್ನು ಜಾರಿ ಬರ್ಬೇಕಂತ. ಆವಾಗ ಜನವರಿ 26 ನಾವೇನೋ ಮಾಡ್ತೀವಿ, ಪ್ರಜಾಪ್ರಭುತ್ವ ದಿನ ಅಂತ ನಾವು ಇವಾಗ ಕೂಡ ಆಚರಣೆ ಮಾಡ್ತೀವಿ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ನಾವು ನೆನ್ಪಿಟ್ಕೋಬೇಕಾಗಿರುವಂತದ್ದು 26 ನವೆಂಬರ್ 1949 ಅಲ್ಲಿ ಪ್ರೆಸಿಡೆಂಟ್ ಸಿಗ್ನೇಚರ್ ಇರುತ್ತೆ. ಅಲ್ಲಿ ನಮ್ಮಲ್ಲಿ ಏನು 395 ಆರ್ಟಿಕಲ್ ಇದ್ದಾವೆ, ಅದರಲ್ಲಿ ಎಲ್ಲ ಕೂಡ ಇದು ವರ್ಕ್ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಕೂಡ ಎಫೆಕ್ಟ್ ಇರಲಿಲ್ಲ. ಕೆಲವೊಂದು ಆಕ್ಟ್ಸ್, ಕೆಲವೊಂದು ಪ್ರಾವಿಷನ್ಗಳು ಮಾತ್ರ ವರ್ಕ್ ಆಗ್ತಿದ್ವು. ಅಂದ್ರೆ 1949 ನ ನವೆಂಬರ್ 26 ನಂತರ, ಬಿಟ್ವೀನ್ 1949 ನವೆಂಬರ್ 26 ಮತ್ತೆ ಈ ಡೇಟ್ ನ ಮಿಡಲ್ ಅರೌಂಡ್ 3 ಮಂತ್ ಸಿಟಿಜನ್ಶಿಪ್, ಎಲೆಕ್ಷನ್, ಪ್ರಾವಿಷನಲ್ ಪಾರ್ಲಿಮೆಂಟ್, ಟೆಂಪ್ರರಿ ಅಂಡ್ ಟ್ರಾನ್ಸಿಷನಲ್ ಪ್ರಾವಿಷನ್ಸ್ ಇವಿಷ್ಟು ವರ್ಕ್ ಆಗ್ತಿದ್ವು. ಆಫ್ಟರ್ 26 ಜನವರಿ 1950 ನಂತರ ಎಲ್ಲ ಆಕ್ಟ್ಸ್, ಎಲ್ಲ ಪಾರ್ಟ್ಸ್ ಅಂಡ್ ಎಲ್ಲ ಶೆಡ್ಯೂಲ್ಸ್ ಕೂಡ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು. ಓಕೆ, ಕಾನ್ಸ್ಟಿಟ್ಯೂಷನ್ ವಾಸ್ ಅಫಿಷಿಯಲಿ ಇಂಪ್ಲಿಮೆಂಟೆಡ್ ಆನ್ 26 January 1950. Okay, so constitution was officially implemented on illindillavarige, so idilla. Okay, officially implemented on 26 January 1950. Date of commence. Okay, yavaga, so idistu illa. Okay, constitution was officially implemented. ಕಾನ್ಸ್ಟಿಟ್ಯೂಷನ್ ಯಾವಾಗ ಅಫಿಷಿಯಲಿ ಇಂಪ್ಲಿಮೆಂಟ್ ಆಗುತ್ತೆ 26 ಜನವರಿ 1950 ಅಲ್ಲಿ. ಡೇಟ್ ಆಫ್ ಕಮೆನ್ಸ್ ಅಂತ ಹೇಳ್ತೀವಿ. ಯಾವಾಗ ಪ್ರೆಸಿಡೆಂಟ್ ಸಿಗ್ನೇಚರ್ ಆಗ್ತಿರುವಂತದ್ದು ನವೆಂಬರ್ 26 ಅಲ್ಲಿ 1949. ಯಾವಾಗ ಅದು ಕಮೆನ್ಸ್ ಆಗುತ್ತೆ, ಯಾವಾಗ ಜಾರಿಗೆ ಬರುತ್ತೆ ಅಂತ ಕೇಳಿದ್ರೆ 26 ಜನವರಿ 1950. ಅದಕ್ಕೋಸ್ಕರ ನಾವು ಇಲ್ಲಿ ಪ್ರಜಾಪ್ರಭುತ್ವ ದಿನನ ಆಚರಣೆ ಮಾಡ್ತೀವಿ, ರಿಪಬ್ಲಿಕ್ ಡೇ. ಬಟ್ ಇಲ್ಲಿ ನಾವ್ ಏನ್ ಮಾಡ್ತೀವಿ, 26 ನವೆಂಬರ್ 1949 ನ ಸಂವಿಧಾನ ದಿವಸ್ ಅಂತ ಇಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್.
ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾವು ಫ್ರೇಮ್ ಮಾಡುವಾಗ ಕೆಲವೊಂದು ಸೋರ್ಸ್ ನಾವು ತಗೊಂಡಿದ್ವಿ. ಇಲ್ಲಿಂದ ನಾವು ಅವಾಗ ಹೇಳಿದಾಗೆ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಇಂದ ಎಷ್ಟು ಅರೌಂಡ್ 75% ನಾವು ಇಲ್ಲಿಂದಾನೇ ತಗೊಂಡಿದ್ವಿ. ಯಾವ್ದೆಲ್ಲ ಫೆಡರಲ್ ಸ್ಟ್ರಕ್ಚರ್ ಆಲ್ರೆಡಿ ನಾನು 2 ಟೈಮ್ ಡಿಸ್ಕಸ್ ಮಾಡಿದ್ವಿ. ಆಫೀಸ್ ಗವರ್ನರ್, ಜುಡಿಷಿಯರಿ ನ್ಯಾಯಾಂಗ, ಪಬ್ಲಿಕ್ ಸರ್ವಿಸ್ ಕಮಿಷನ್, ಎಮರ್ಜೆನ್ಸಿ ಪ್ರಾವಿನ್ಸಸ್. ಓಕೆ, ಇದೆಲ್ಲ ನಾವು ತಗೊಂಡಿರುವಂತದ್ದು ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇಂದ. ಅಮೆರಿಕನ್ ಕಾನ್ಸ್ಟಿಟ್ಯೂಷನ್, ದ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್. ಫಸ್ಟ್ ಕಾನ್ಸ್ಟಿಟ್ಯೂಷನ್ ಆಗಿರುವಂತದ್ದು ಯಾವುದು? ಅಮೆರಿಕನ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಯಾವ್ದು ತಗೊಳ್ತೀವಿ? ಪ್ರೆಸಿಡೆಂಟ್ ಆಸ್ ಎಕ್ಸಿಕ್ಯೂಟಿವ್ ಹೆಡ್ ಅಂಡ್ ಸುಪ್ರೀಂ ಕಮಾಂಡರ್ ಆಫ್ ದಿ ಆರ್ಮಡ್ ಫೋರ್ಸಸ್. ಇವರು ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಅಂಡ್ ಸುಪ್ರೀಂ ಕಮಾಂಡರ್ ಯಾವುದಕ್ಕೆ? ಆರ್ಮಡ್ ಫೋರ್ಸಸ್. ಇದು ನಮ್ಮ ಇದು ಉಂಟಲ್ಲ ಮಿಲಿಟರಿ, ಅದಕ್ಕೆ ಅವರು ಸುಪ್ರೀಂ ಹೆಡ್ ಆಗಿರ್ತಾರೆ. ಓಕೆ, ಕಮಾಂಡರ್ ಆಗಿರ್ತಾರೆ. ಮೇಕಿಂಗ್ ವೈಸ್ ಪ್ರೆಸಿಡೆಂಟ್ ಆಸ್ ಎಕ್ಸ್ ಆಫೀಷಿಯಲ್ ಚೇರ್ಪರ್ಸನ್ ಆಫ್ ದಿ ಅಪ್ಪರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಅಪ್ಪರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಯಾವುದು? ಸಂಸತ್ತಿನ ಮೇಲ್ಮನೆ ಯಾವುದು? ರಾಜ್ಯಸಭಾ. ಅದರ ಎಸ್ ಆಫೀಷಿಯಲ್ ಅದರ ನಾಮಮಾತ್ರ ಅಧ್ಯಕ್ಷ ಯಾರಾಗಿರ್ತಾರೆ? ಚೇರ್ಮನ್ ಆಗಿ ಯಾರಿರ್ತಾರೆ? ವೈಸ್ ಪ್ರೆಸಿಡೆಂಟ್, ಉಪರಾಷ್ಟ್ರಪತಿ. ಇವಾಗ ಇರುವಂತದ್ದು ನಮ್ಮ ಉಪರಾಷ್ಟ್ರಪತಿ ಯಾರು? ವೆಂಕಯ್ಯ ನಾಯ್ಡು. ನೆಕ್ಸ್ಟ್, ಫಂಡಮೆಂಟಲ್ ರೈಟ್ ಫ್ರಮ್ ಬಿಲ್ ಆಫ್ ರೈಟ್ಸ್ ಆಫ್ ದಿ USA. ಕಾನ್ಸೆಪ್ಟ್ ಆಫ್ ಜುಡಿಷಿಯಲ್ ರಿವ್ಯೂ. ಇದೆಲ್ಲ ನಾವು ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ ಬಾರೋ ಮಾಡ್ತೀವಿ. ಕೆನಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವ್ದು ಮಾಡ್ತೀವಿ? ಕ್ವಾಸಿ ಫೆಡರಲಿಸಮ್ ಆವಾಗ ಹೇಳಿದೆ. ಸೊ ಕ್ವಾಸಿ ಫೆಡರಲಿಸಮ್ ನಾವು ಎಲ್ಲಿಂದ ತಗೊಂಡಿದ್ವಿ? ಕೆನಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ. ವೆಸ್ಟಿಂಗ್ ಆಫ್ ರೆಸಿಡ್ಯೂರಿ ಪವರ್ ವಿತ್ ದಿ ಯೂನಿಯನ್ ಗವರ್ನಮೆಂಟ್. ಓಕೆ, ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್, ಅದರಲ್ಲಿ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿದ್ರೆ ನಮ್ಮ ಆವಾಗ ಅನುಸೂಚಿ ಅಂತ ಹೇಳಿದ್ರೆ ಶೆಡ್ಯೂಲ್ಸ್ ಒಟ್ಟು ಎಷ್ಟಿದ್ದಾವೆ? ಪ್ರೆಸೆಂಟ್ 12 ಇದ್ದಾವೆ. ಅಟ್ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಗಿದ್ದು 8 ಮಾತ್ರ. ಅದರಲ್ಲಿ 7th ಅಲ್ಲಿ ಒಂದು ಲಿಸ್ಟ್ ಬರುತ್ತೆ ಅಂತ ಹೇಳಿದ್ರೆ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತೆ ಸಮವರ್ತಿ ಪಟ್ಟಿ ಅಂತ. ಕೇಂದ್ರ ಪಟ್ಟಿ ಅಂದ್ರೆ ಸೆಂಟ್ರಲ್ ರಿಪೋರ್ಟ್ ಅಂಡ್ ಸ್ಟೇಟ್ ರಿಪೋರ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್. ಓಕೆ, ಈ ಸ್ಟೇಟ್ ಲಿಸ್ಟ್ ಅಲ್ಲಿ ಯಾವ್ದು? ಸೆಂಟ್ರಲ್ ಲಿಸ್ಟ್ ಅಲ್ಲಿ ಅವರಿಗೆ ಕೆಲವೊಂದು ವರ್ಕ್ ಇರ್ತಾರೆ ಅಂಡ್ ಕನ್ಕರೆಂಟ್ ಲಿಸ್ಟ್ ಇದು ಸ್ಟೇಟ್ ಲಿಸ್ಟ್ ಅಲ್ಲಿ ಅವರಿಗೆ ಒಂದು ವರ್ಕ್ ಇರ್ತದೆ ಅಂಡ್ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಸ್ಟೇಟ್ ಮತ್ತೆ ಸೆಂಟರ್ ಗೆ ಒಟ್ಟಿಗೆ ಸೇರಿ ಒಂದು ವರ್ಕ್ ಇರ್ತದೆ. ಆ ಕನ್ಕರೆಂಟ್ ಸ್ಟೇಟ್ ನ ಹ್ಯಾವ್ ಈಕ್ವಲ್ ಯೂರಿಸ್ಡಿಕ್ಷನ್. ಅಲ್ಲಿ ಸ್ಟೇಟ್ ಮತ್ತೆ ಸೆಂಟರ್ ಅಂತೂ ಈಕ್ವಲ್ ಆಗಿರುತ್ತೆ. ಅದನ್ನ ನಾವು ಎಲ್ಲಿಂದ ಬಾರೋ ಮಾಡಿದ್ದು? ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್ ಇಂದ. ಮತ್ತೆ ಪಾರ್ಲಿಮೆಂಟ್ ಪ್ರಿವಿಲೇಜಸ್ ಇರ್ಬೋದು, ಪ್ರಾವಿಷನ್ಸ್ ರಿಲೇಟಿಂಗ್ ಟು ದ ಟ್ರೇಡ್, ಕಾಮರ್ಸ್, ಇಂಟರ್ ಕೋರ್ಸ್ ಥ್ರೂಔಟ್ ದಿ ಕಂಟ್ರಿ. ಸೊ ಇದನ್ನ ನಾವು ಎಲ್ಲಿಂದ ಬಾರೋ ಮಾಡಿರುವಂತದ್ದು? ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್ ಇಂದ. ನೆಕ್ಸ್ಟ್, ಐರಿಯನ್ ಕಾನ್ಸ್ಟಿಟ್ಯೂಷನ್, ಕಾನ್ಸೆಪ್ಟ್ ಆಫ್ ಪ್ರಿನ್ಸಿಪಲ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇದನ್ನ DPSP ಅಂತ ನಾವು ಕರಿತೀವಿ. ಸೊ DPSP ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ನ 4th ಪಾರ್ಟ್ ಅಲ್ಲಿ ಬರುತ್ತೆ. ಅಂಡ್ ವೈಮರ್ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿ, ಜರ್ಮನ್ ಕಾನ್ಸ್ಟಿಟ್ಯೂಷನ್ ನಾವು ಏನಂತ ಕರಿತೀವಿ? ವೈಮರ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಂದ್ರೆ ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಂತ ಹೇಳಿದ್ರೆ ತುರ್ತು ಪರಿಸ್ಥಿತಿ ಏನಿರ್ತದೆ ಅದರ ಒಂದು ನಾವು ಬಾರೋ ಮಾಡಿರುವಂತದ್ದು ಎಲ್ಲಿಂದ? ವೈಮರ್ ಕಾನ್ಸ್ಟಿಟ್ಯೂಷನ್. ಎಲ್ಲಿದ್ದು? ಜರ್ಮನಿದು. ಅಂಡ್ ನಾವು ಜಪಾನ್ ಕಾನ್ಸ್ಟಿಟ್ಯೂಷನ್ ಇಂದ ಬಾರೋ ಮಾಡಿರುವಂತದ್ದು ಏನು ಅಂದ್ರೆ ಸೋರ್ಸ್ ಯಾವುದು? ಪ್ರೊಸೀಜರ್ ಆಫ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಓಕೆ, ಇದೆಲ್ಲ ಕೂಡ ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಒಂದು ಬ್ಯೂಟಿಫುಲ್ ಆಗಿ ಒಂದು ಬಿಗ್ ಆಗಿ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಪಡ್ಕೊಂಡಿರೋದು ಸೋರ್ಸ್ ಆಗಿದೆ. ಓಕೆ, ಇವಾಗ ನಾವು ಡಿಸ್ಕಸ್ ಮಾಡುವಂತದ್ದು ಸೈಲೆಂಟ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಒಂದು ಸೈಲೆಂಟ್ ಫೀಚರ್ಸ್ ಆಗಿರುತ್ತೆ. ಓಕೆ, ಫಸ್ಟ್ ಒಂದು ಕಾನ್ಸ್ಟಿಟ್ಯೂಷನ್ ವಿತ್ ದಿ ಮೆನಿ ಸೋರ್ಸಸ್. ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ ಏನು? ಕಾನ್ಸ್ಟಿಟ್ಯೂಷನ್ ವಿತ್ ದಿ ಮೆನಿ ಸೋರ್ಸಸ್. ನಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಏನುಂಟು ಅದು ಮೆನಿ ಸೋರ್ಸಸ್, ಡಿಫ್ರೆಂಟ್ ಸೋರ್ಸ್ ಅಂತ ಯೂಸ್ ಮಾಡಿಕೊಂಡು ಮಾಡಿರುವಂತ ಒಂದು ಕಾನ್ಸ್ಟಿಟ್ಯೂಷನ್ ಆಗಿರುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೈ ದಿ ಡ್ರಾಯಿಂಗ್ ಫ್ರಮ್ ಮೆನಿ ಸೋರ್ಸಸ್ ಡ್ಯೂ ಟು ದಿ ಫಾಲೋವಿಂಗ್ ರೀಸನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಫ್ರೇಮ್ ಮಾಡಿದ್ದೀವಿ ಡಿಫ್ರೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇಂದ ಕೆಲವೊಂದು ಅಂಶನ, ಕೆಲವೊಂದು ಎಲಿಮೆಂಟ್ ನ ಬಾರೋ ಮಾಡಿ. ಯಾಕೆ? ದ ರೀಸನ್ ಇಸ್ ದಟ್ ದೇ ವಾಂಟೆಡ್ ಟು ಮೇಕ್ use of and learn from the rich experience of certain running constitution of that time. So ಒಂದು ರಿಚ್ ಎಕ್ಸ್ಪೀರಿಯನ್ಸ್, ಒಂದು ಕರೆಕ್ಟ್ ಆಗಿ ಫ್ರೇಮ್ ಮಾಡ್ಲಿಕ್ಕೆ, ಒಂದು ಅದ್ಭುತವಾಗಿ ಫ್ರೇಮ್ ಮಾಡ್ಲಿಕ್ಕೆ ಕೆಲವೊಂದು ಎಲಿಮೆಂಟ್ ನ ತಗೋತಾರೆ. ಎಲ್ಲಿಂದ? ಎಕ್ಸಿಸ್ಟಿಂಗ್, ಅಟ್ ಟೈಮ್ ಆಫ್ ಎಕ್ಸಿಸ್ಟಿಂಗ್. ಆ ಸಮಯದಲ್ಲಿ ಇದ್ದಂತ ಅರೌಂಡ್ 60 ಕಾನ್ಸ್ಟಿಟ್ಯೂಷನ್ ನ ರೆಫರ್ ಮಾಡಿರ್ತಾರೆ. ಸೊ ಅಲ್ಲಿ ಇರುವಂತ 60 ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೆಲವೊಂದು ಅಂಶನ, ಸೊ ಇಲ್ಲಿ ಕೆಲವೊಂದು ಅಂಶನ ತಗೋತಾರೆ. ಇದು ಆಲ್ರೆಡಿ ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದು. ಸೊ ಅದನ್ನ ಇಲ್ಲಿ ಕೂಡ ಅಡಾಪ್ಟ್ ಮಾಡ್ಕೋತಾರೆ. ದೆನ್ ದೇ ಆಲ್ಸೋ ವಾಂಟೆಡ್ ಟು ಅವಾಯ್ಡ್ ಕಮಿಟಿಂಗ್ ದ ಲಿಮಿಟ್ ಸೋರ್ಸಸ್. ಲಿಮಿಟ್ ಸೋರ್ಸಸ್ ಅಂದ್ರೆ ಇವಾಗ ನಾವೇ ಒಂದು ಹೊಸ ಇದು ಕಾನ್ಸ್ಟಿಟ್ಯೂಷನ್ ಕ್ರಿಯೇಟ್ ಮಾಡ್ತೀವಿ ಅಂದಾಗ ಅದ್ರ ಬಗ್ಗೆ ನಮಗೆ ಫುಲ್ ಗೊತ್ತಿರ್ಬೇಕಾಗುತ್ತೆ. ಬಟ್ ವಿ ಡೋಂಟ್ ನೋ ಅಬೌಟ್ ಮೋರ್
ವಿ ಡೋಂಟ್ ನೋ ಮೋರ್ ಅಬೌಟ್ ಕಾನ್ಸ್ಟಿಟ್ಯೂಷನ್ ಹೌ ಟು ಫ್ರೇಮ್ ಅಂತ ಹೇಳಿದ್ರೆ ನಮ್ಮ ಇದು ಡ್ರಾಫ್ಟಿಂಗ್ ಕಮಿಟಿ ಇರ್ಬೋದು, ಸಂವಿಧಾನ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಇದ್ದಂತ ಮೆಂಬರ್ಸ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ ಹೌ ಟು ಕ್ರಿಯೇಟ್ ಎ ಬಿಗ್ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ವಾಂಟ್ ಟು ಅವಾಯ್ಡ್ ಕಮಿಟಿಂಗ್ ಲಿಮಿಟೆಡ್ ರಿಸೋರ್ಸಸ್. ನಾವೇ ಕ್ರಿಯೇಟ್ ಮಾಡೋದು ಲಿಮಿಟ್ ಸೋರ್ಸಸ್ ಆಗುತ್ತೆ. ಯಾವಾಗ ನಾವು ಇಂಥ ಬಿಗ್ ಇದು ಕಾನ್ಸ್ಟಿಟ್ಯೂಷನ್ ಇಂದ ಇದು ಬಾರೋ ಮಾಡ್ತೀವಿ, ಎಲಿಮೆಂಟ್ ನ ಬಾರೋ ಮಾಡ್ತೀವಿ, ಆವಾಗ ನಮಗೆ ಜಾಸ್ತಿ ಸೋರ್ಸಸ್ ಸಿಗುತ್ತೆ. ನಾವು ಇನ್ನೂ ಬ್ಯೂಟಿಫುಲ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು ಫ್ರೇಮ್ ಮಾಡ್ಬೋದು ಅಂತ ಅವರು ಥಿಂಕ್ ಮಾಡ್ತಾರೆ. ಓಕೆ, ಇವಾಗ ಸೋರ್ಸಸ್ ಇಲ್ಲಿ ಹಾಕಿದೀವಿ. ಇಷ್ಟೆಲ್ಲ ಸೋರ್ಸಸ್ ಇಂದ ನಾವು ತಗೊಂಡಿದ್ದೀವಿ. ಇದು ಬಿಟ್ಟು ಇನ್ನು ಕೆಲವು ಸೋರ್ಸ್ ಇದಾವೆ, ಬಟ್ ಇವಿಷ್ಟು ಮೇನ್ ಆಗುತ್ತೆ. ಓಕೆ, ದಿ ಲೆಂಥಿಯೆಸ್ಟ್ ಕಾನ್ಸ್ಟಿಟ್ಯೂಷನ್, ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ವೆರಿ ಡೀಟೇಲ್ಡ್ ಡಾಕ್ಯುಮೆಂಟ್. ಇದೊಂದು ವೆರಿ ಡೀಟೇಲ್ಡ್ ಆಗಿರುತ್ತೆ. ಈಚ್ ಅಂಡ್ ಎವ್ರಿ ಒನ್ ವಿಧಿ ಆರ್ಟಿಕಲ್ ನ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂಡ್ ದ ಲೆಂಥಿಯೆಸ್ಟ್ ಕಾನ್ಸ್ಟಿಟ್ಯೂಷನ್, ಒಂದು ಬಿಗ್ ಅಂಡ್ ದೊಡ್ಡ ಕಾನ್ಸ್ಟಿಟ್ಯೂಷನ್ ಆಗಿರುತ್ತೆ. ದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಹ್ಯಾಡ್ 22 parts, 8 schedules and 395 articles. ನಮ್ಮ ಏನು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇದೆ ಅದರಲ್ಲಿ 22 parts 22 ಭಾಗಗಳಿದ್ದು ಅಂಡ್ 8 schedules ಇದ್ದು ಅಂಡ್ 395 articles ಇದ್ದಾವೆ. ಇವಾಗ ಇರುವಂತದ್ದು 12 schedules ಇವಾಗ 8% ಇತ್ತು. ಎಷ್ಟು ಆಡ್ 4 ಆಡ್ ಆಗಿದೆ. ಒಂದು ಭೂ ಸುಧಾರಣಾ ಕಾಯ್ದೆ ಇರ್ಬೋದು, ಲ್ಯಾಂಡ್ ರಿಫಾರ್ಮ್ಸ್ ಅಂಡ್ ಆಂಟಿ ಕರಪ್ಷನ್ ಲಾ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಇರ್ಬೋದು, ಅಂಡ್ ಪಂಚಾಯತ್ ಇರ್ಬೋದು, ಅಂಡ್ ಮುನ್ಸಿಪಾಲಿಟೀಸ್. ಈ 4 schedules ನ ಇಲ್ಲಿ ಆಡ್ ಮಾಡ್ತಾರೆ. ಓಕೆ, ಅಂಡ್ ಥರ್ಡ್ ಒನ್ ಇಸ್ ದಿ ಪ್ರೋಗ್ರೆಸಿವ್ ರಿಜಿಡ್ ಕಾನ್ಸ್ಟಿಟ್ಯೂಷನ್. ಪ್ರೋಗ್ರೆಸಿವ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ನಮ್ಮ ಏನ್ ಕಾನ್ಸ್ಟಿಟ್ಯೂಷನ್ ಇತ್ತು ಅದು ಫ್ಲೆಕ್ಸಿಬಿಲಿಟಿ ಅಲ್ಲ, ರಿಜಿಡಿಟಿ ಅಲ್ಲ ಅಂತ ಹೇಳಿದ್ರೆ ಇದು ಹಾರ್ಡು ಅಲ್ಲ ಅಂತ ಫ್ಲೆಕ್ಸಿಬಲ್ ಅಲ್ಲ. ಯಾಕೆ ಇದು ಹಾರ್ಡು ಅಲ್ಲ, ಇದು ಫ್ಲೆಕ್ಸಿಬಲ್ ಅಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಸರ್ಟನ್ ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಅಮೆಂಡೆಡ್. ವೆರಿ ಇಂಪಾರ್ಟೆಂಟ್ ಟರ್ಮ್ ಅಮೆಂಡ್ ಅಂತ ಹೇಳಿದ್ರೆ, ಅಮೆಂಡ್ಮೆಂಟ್ ಅಂತ ಹೇಳಿದ್ರೆ, ಅಮೆಂಡೆಡ್ ಅಂದ್ರೆ ಅಮೆಂಡ್ಮೆಂಟ್ ಅಂತ ಹೇಳಿದ್ರೆ ತಿದ್ದುಪಡಿ ಮಾಡುವಂತದ್ದು. ಬೈ ಆರ್ಡಿನರಿ ಲೆಜಿಸ್ಲೇಷನ್ ಆಫ್ ದಿ ಪಾರ್ಲಿಮೆಂಟ್ ಪಾಸ್ ಬೈ ಸಿಂಪಲ್ ಮೆಜಾರಿಟಿ. ನಮ್ಮ 368 ಒಂದು ಆರ್ಟಿಕಲ್ ಬರುತ್ತೆ ವಿಧಿಯಲ್ಲಿ, ಒಟ್ಟು 395 ಆರ್ಟಿಕಲ್. 368 ಆರ್ಟಿಕಲ್ಸ್ ನಲ್ಲಿ ನಮ್ಮ ದೇಶದ ಏನ್ ಆರ್ಟಿಕಲ್ಸ್ ಇದ್ದಾವೆ, ತಿದ್ದುಪಡಿ ಏನು ಇದು ಆರ್ಟಿಕಲ್ಸ್ ಇದ್ದಾವೆ ಅದನ್ನ ಹೇಗೆ ಅಮೆಂಡ್ಮೆಂಟ್ ಮಾಡುವಂಥದ್ದು, ತಿದ್ದುಪಡಿ ಮಾಡುವಂಥದ್ದನ್ನ ನಾವು ಅದನ್ನ ವಿವರಿಸಲಾಗಿದೆ. ಬಟ್ ಅದರಲ್ಲಿ ಇರುವಂತದ್ದು 2 ಮಾತ್ರ. ಬಟ್ ನಾವು ಅಟ್ ಪ್ರೆಸೆಂಟ್ 3 ಟೈಪ್ ಅಲ್ಲಿ ನಾವು ಅಮೆಂಡ್ಮೆಂಟ್ ಮಾಡ್ತೀವಿ. ಅದರಲ್ಲಿ ಇರುವುದು 2, ಒಂದು ಸ್ಪೆಷಲ್ ಮೆಜಾರಿಟಿ ಅಂಡ್ ಅದೊಂದು ಒಂದು ಸ್ಪೆಷಲ್ ಮೆಜಾರಿಟಿ ವಿತ್ ಸ್ಟೇಟ್ ಮೆಜಾರಿಟಿ ಆಫ್ ಸ್ಟೇಟ್ ಅಪ್ರೂವಲ್. ಬಟ್ ನಾವು ಕೆಲವೊಂದು ಎಲಿಮೆಂಟ್ ಏನು ಇರ್ತವೆ ಇಲ್ಲಿ ನೋಡ್ಬೋದು ನೀವು, ಕೆಲವೊಂದು ಪ್ರಾವಿಷನ್ಸ್ ಅಮೆಂಡೆಡ್ ಬೈ ಆರ್ಡಿನರಿ ಲೆಜಿಸ್ಲೇಷನ್. ಸೊ ಸಿಂಪಲ್ ಮೆಜಾರಿಟಿ ಅಂತ ಅಂದ್ರೆ ಏನಿಲ್ಲ. ಸೊ ಇವಾಗ ಲೋಕಸಭೆ ಇದೆ, ರಾಜ್ಯಸಭೆ ಇದೆ. ಮೆಂಬರ್ಸ್ ಅಲ್ಲಿ ಮೆಜಾರಿಟಿ ಅಂದ್ರೆ ಎಷ್ಟು, 50 ಅಬೌವ್ 51%. 100 ಅಲ್ಲಿ ಒಂದು 51 ಮೆಂಬರ್ಸ್ ಎಲ್ಲಾದ್ರೂ ಓಕೆ ನಾವು ಇದು ಮಾಡ್ಬೋದು ಅಂತ ಹೇಳಿದ್ರೆ ಆಗ ಸೊ ಅದು ಈಸಿಯಾಗಿ ನಾವು ಅಮೆಂಡ್ಮೆಂಟ್ ಮಾಡ್ಬೋದು. ಸೊ ನೀವ್ ಎನ್ಸ್ಕೋಬಹುದು ಇದು ಏನು ಫ್ಲೆಕ್ಸಿಬಿಲಿಟಿ ಆಯ್ತು, ಸೊ ಇದು ಈಸಿ ಆಗುತ್ತೆ. ಬಟ್ ಅದು ರಿಜಿಡಿಟಿ ಹೇಗೆ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ Article 4 provides an amendment after creating a new state shall not be deemed to be amendment and the procedure given in the Article 368. Article 4 ಇದೆಯಲ್ಲ, Article 4 ಅಂದ್ರೆ ವಿಧಿ 4 ಏನುಂಟು ಅದು ನ್ಯೂ ಸ್ಟೇಟ್ ನ ಒಂದು ಕ್ರಿಯೇಟ್ ಮಾಡೋ ಬಗ್ಗೆ ಮಾತಾಡುತ್ತೆ. ಇದರಲ್ಲಿ ಸೊ ಆ ಅಮೆಂಡ್ಮೆಂಟ್ ಮಾಡ್ಲಿಕ್ಕೆ, ಆ ಆರ್ಟಿಕಲ್ ಅಮೆಂಡ್ಮೆಂಟ್ ಮಾಡ್ಲಿಕ್ಕೆ 369 ಅಲ್ಲಿ ಇರುವಂತ 2 ತಿದ್ದುಪಡಿ ಟೈಪ್ಸ್ ಇದಾವೆ. ಅದನ್ನ ನಾವು ಯೂಸ್ ಮಾಡ್ಕೋಬೇಕಂತಿಲ್ಲ. ಜಸ್ಟ್ ಸಿಂಪಲ್ ಮೆಜಾರಿಟಿ ನಾವು ಯೂಸ್ ಮಾಡ್ಕೋಬಹುದು. ಅಂಡ್ 4th ಆರ್ಟಿಕಲ್ ನಾವು ಎಲ್ಲಿ ಯೂಸ್ ಮಾಡಿದೀವಿ ಅಂತ ಕೇಳಿದ್ರೆ, ಇವಾಗ ರೀಸೆಂಟ್ಲಿ ಆಂಧ್ರ ಪ್ರದೇಶ್ ಮತ್ತೆ ತೆಲಂಗಾಣ 2 ಸ್ಟೇಟ್ ಅನ್ನ, ಒಂದು ಸ್ಟೇಟ್ ಇತ್ತು ಅಂದ್ರೆ ಆಂಧ್ರ ಪ್ರದೇಶ್ ಒಂದು ಸ್ಟೇಟ್ ಆಗಿತ್ತು. ರೀಸೆಂಟ್ಲಿ ನಾವು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಅಂತ 2 ಸ್ಟೇಟ್ ಅನ್ನು ನಾವು ಬೈಫರ್ಗೇಟ್ ಮಾಡಿದ್ವಿ. ಆಗ ಸಿಂಪಲ್ ಮೆಜಾರಿಟಿ ಸಾಕಾಗ್ತದೆ. ಓಕೆ, ಅಲ್ಲಿ ಸ್ಪೆಷಲ್ ಮೆಜಾರಿಟಿ ಅನ್ನೋದು ನೆಸೆಸರಿ ಇಲ್ಲ. ಸೊ ಯಾವ್ದೆಲ್ಲ ಆರ್ಟಿಕಲ್ ನಾವು ಸಿಂಪಲ್ ಮೆಜಾರಿಟಿಯಲ್ಲಿ ಅಮೆಂಡ್ಮೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ ಇಷ್ಟು ಆರ್ಟಿಕಲ್ಸ್, ಒಟ್ಟು 1 to 395 ಆರ್ಟಿಕಲ್ಸ್ ಅಲ್ಲಿ ಒಟ್ಟು ಇಷ್ಟು ಆರ್ಟಿಕಲ್ಸ್. ಇನ್ನು ಕೆಲವಿದ್ದಾವೆ, ಕೆಲವೊಂದು ಲಿಸ್ಟ್ ಮಾಡಿದೀನಿ ಅಷ್ಟೇ. ಇಷ್ಟು ಆರ್ಟಿಕಲ್ ನಾವು ಸಿಂಪಲ್ ಮೆಜಾರಿಟಿಯಲ್ಲಿ ನಾವು ಅಮೆಂಡ್ಮೆಂಟ್ ಮಾಡ್ಬೋದು. ಇನ್ನು ಇದು ಏನಾಯ್ತು, ಫ್ಲೆಕ್ಸಿಬಿಲಿಟಿಗೆ ಒಂದು ಎಕ್ಸಾಂಪಲ್ ಆಯ್ತು. ರಿಜಿಡಿಟಿ ಯಾಕೆ, ವೇರ್ ದಿ ಪ್ರಾವಿಷನ್ಸ್ ಆಫ್ ದಿ ಅಮೆಂಡ್ಮೆಂಟ್ ಓನ್ಲಿ ಬೈ ಫಾಲೋವಿಂಗ್ ಸ್ಪೆಷಲ್ ಪ್ರೊಸೀಜರ್ ಎನ್ಯುಮರೇಟೆಡ್ ಇನ್ ದಿ ಆರ್ಟಿಕಲ್ 368. Such amendment has to pass in Lok Sabha, Rajya Sabha separately by the special majority prescribed ಅಂತ ಹೇಳುತ್ತೆ. ಇವಾಗ ಇದಕ್ಕೆ ಒಟ್ಟಾಗಿ ನಾವು ಇಲ್ಲಿ ಏನ್ ಮಾಡ್ತೀವಿ, ಆರ್ಟಿಕಲ್ 4 ಇಷ್ಟೆಲ್ಲ ಆರ್ಟಿಕಲ್ ನ
ನಾವು ಅಮೆಂಡ್ಮೆಂಟ್ ಮಾಡುವಾಗ ಜಸ್ಟ್ ಸಿಂಪಲ್ ಮೆಜಾರಿಟಿ ತಗೋತೀವಿ. ಯಾವಾಗ 368 ಇರುವಂತ ಆರ್ಟಿಕಲ್ ಹೇಳುವಂತ ನಾವು ಸ್ಪೆಷಲ್ ಮೆಜಾರಿಟಿ ಟೈಪ್ ಇರ್ಬೋದು, ಸ್ಪೆಷಲ್ ಮೆಜಾರಿಟಿ ವಿತ್ ಸ್ಟೇಟ್ ಅಪ್ರೂವಲ್ಸ್ ಇರ್ಬೋದು, ಯಾವಾಗ ಇದನ್ನ ಯೂಸ್ ಮಾಡ್ತೀವಿ ಆಗ ನಾವು ಈಸಿಯಾಗಿ ಇಲ್ಲಿ ಮಾಡಿದಾಗೆ ಅಷ್ಟು ಈಸಿಯಾಗಿ ಇಲ್ಲಿ ನಾವು ಒಂದು ಆರ್ಟಿಕಲ್ ಅಮೆಂಡ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ಹೇಳುವಂಥದ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಜಿಡ್, ಇದು ಪ್ರೋಗ್ರೆಸಿವ್ ರಿಜಿಡ್ ಕಾನ್ಸ್ಟಿಟ್ಯೂಷನ್, ಅದು ಫ್ಲೆಕ್ಸಿಬಿಲಿಟಿ ಅಲ್ಲ ರಿಜಿಡಿಟಿ ಕೂಡ ಆಗಿರೋದಿಲ್ಲ. ಓಕೆ, ಅಂಡ್ ಫೋರ್ತ್ ಒನ್ ಜುಡಿಷಿಯಲ್ ರಿವ್ಯೂ. ಜುಡಿಷಿಯಲ್ ರಿವ್ಯೂ ಆವಾಗನೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವಾಗ ಇದು ಗವರ್ನಮೆಂಟ್ ಫಾರ್ಮ್ಸ್ ಆಫ್ ಗವರ್ನಮೆಂಟ್ ಅಲ್ಲಿ ಜುಡಿಷಿಯಲ್ ರಿವ್ಯೂ ಇಸ್ ದ ಇಂಪಾರ್ಟೆಂಟ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೊಂದು ಇಂಪಾರ್ಟೆಂಟ್ ಫೀಚರ್ ಆಗಿರುತ್ತೆ. ಯಾಕೆ? ಜುಡಿಷಿಯಲ್ ರಿವ್ಯೂ ಫಾಲ್ಸ್ ಔಟ್ ಆಫ್ ಆರ್ಟಿಕಲ್ 39, ಆರ್ಟಿಕಲ್ 32. ಸೊ ಈ ಆರ್ಟಿಕಲ್ ಅಲ್ಲಿ ಜುಡಿಷಿಯಲ್ ರಿವ್ಯೂ ಬಗ್ಗೆ ನಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಸಿಗುತ್ತೆ, ನೀವು ಇದನ್ನ ರೆಫರ್ ಮಾಡಬಹುದು. ಜುಡಿಷಿಯಲ್ ರಿವ್ಯೂ ಇಸ್ ದಿ ಪವರ್ ಟು ಕೋರ್ಟ್ ರಿವ್ಯೂ ದಿ ಆಕ್ಷನ್ ಆಫ್ ಎಕ್ಸಿಕ್ಯೂಟಿವ್ಸ್ ಅಂಡ್ ಲೆಜಿಸ್ಲೇಟಿವ್ ಬ್ರಾಂಚಸ್ ಆಫ್ ದಿ ಗವರ್ನಮೆಂಟ್. ಈ ಎಕ್ಸಿಕ್ಯೂಟಿವ್ಸ್ ಯಾವುದು ಕಾರ್ಯಾಂಗ ಮತ್ತೆ ಶಾಸಕಾಂಗ, ಎಕ್ಸಿಕ್ಯೂಟಿವ್ಸ್ ಅಂದ್ರೆ ಕಾರ್ಯಾಂಗ, ಶಾಸಕಾಂಗ ಲೆಜಿಸ್ಲೇಟಿವ್ ಅಂದ್ರೆ ಶಾಸಕಾಂಗ, ಇಲ್ಲಿ ಮಾಡಿರುವಂತಹ ಕೆಲವೊಂದು ಆಕ್ಷನ್ಸ್ ಅಂದ್ರೆ ಕೆಲವೊಂದು, ಇವಾಗ ಫಾರ್ ಎಕ್ಸಾಂಪಲ್ ಮೋದಿ ಗವರ್ಮೆಂಟ್ ಅವರು ಇದು 35A 370 ಅಬ್ಲಿಷ್ ಮಾಡ್ತಾರೆ, ಮತ್ತೆ GST ಬಿಲ್ ಅನ್ನ ಪಾಸ್ ಮಾಡ್ತಾರೆ, ಕೆಲವೊಂದು ಆಕ್ಟ್ ಅನ್ನು ತರ್ತಾರೆ. ಸೊ ಆಗ ಆ ಆಕ್ಟ್ ಅನ್ನುವಂಥದ್ದು ಅವರಂತಲ್ಲ, ಯಾವ ಗೌರ್ಮೆಂಟ್ ಕೂಡ ತಂದ್ರು ಕೂಡ ಅದು ಕರೆಕ್ಟ್ ಇದೆ ಇಲ್ವಾ, ಸೊ ಅದನ್ನ ರಿವ್ಯೂ ಮಾಡುವಂಥದ್ದು ಯಾವುದು ನಾವು ಜುಡಿಷಿಯಲ್ ಅಂದ್ರೆ ಸುಪ್ರೀಂ ಕೋರ್ಟ್. ಜುಡಿಷಿಯಲ್ ರಿವ್ಯೂ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅದನ್ನ ರಿವ್ಯೂ ಮಾಡುತ್ತೆ. ಜುಡಿಷಿಯಲ್ ರಿವ್ಯೂ ಇಸ್ ಅನ್ ಎಸೆನ್ಷಿಯಲ್ ಪೀಸ್ ಆಫ್ ಡೆಮೋಕ್ರೆಟಿಕ್ ವೆಲ್ಫೇರ್ ಸ್ಟೇಟ್. ಡೆಮೋಕ್ರೆಟಿಕ್ ಅಂದ್ರೇನು? ನಾವು ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ನಿಮಗೆ ಗೊತ್ತುಂಟು. ಸೊ ಇಲ್ಲಿ ಒಬ್ಬ ಪರ್ಸನ್ ವೆಲ್ಫೇರ್ಗೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ಕಾನ್ಸ್ಟಿಟ್ಯೂಷನ್ ಓದುವಾಗ ನಿಮ್ಗೆ ಕೇಶವಾನಂದ ಭಾರತಿ ಅಂಡ್ ಕೇರಳ ಸ್ಟೇಟ್ ಅಂತ ಒಂದು ಕೇಸ್ ಸ್ಟಡಿ ಬರುತ್ತೆ. ಆ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವರು ಕೇಶವಾನಂದ ಭಾರತಿ ಅನ್ನುವಂಥವ್ರು ಕೇರಳದ ಕಾಸರಗೋಡು ಇರುವಂತಹ ಎಳನೀರು ಮಠದ ಒಂದು ಸ್ವಾಮೀಜಿ ಆಗಿರ್ತಾರೆ. ಅವರ ಒಂದು ಅರೌಂಡ್ 60 acres ಇರುತ್ತೆ. ಆ ಲ್ಯಾಂಡ್ ಅನ್ನ ಇವ್ರು ಕೇರಳ ಸ್ಟೇಟ್ ಅವರು ಅಕ್ವೈರ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಮಗೆ ಸೇರಿದಂತ. ಇವ್ರು ಏನ್ ಮಾಡ್ತಾರೆ, ಕೇಶವಾನಂದ ಭಾರತಿ ಇವರು ನಮ್ಮ ಸ್ವಾಮೀಜಿಗಳು ಅವರು ಅದನ್ನು ಸುಪ್ರೀಂ ಕೋರ್ಟ್ಗೆ ಹಾಕ್ತಾರೆ. ಅದನ್ನು ರಿವ್ಯೂ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಯಾವುದೇ ಒಂದು ಕೇಸ್ ಅನ್ನ ಫೈಲ್ ಮಾಡ್ಬೇಕಾಗುದು ನಾವು ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲೇ ಮಾಡ್ಬೇಕು. ಅಗೇನ್ ದೆನ್ ಅಲ್ಲಿ ಮಾಡಿದಾಗ ಆಗ ಸುಪ್ರೀಂ ಕೋರ್ಟ್ ಅದನ್ನ ರಿವ್ಯೂ ಮಾಡುತ್ತೆ. ಅಂತ ಹೇಳಿದ್ರೆ ಯಾವುದೇ ಒಂದು ಆಕ್ಷನ್ ಸೆಂಟ್ರಲ್ ಅದು ಎಕ್ಸಿಕ್ಯೂಟಿವ್ ತಗೊಂಡಿರ್ಲಿ, ಲೆಜಿಸ್ಲೇಟಿವ್ ತಗೊಂಡಿರ್ಲಿ, ಅದನ್ನ ನಾವು ಎಲ್ಲಿ ರಿವ್ಯೂ ಮಾಡಬೇಕು? ಜುಡಿಷಿಯಲ್ ರಿವ್ಯೂ ಅಲ್ಲಿ ನೋಡ್ಬೇಕು. ಜುಡಿಷಿಯಲ್ ರಿವ್ಯೂ ಅಲ್ಲಿ ಬರುತ್ತೆ ಯಾವುದು? ಸುಪ್ರೀಂ ಕೋರ್ಟ್. ಓಕೆ, ಅಂಡ್ ಗ್ಯಾರಂಟಿಡ್ ಫಂಡಮೆಂಟಲ್ ರೈಟ್ಸ್. ನಮ್ಮ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಆರ್ಟಿಕಲ್ 3 ವಿಧಿ 3 ಅಲ್ಲಿ ಬರುತ್ತೆ. ನಿಮ್ಮ ಸೆಕೆಂಡ್ ಚಾಪ್ಟರ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಇರುತ್ತೆ. ಇದನ್ನ ನಾವು ಆರ್ಟಿಕಲ್ 3 ನಾವು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಕರಿತೀವಿ. ಸೊ ಪ್ರೊಟೆಕ್ಟ್ ದ ಇಂಡಿವಿಜುವಲ್ ಸಿಟಿಸನ್ ಫ್ರಮ್ ದಿ ಎಕ್ಸೆಸ್ ಆಫ್ ದಿ ಸ್ಟೇಟ್ಸ್ ಆಕ್ಷನ್ ಅಂತ ಹೇಳಿದ್ರೆ ನಮ್ಗೆ ಆರ್ಟಿಕಲ್ 3 ಫಂಡಮೆಂಟಲ್ ರೈಟ್ಸ್ ನಮ್ಗೊಂದು ಕೆಲವೊಂದು ರೈಟ್ಸ್ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ ರೈಟ್ ಟು ಈಕ್ವಾಲಿಟಿ, ಸಮಾನತೆ ಹಕ್ಕು, ರೈಟ್ ಟು ಫ್ರೀಡಮ್, ಸ್ವಾತಂತ್ರ್ಯ ಹಕ್ಕು, ಮತ್ತೆ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು, ಇನ್ನು 6 ಟೋಟಲ್ 6 ಫಂಡಮೆಂಟಲ್ಸ್ ರೈಟ್ಸ್ ಕೊಟ್ಟಿದ್ದೀವಿ. ಸೊ ಈ 6 ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನಮ್ಮ ಗೌರ್ಮೆಂಟ್ ಒಂದು ಡಿಸಿಷನ್ ನಮ್ಮ ಈ ಫಂಡಮೆಂಟಲ್ ರೈಟ್ಸ್ ನ ಯಾವ್ದಾದ್ರು ಹಾರ್ಮ್ ಮಾಡೋದಿದ್ರೆ ನಾವು ಅದನ್ನ ಎಲ್ಲಿ ನಾವು ಕೇಸ್ ಅಗೇನ್ಸ್ಟ್ ಫೀಲ್ ಮಾಡ್ಬೋದು? ಸುಪ್ರೀಂ ಕೋರ್ಟ್ ಅಲ್ಲಿ. ಬಟ್ ನಮಗೆ ಈ ಫಂಡಮೆಂಟಲ್ ರೈಟ್ಸ್ ನ ಕೊಟ್ಟಿರುವಂತದ್ದು ಯಾವುದು? ಕಾನ್ಸ್ಟಿಟ್ಯೂಷನ್. ಅದು ಗ್ಯಾರಂಟಿಡ್ ಆಗಿರುತ್ತೆ. ಪ್ರತಿಯೊಬ್ಬ ಈಚ್ ಅಂಡ್ ಎವ್ರಿ ಸಿಟಿಜನ್ ಆಫ್ ಇಂಡಿಯಾಗೂ ಕೂಡ ಫಂಡಮೆಂಟಲ್ ರೈಟ್ಸ್ ಇದೆ. ಓಕೆ, ಅಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂಡ್ ಫಂಡಮೆಂಟಲ್ ಡ್ಯೂಟೀಸ್. ಓಕೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇದನ್ನೆಲ್ಲಿ ನಾವು ಬೋರ್ಡ್ ಮಾಡಿರುವಂತದ್ದು ಐರಿಷ್ ಕಾನ್ಸ್ಟಿಟ್ಯೂಷನ್ ಇಂದ. ದ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಇಂಡಿಯಾ ಹ್ಯಾಸ್ ಲಾಂಗ್ ಲಿಸ್ಟ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂಡ್ ಫಂಡಮೆಂಟಲ್ಸ್ ಟು ಗವರ್ನೆನ್ಸ್. ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಏನಿರ್ತದೆ ಇದು ನಾವು ಐರಿಷ್ ಕಾನ್ಸ್ಟಿಟ್ಯೂಷನ್ ಇಂದ ಬಾರೋ ಮಾಡ್ತೀವಿ. ಇದು ನಮ್ಮ ಆರ್ಟಿಕಲ್ 4 ಅಲ್ಲಿ ಬರುತ್ತೆ. ಓಕೆ, ಈ 4 ಇದು ವಿಧಿ ಇದು ಆರ್ಟಿಕಲ್ 4 ಅಲ್ಲ, ಪಾರ್ಟ್ 4 ಅಲ್ಲಿ ಬರುತ್ತೆ. ಓಕೆ, ಇದು ಪಾರ್ಟ್ 4 ಅಲ್ಲಿ ಬರುತ್ತೆ. 4ನೇ ಭಾಗದಲ್ಲಿ ಇದು ಬರುತ್ತೆ. ಇದು ಏನು ಇದರಲ್ಲಿ ಏನಾದ್ರು ಹೇಳುವಂತೆ ಗವರ್ಮೆಂಟ್ ಏನಾದ್ರು ಮಾಡಿಲ್ಲ ಅಂದ್ರೆ ಇದನ್ನ ಈ ಒಂದು ಪಾರ್ಟ್ ಅನ್ನ ನಾವು ಏನು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಕ್ವಶನ್ ಮಾಡುವಾಗಿಲ್ಲ. ಯಾಕಂತ ಹೇಳಿದ್ರೆ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನ ಗವರ್ನಮೆಂಟ್ ಮಾಡ್ಬೋದು, ಮಾಡದೆ ಕೂಡ ಇರ್ಬೋದು. ಬಟ್ ಫಂಡಮೆಂಟಲ್ ರೈಟ್ಸ್ ಗೆ ಏನಾದ್ರು ಹಾರ್ಮ್ ಆಗ್ತದೆ, ಕೆಲವೊಂದು
ಫಂಡಮೆಂಟಲ್ಸ್ಗೆ ಪೀಪಲ್ಗೆ ಹಾರ್ ಮಾಡ್ತಾರೆ ಅಂತ ಹೇಳಿದ್ರೆ ಆಗ ಮಾತ್ರ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಕ್ವಶನ್ ಮಾಡ್ಬೋದು. ಬಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಾವು ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ವಶನ್ ಮಾಡೋ ಹಾಗಿಲ್ಲ. ಅದನ್ನ ಗೌರ್ಮೆಂಟ್ ಎಕ್ಸಿಕ್ಯೂಟ್ ಮಾಡ್ಬೋದು, ಮಾಡದೆ ಕೂಡ ಇರ್ಬೋದು. ದಟ್ ಈಸ್ ಆಪ್ಷನಲ್ ಟು ದ ಗವರ್ನಮೆಂಟ್. Okay, the concept of PPSP is called from the Irish constitution. Okay, thank you everyone.